ಪರಾಂದಿ ಸರ್ ಪರಂಗ ಅಂದರು ಸರ್ HKGN ಲಾಫ್ಟು ಆನೆಪಳ್ಯ ಸರ್ ಅಕ್ಕಿ ದಸ್ತಾ ಮಾಡೋ ವಿಡಿಯೋ ಸರ್ ಇದು ಶಾರ್ಪ್ ಆಗಣೆ ಅಕ್ಕಿ ದಸ್ತಾ ಮಾಡ್ತಾವ್ರೆ ಸರ್ ಅಕ್ಕಿ ಬನ್ನ ಗುಲ್ದಾರು ಸರ್ ಇನ್ನೂ ಅಕ್ಕಿ ಬಾಜಿ ಮಾಡಿಲ್ಲ ಫ್ರೆಂಡ್ಸ್ ನೋಡಿದ್ರು ಉಮಾಮಹೇಶ್ವರ ಕೃಪಾ ವೀಣೆ ಗೋಪಿನಾಥ್ ಸರ್ ಲಾಫ್ಟು ಅವ್ರು ಅಕ್ಕಿ ಬಿಡ್ತಾ ಇರೋ ವಿಡಿಯೋ ಫ್ರೆಂಡ್ಸ್ ನೋಡ್ಕೊಳ್ರಿ ಶ್ರೀ ಆನೆಪಳ್ಯ ಜಂಗ್ಲಿ ಲಾಫ್ಟ್ ಅವ್ರ ದಾಡಿ ಅವ್ರ ಅಕ್ಕಿ ಸರ್ ಇದು ಸಬ್ಜಾರ್ ಎಗ್ದಾರು ಓಕೆನಾ ಬಾಲ ನೋಡ್ಕೊಳ್ರಿ ಸಿಲ್ಲು ಅಕ್ಕಿದ ವಿಡಿಯೋ ಅಂತ ಮಾಡ್ಕೊಂಡ್ಬಿಡ್ತಾರೆ ಸತೀಶ್ ಬಾಲು ವಿಲ್ಸನ್ ಗಾರ್ಡನ್ ಸರ್ ಅವ್ರ ಅಕ್ಕಿ 3ನೇ ರೌಂಡ್ಗೆ ಯೂಟ್ಯೂಬ್ಗೆ ಬಿಡ್ತಾ ಇದ್ದಾರೆ ಸರ್ ಪ್ಲಸ್ ಇನ್ನು 5 ಸೀಲ್ ಇದೆ ಸಿಂಗಲ್ಸ್ಗೆ 6 ಸೀಲ್ ಟೋಟಲ್ಲು ಟೈಮು 6-4 ಅಕ್ಕಿ ದಸ್ತಾ ಮಾಡಿದ್ದಾರೆ ಸರ್ ಅಕ್ಕಿ ಇನ್ನೂ ಬಾಜಿ ಮಾಡಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ 2024 ಫೈನಲ್ ರೌಂಡಲ್ಲಿ ಯೂಟ್ಯೂಬ್ ಬಿಡ್ತಾರೆ ಅಂತ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲರೂ ಅಕ್ಕಿ ಚೆನ್ನಾಗಿ ಬಿಡಿ ಎಲ್ಲರೂ ಒಳ್ಳೆ ಕಾಂಪಿಟೇಷನ್ ಮೈಂಡಲ್ಲಿ ಬಿಡಿ ಆಮೇಲೆ ಇವತ್ತು ನಮ್ಮ ಅಕ್ಕಿ ನಮ್ಮ ಫೇವ್ರೇಟ್ ತಾಮ್ರಲ್ಲ ಬಿಟ್ಟಿದ್ದೀರಿ ಇವತ್ತು 6-4ಕ್ಕೆ ಜೊತೆಲಿ ಇನ್ನೂ 6 ಸೀಲ್ ಸೇರಿ ಬಿಟ್ಟಿದ್ದೀರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಬನ್ರಿ ನೀವೊಂದೆರಡು ಮಾತು ಹೇಳಿ ಯಾವ ಅಕ್ಕಿ ಬಿಟ್ಟಿದ್ದೀರಿ ಅಂತ 3ನೇ ರೌಂಡ್ಗೆ ಸತೀಶ್ ಬಾಲು ವಿಲ್ಸನ್ ಗಾರ್ಡನ್ ಅವರು ತಾಮ್ರಲ್ಲಿ ಬಿಟ್ಟಿದ್ದಾರೆ ಇವತ್ತು ಒಳ್ಳೆ ಟೈಮ್ ಮಾಡಿಕೊಡ್ಲಿ ಅಂತ ಕೇಳ್ತೀನಿ ಪ್ಲಸ್ ಎಲ್ಲ ಯಾರ್ಯಾರು ಯೂಟ್ಯೂಬ್ ಕಪ್ ಲಾಸ್ಟ್ ರೌಂಡ್ ಬಿಟ್ಟಿದ್ದಾರೋ ಅವ್ರಿಗೂ ಎಲ್ಲ ಒಳ್ಳೇದಾಗಲಿ ಒಳ್ಳೆ ಟೈಮ್ ಬಿಟ್ರಿ ಆಲ್ ದ ಬೆಸ್ಟ್ ಎಲ್ಲ ಆಲ್ ದ ಬೆಸ್ಟ್ ಫುಲ್ ಕಟ್ಟೆ ಫುಲ್ ಕಟ್ಟೆ ಕಾಣಿಸ್ತಾ 9 ಕಲ್ಲಿ ಗುಲ್ದಾರ್ 2 ರೌಂಡ್ ಗಾಡಿದ್ದಿದ್ದೆ ಚಂದ್ರಣ್ಣ ಗೋಪಿ ವಿಜಿ ಬಿನಾರಾಯಣಪುರ 6-5ಕ್ಕೆ ಗುಲ್ದಾರ್ ಬಿಟ್ಟಿದ್ದಾರೆ ಅಕ್ಕಿನ ಬಾಜಿ ಮಾಡಿಲ್ಲ ಮಾರುತಿ ದಾವಡಿ ನೈಸ್ ರೋಡ್ ಸರ್ ಇವತ್ತು ಯೂಟ್ಯೂಬ್ ಕಪ್ 3rd ರೌಂಡ್ಗೆ ನಾವು ಕೆಂಪು ತಾಮ್ರಲ್ಲಿ ಬಣ್ಣದ ಅಕ್ಕಿ ಬಿಡ್ತಾ ಇದ್ದೀವಿ ಆಶೆ ಓಕೆ 6-10 ಸಂಸ್ಥೆ ಮಾರುತಿ ದಾವಡಿ ನೈಟ್ ರೋಡ್ ಜಯರಾಮಣ್ಣ ಅವ್ರದ್ದು 6-10ಕ್ಕೆ ತಾಮ್ರಲ್ಲಿ ಬಿಟ್ಟವ್ರೆ ಅಕ್ಕಿ ಬಾಜಿ ಮಾಡೈತೆ ಇವತ್ತು ಬೆಂಗಳೂರು ಚಾಂಪಿಯನ್ ಬಿಟ್ಟಿರೋದು ಯೂಟ್ಯೂಬ್ ಕಪ್ಗೆ ಅವ್ರ ಅಭಿಪ್ರಾಯ ಬಗ್ಗೆ ಕೇಳೋಣ ದಾವಡಿ ಅವ್ರನ್ನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಗುರುಗಳಾದಂತಹ ಜಯರಾಮಣ್ಣ ಅವರು ತಾಮ್ರಲ್ಲಿ ಅಕ್ಕಿ ಬಿಟ್ಟವ್ರೆ 6-10ಕ್ಕೆ ಅವ್ರಿಗೆ ಶುಭ ಕೋರುತ್ತಾ ಒಂದು ಒಳ್ಳೆ ಟೈಮ್ ಮಾಡಲಿ ಅಂತ ದೇವರ ಹತ್ರ ಬೇಡ್ಕೊಟ್ಟ
ಈ ಯೂಟ್ಯೂಬ್ಗೆ ಬಿಟ್ಟ ಎಲ್ಲ ದಾವಡಿ ಅವರು ಒಂದು ಮಾಡಲಿ ಅಂತ ಅವ್ರಿಗೆ ಶುಭ ಕೋರುತ್ತೀವಿ ಅಷ್ಟೇ. ಫ್ರೆಂಡ್ಸ್ ನೋಡಿ, ಇದು KCR ದಾವಡಿ ಅವರು ಅಕ್ಕಿ ಬಿಡ್ತಾ ಇರೋದು ವಿಡಿಯೋ. MRV ಬ್ರದರ್ಸ್ ಶಾಂತಿನಗರ. ಇವರು ಧೂಮ ಅಕ್ಕಿ ಬಿಡ್ತಾ ಇದ್ದಾರೆ. ಕಟ್ಟಿದ್ದೀವಿ. ಹಾಂ ರೈಟ್. ಬಟ್ ಅಕ್ಕಿ ಬಾಜಿ ಮಾಡಿದೆ ಸರ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಶ್ರೀ ವಿಜಯನಾಯಕ ದಾವಡಿ MRV ಬ್ರದರ್ಸ್ ಭೀಮಣ್ಣ ಗಾರ್ಡನ್ ಶಾಂತಿನಗರ್. ಈ ದಿನ ನಾವು ನಮ್ಮ ಫೇವ್ರೇಟ್ ಜಾತಿ ಹೇಳ್ದಂಗೆ ಬ್ಯಾಟ್ ಧೂಮ ಬಣ್ಣ ಅಕ್ಕಿ ಬಿಟ್ಟಿದ್ದೀವಿ. ಅಕ್ಕಿ ಆಡ್ತಾ ಇದೆ. ಇದು ಆ್ಯಕ್ಚುಲಿ 3 ಉಡಾನ್ ಅಕ್ಕಿ. ಶುಕ್ರವಾರ ಮಳೆ ಬಂದಿದ್ದ ಕಾರಣದಿಂದ ಅಕ್ಕಿ ಬಿಡೋಕ್ಕಾಗಿಲ್ಲ. ಸೊ 2 ಉಡಾನ್ಗೆ ಬಿಟ್ಟಿದ್ದೀರಿ. ಏನು ಮಾಡ್ತಾನೆ ನೋಡೋಣ. ಅಕ್ಕಿ ಅಂತೂ ಚೆಂದಾಗಿ ಆಡ್ತಾ ಇದೆ. ಬಿಡೋದು ಬಿಟ್ಟಿದ್ದೀರಿ. ಮಿಕ್ಕಿದ್ದು ನಮ್ಮ ಗುರುಗಳಾದಂಥ ವೀಣಾ ಗೋಪಣ್ಣ ಅವರು ಹಾಗೂ ಭಗವಂತನ ಆಶೀರ್ವಾದದಲ್ಲೇ ಇವತ್ತೊಂದು ಒಳ್ಳೆ ಟೈಮ್ ಮಾಡಿಕೊಡ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ. ಹಾಗೂ ನಮ್ಮ ರೆಫ್ರಿ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀವಿ. ಈ ದಿನ ಯೂಟ್ಯೂಬ್ ಫೈನಲ್ಸ್ ಕಪ್ಗೆ ರೆಫ್ರಿಯಾಗಿ ಬಂದಿದ್ದೀನಿ. ಸುಮಾರು 10-15 ವರ್ಷದಿಂದ ಇವ್ರ ಹತ್ರ ರೆಫ್ರಿ ಆಗಿ ಬರ್ತಾ ಇದ್ದೀನಿ. ಯಾವುದೇ ತಂಟೆ ತಕರಾರಿಲ್ಲ. ನಮ್ಮ ರವಿ ಸರ್, ರಘು ಸರ್ ಏನಿದ್ರು ಸಾಲ್ವ್ ಮಾಡಿಕೊಡ್ತಾರೆ. ಅಕ್ಕಿ ಇವತ್ತು ಒಳ್ಳೆ ವೆದರ್ ಕಂಡೀಷನ್ನು ಚೆನ್ನಾಗಿದೆ, ಕೂಲ್ ಆಗಿದೆ. ಸೊ ಅಕ್ಕಿ ಒಳ್ಳೆ ರಿಸಲ್ಟ್ ಆಗಿ ವಿಜಯ್ ವಿನಾಯಕ ದಾವಡಿ ಅನ್ನೋ ಇವ್ರ ಹೆಸರಿಗೆ ವಿಜಯ ವಿನಾಯಕ ಒಲಿಸಿ ಬರಲಿ ಅಂತ ಕೇಳ್ಕೊಂಡು ಇವತ್ತು ಫೈನಲ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಒಳ್ಳೆದಾಗಲಿ, ವಿಜಯ ನಿಮ್ಮದೇ ಆಗಲಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಬೆಸ್ಟ್, ಆಲ್ ದ ಬೆಸ್ಟ್. ಕಾಣಿಸ್ತದನಪ್ಪ. ನೋಡ್ಕೊ ದುಮಾರ್ ಎಗ್ದಾರೋ. ಸೀಲು ಒಂದೇ ಸೀಲ್, ಫಸ್ಟ್ ಸೀಲೇ ಬರ್ತಿರ. ವೇಣಕಮ್ಮ ದಾವಡಿ 3ನೇ ರೌಂಡ್ ಅಕ್ಕಿ ಬಿಟ್ಟಿದ್ರಿ. ದುಮಾರ್ ಎಗ್ದಾರು 6:30ಕ್ಕೆ ಬಿಟ್ಟಿದ್ರಿ. ನೋಡೋಣ ಏನು ಮಾಡ್ತದೆ ಅಂತ. ಫ್ರೆಂಡ್ಸ್ ನೋಡಿ, ಇವರು ಚೌಡೇಶ್ವರಿ ಲಾಫ್ಟ್ ಅಲ್ಸೂರು ಅವರು ಅಕ್ಕಿ ಬಿಡ್ತಾ ಇರೋದು ಫ್ರೆಂಡ್ಸ್. ಇದು ಅಕ್ಕಿ ನೋಡ್ಕೊಳ್ಳಿ ಸರ್ ಎಲ್ಲರೂ. ಫಸ್ಟ್ ಟೈಮ್ ಸೀಲ್ ತಗೋತಾರದು. ಫಸ್ಟ್ ಟೈಮ್ ಸೀಲಿಗೆ ಬಿಡ್ತಾ ಇದ್ವಿ. ನೋಡ್ಕೊಳ್ಳಿ, ಬಣ್ಣ ನೋಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇವರು HKGN ಲೆಫ್ಟ್ ಅಂತೇಳಿ ನೋಡಿ, ಇವ್ರದ್ದು 14 ನಿಮಿಷಕ್ಕೆ ಕೂತಿದೆ. ತುಂಬಾ ಬ್ಯಾಡ್ ಲಕ್ ಅಂತ ಹೇಳ್ಬೋದು. 2 ರೌಂಡ್ ತುಂಬಾ ಚೆನ್ನಾಗಿ ಬಿಟ್ಟಿದ್ರು. ಏನೋ ಇವತ್ತು ಬ್ಯಾಡ್ ಲಕ್ಕು, ಅಕ್ಕಿ 14 ನಿಮಿಷಕ್ಕೆ ಕೂತಿದೆ. ತುಂಬಾ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 2024ನೇ ಸಾಲಿನ ಬೆಂಗಳೂರು ಚಾಂಪಿಯನ್ಶಿಪ್ ಯೂಟ್ಯೂಬ್ ಕಪ್ ಇದಕ್ಕೆ 3ನೇ ರೌಂಡಲ್ಲಿ ನಮ್ಮ ಆನೆಪಳ್ಳ ಜಂಗ್ಲಿ ಲಾಫ್ಟ್ ನಮ್ಮ ರವಿ ಮರ್ಗಾಣ ಅವರೆಲ್ಲ ಸೇರಿ ಅಕ್ಕಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಅವರೇ ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ಈ ದಿನ ಯೂಟ್ಯೂಬ್ ಕಪ್ಗೆ 3ನೇ ರೌಂಡ್ಗೆ ಫೈನಲ್ಗೆ ಅಕ್ಕಿ ಬಿಟ್ಟಿದ್ದೀರಿ. ಈ ಅಕ್ಕಿ ನಮ್ಮ ಫೇವ್ರೇಟ್ ನಮ್ಮ ರವಿ ಅವರ ಜಾನ್ಸನ್ ಅಕ್ಕಿ. ಇದು 3ನೇ ರೌಂಡಲ್ಲಿ ನಮಗೆ ಅತಿ ಹೆಚ್ಚು ಕಾಲ ಆಡಿಸ್ತೈತೆ ಅಂತ ನಾನು ಭರವಸೆ ಮಾಡ್ಕೊಂಡಿದ್ದೀನಿ. ಎಲ್ಲ ಅಕ್ಕಿ ಬಿಟ್ಟಿರೋ ಎಲ್ಲ ಸ್ನೇಹಿತರಿಗೂ ಶುಭ ಕೋರ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಆಫ್ ಲಕ್. ನಮಸ್ಕಾರ ಸ್ನೇಹಿತರೆ. ನಾವು ಚೌಡೇಶ್ವರಿ ದಾವಡಿ ಅಲ್ಸೂರಿಂದ ಮಾತಾಡ್ತಿರೋದು. ರಘು, ಉಮೇಶ್, ವಿನಯ್. ಇವತ್ತು ಯೂಟ್ಯೂಬ್ ಫೈನಲ್ ರೌಂಡ್ಗೆ ಅಕ್ಕಿ ಬಿಟ್ಟಿದ್ದೀವಿ. ಅಕ್ಕಿ ಆಲ್ರೆಡಿ ಕ್ಲಿಯರಾಗಿ ತೋರಿಸಿದ್ದೀವಿ. ನಮ್ಮ ಪಂಚಾಯತ್ದಾರಾದ ಲೋಕಿಯವರು ಮತ್ತು ಶ್ರೀಕಾಂತ್ ಅವರು ಎಲ್ಲ ನೋಡಿದ್ದಾರೆ. ಅಕ್ಕಿ ಆಡ್ತದೆ, ಅಕ್ಕಿನ ಬಾಜಿ ಮಾಡಿಲ್ಲ. ನೋಡೋಣ ಇವತ್ತು ಏನು ನಮ್ಮ ಅದೃಷ್ಟದಲ್ಲಿ ಏನಿದೆ ಅದಾಗುತ್ತೆ.
ಇನ್ನು ಮಿಕ್ಕಿದ್ದು ಆಡ್ತಾ ಇರೋರ್ದು ಯಾರಾದ್ರು ಆಡ್ತಿದ್ದೆ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೆ ಟೈಮ್ ಬಿಡಿ. ಥ್ಯಾಂಕ್ ಯು. ಸತೀಶ್ ಬಾಲು, ವಿಲ್ಸನ್ ಗಡನ್ ಸರ್ ಅವ್ರ ಅಕ್ಕಿ ಆಡ್ತಾರೋ ವಿಡಿಯೋ ಸರ್ 2 ಅವರ್ ಪಾಸ್ ಆಗಿದೆ. ಶ್ರೀ ಆನೆಪಳ್ಯ ಜಂಗ್ಲಿ ಲಾಫ್ಟ್ ಇವ್ರ ಅಕ್ಕಿ 2 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಚಂದ್ರಣ್ಣ ಗೋಪಿ ವಿಜಿ ಇವರಕ್ಕೆ 2 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಶ್ರೀ ಮಾರುತಿ ದಾವಡಿ ನೈಸ್ ಔಟ್ ಜಯರಾಮಣ್ಣ ಅವರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಶ್ರೀ ಉಮಾಮಹೇಶ್ವರಿ ಕೃಪಾ ವಿದ್ಯಾಪೀಠ ಇವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಇನ್ನೂ ಬಾಜಿ ಮಾಡಿಲ್ಲ ಸರ್ ಇದು. KCAR ದಾವಡಿ ಕಾರ್ತಿಕ್ ರೆಡ್ಡಿ ಆ್ಯಂಡ್ ಫ್ರೆಂಡ್ಸ್ ಕಸುನಹಳ್ಳಿ ಇವ್ರ ಅಕ್ಕಿ 2 ಅವರ್ ಪಾಸ್ ಆಗಿದೆ, ಅಕ್ಕಿ ಆಡ್ತಾ ಇದೆ. ಶ್ರೀ ರೇಣುಕಾ ಯಲ್ಲಮ್ಮ ದಾವಡಿ ಶಾಂತಿನಗರ ಇವ್ರ ಅಕ್ಕಿ 2 ಅವರ್ ಪಾಸ್ ಆಗಿರೋ ವಿಡಿಯೋ ಸರ್ ಇದು. ಅಕ್ಕಿ 2 ಅವರ್ ಪಾಸ್ ಆಗಿ ಆಗ್ತಿದೆ. ವಿಜಯ್ ವಿನಾಯಕ ದಾವಡಿ ಇವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸರ್ ಇದು. 2 ಅವರ್ ಪಾಸ್ ಆಗಿರೋದು. ಶ್ರೀ ರೇಣುಕಾ ಯಲ್ಲಮ್ಮ ದಾವಡಿ ಶಾಂತಿನಗರ ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಇವತ್ತು 3ನೇ ರೌಂಡ್ ಯೂಟ್ಯೂಬ್ ಫೈನಲ್ ರೌಂಡ್ಗೆ ಅಕ್ಕಿ ಬಿಟ್ಟಿದ್ದೀರಿ ನಾವು. 6:30ಗೆ ಧೂಮಾ ರೆಗ್ದಾರ್ ಬಿಟ್ಟಿದ್ದೀರಿ ನಮ್ಮ ಸೂರ್ಯಣ್ಣ ಅವ್ರ ಲೈನಲ್ಲಿ. ಇವತ್ತು 3ನೇ ಫೈನಲ್ ರೌಂಡಿಗೆ ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಚೆನ್ನಾಗಿ ಆಡಿಸ್ಲಿ. ಇವತ್ತು ಒಳ್ಳೆ ವೆದರ್ ಇದೆ, ಎಲ್ಲರೂ ಅಕ್ಕಿ ಒಳ್ಳೆ ಟೈಮ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀರಿ. ನಮ್ಮ ಸ್ನೇಹಿತ ರಫೀಕ್ ಅಹಮದ್ ಖಾನ್ ಅವ್ರು ಬಂದಿದ್ದಾರೆ ಇವತ್ತು ಅಕ್ಕಿ ನೋಡೋಕ್ಕೆ ಫೈನಲ್ ರೌಂಡ್ಗೆ. ಹಂಗೆ ಸಹ ನಮ್ಮ ಕಿರಣ್ ಅವರು ಬಂದಿದ್ದಾರೆ, ಮತ್ತು ಎದುರುಗಡೆ ನಮ್ಮ ಡ್ಯಾನಿ ಬಾಸ್ ಇದ್ದಾರೆ, ನಮ್ಮ ತಮ್ಮ ಪುಟ್ಟ ಅವರು ಇದ್ದಾರೆ. ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ. ರೆಫ್ರಿನೂ ಬಂದಿದ್ದಾರೆ, ರೆಫ್ರಿ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಕ್ಕಿ 2 ಅವರ್ ಪಾಸ್ ಆಗಿದೆ ನಮ್ಮ ಅಕ್ಕಿ, ತುಂಬ ಚೆನ್ನಾಗಿ ಆಡ್ತಾ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಒಳ್ಳೆ ಟೈಮ್ ಬಿಡಲಿ. ಜೈ ಕರ್ನಾಟಕ ಮಾತೆ, ಜೈ. KCAR ದಾವಡಿ ಕಾರ್ತಿಕ್ ರೆಡ್ಡಿ ಅಂತ 16ಕ್ಕೆ ಅಕ್ಕಿ ಬಿಟ್ಟಿದ್ದಾರೆ, ಅಕ್ಕಿ ಬಿಟ್ಟಿದ್ದಾರೆ. ಅಕ್ಕಿ 2 ಅವರ್ ಪಾಸ್ ಆಗಿದೆ, ತುಂಬ ಚೆನ್ನಾಗಿ ಆಡ್ತಾ ಇದೆ. ಓದ್ಕಿದ ಬಿಟ್ಟಿದ್ದ ಅಕ್ಕಿನ ಬಿಟ್ಟಿದ್ದಾರೆ. ಅಕ್ಕಿ ಬಾಲ ಕಟ್ಕೊಂಡು ತುಂಬ ಚೆನ್ನಾಗಿ ಆಡ್ತಾ ಇದೆ. ದಾವಡಿ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಕೊತೀನಿ. ಟೋಟಲ್ 9 ಸೀಲ್ಗೆ ಅಕ್ಕಿ ಬಿಟ್ಟಿದ್ದಾರೆ. ಸರಿ ಬಿಟ್ಟಿದ್ದೀವಿ, ಟೋಟಲ್ 9 ಸೀಲ್ಗೆ ಬಿಟ್ಟಿದ್ದೀವಿ. ಅಕ್ಕಿ ಚೆನ್ನಾಗಿ ಆಡ್ತಾ ಇದೆ. ಯೂಟ್ಯೂಬ್ ಕಪ್ ಬಿಟ್ಟಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಚೌಡೇಶ್ವರಿ ದಾವಡಿ ಹಲಸೂರು ಅಕ್ಕಿ ಆಡ್ತಿರೋ ವಿಡಿಯೋ ಸರ್. ನಮಸ್ಕಾರ ಫ್ರೆಂಡ್ಸ್, ನಾವು ವಿಜಯ ವಿನಾಯಕ ದಾವಡಿ MRV ಬ್ರದರ್ಸಿಂದ ಮಾತಾಡ್ತಾ ಇರೋದು. ನಮ್ಮ ಸತೀಶ್ ಬಾಲು ವಿಲ್ಸನ್ ಗಡನಿಂದ ನಮ್ಮ ಬಾಲು ಅವ್ರು ಬಂದವ್ರೆ, ಆಮೇಲೆ ಸುನೀಲ್ ನಮ್ಮವರು, ಆಮೇಲೆ ನಮ್ಮ ದರ್ಶನ್ ಅಂತ ಒಬ್ಬರು ಬಂದವ್ರೆ. ಎಲ್ಲ ನಮ್ಮ ಅಕ್ಕಿ 3 ಅವರ್ ಆಗಿದೆ, ಅಕ್ಕಿ ಚೆಂದಾಗಿ ಆಡ್ತೈತೆ. ಎಲ್ಲ ನಮ್ಗೆ ಎನ್ಕರೇಜ್ ಮಾಡೋದಕ್ಕೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ. ನಮ್ಮ ಬಾಲು ಅವ್ರು ಎಲ್ಲ ಸ್ವಲ್ಪ ಮಾತಾಡ್ತಾರೆ. ಹಾಯ್ ಫ್ರೆಂಡ್ಸ್, ನಾವು ಸತೀಶ್ ಬಾಲು ವಿಲ್ಸನ್ಗಡನಿಂದ. ಮತ್ತು ಇಲ್ಲಿ ನಮ್ಮ MRV ಬ್ರದರ್ಸ್ ಅವ್ರು ಅಕ್ಕಿ ಬಿಟ್ಟಿದ್ದಾರೆ. ಅವ್ರ ಫೇವ್ರೇಟ್ ಬರ್ಡ್ ಬ್ಯಾಟ್. ಅಕ್ಕಿಯ ಬಗ್ಗೆ ಹೇಳ್ಬೇಕಾಗಿರೋದು ಏನಿಲ್ಲ. ತುಂಬ ಒಳ್ಳೆ ಅಕ್ಕಿ, ತುಂಬ ಚೆನ್ನಾಗಿ ಆಡ್ತದೆ. ಯಾವಾಗಲೂ ಇವ್ರು ಲಕ್ಕಿ ಬೋರ್ಡ್ ಅನ್ಬೋದದು. ಯಾಕಂದರೆ ಯಾವಾಗಲೂ ಇವ್ರಿಗೊಂದು ಎತ್ತು ಕೈ ಇದು. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು. ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸುನೀಲ್ ಅವರು ಒಂದೆರಡು ಮಾತಾಡ್ತಾರೆ. ನಾವು ಸಿಂಡ್ರಲಾ ದಾವಡಿಯಿಂದ ಸುನೀಲ್ ಕುಮಾರ್ ಅಂತ. ವರ್ಷ ಒಳ್ಳೆ ಅಕ್ಕಿ ಬಿಡ್ತಾರೆ. ನಮ್ಮ ಗುರುಗಳು ಲಕ್ಕಿಗೆ ನಮ್ಮ ಗುರುಗಳೇ ಅವರು. ತುಂಬ ಒಳ್ಳೆ ಅಕ್ಕಿಗಳು, ಹೇಳಂಗೆ ಇಲ್ಲ. ಆ ಥರ ಒಂದು ನೀಟ್ನೆಸ್ ಆಗಿ ಅಕ್ಕಿ ಬಿಡ್ತಾರೆ. ಇವ್ರ ಜೊತೆ ಇದ್ರೆ ಇನ್ನೂ ಚೆನ್ನಾಗಿ ಅಕ್ಕಿ ಬಿಡ್ಬೋದು. ಇವತ್ತು ಗುರು ಪೌರ್ಣಮಿ ಬೇರೆ, ಸೊ ಹಾಗಾಗಿ ಗುರುಗಳು ನೋಡೋದಕ್ಕೆ ಎಲ್ಲರೂ ಬಂದಿದ್ದೇವೆ. ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಗುರುಗಳು ಎಲ್ಲರ ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಆಲ್ ದ ಬೆಸ್ಟ್
ಬಾಲು ಅವ್ರಿಗೂ ಆಮೇಲೆ MRV ಬ್ರದರ್ಸ್ ಸುನೀಲ್ ಅವ್ರಿಗೂ ಕೂಡ ಹೊಸ ಶೋಕ್ದಾರ್ ಇವರು, ಹೊಸ ಪಟ್ಟ ಇದು ಇವಾಗ ತಾನೇ ಚಿಗುರ್ತೈತೆ. ಇದಕ್ಕೂ ಎಂಕರೇಜ್ ಕೊಡ್ಬೇಕಂತ ಬಂದೆಲ್ಲ ಕಲಿತಾ ಐತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಶ್ರೀ ಆನೆಪಳ್ಯ ಜಂಗ್ಲಿ ಲಾಫ್ಟ್ ರವಿ ಮರ್ಗಾನ್ ಫ್ರೆಂಡ್ಸ್ ಇವರಕ್ಕೆ 4 ಅವರ್ ಪಾಸಾಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಶ್ರೀ ಉಮಾಮಹೇಶ್ವರಿ ಕೃಪಾ ವಿದ್ಯಾಪೀಠ ಇವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಅಕ್ಕಿ ಇನ್ನೂ ಬಾಜಿ ಮಾಡಿಲ್ಲ. ಚಂದ್ರಣ್ಣ ಗೋಪಿ ವಿಜಿ ಬೀನಾರಾಯಣಪುರ ಇವರಕ್ಕೆ 4 ಅವರ್ ಪಾಸಾಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಸತೀಶ್ ಬಾಲು ವಿಲ್ಸನ್ ಗಡನ್ ಸರ್ 4 ಅವರ್ ಪಾಸ್ ಆಗಿರೋ ವಿಡಿಯೋ ಸರ್ ಇದು. ಶ್ರೀ ಮಾರುತಿ ದಾವಡಿ ನೈಟ್ ಔಟ್ ಜಯರಾಮಣ್ಣ ಅವರಕ್ಕೆ 4 ಅವರ್ ಪಾಸ್ ಆಗಿರೋ ವಿಡಿಯೋ ಇದು. ಚೌಡೇಶ್ವರಿ ದಾವಡಿ ಹಲಸೂರು ಅಕ್ಕಿ 3 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ವಿಜಯ್ ವಿನಾಯಕ ದಾವಡಿ MRV ಬ್ರದರ್ಸ್ ಇವರಕ್ಕೆ 4 ಅವರ್ ಪಾಸಾಗಿ ಆಡ್ತಾ ಇರೋ ವಿಡಿಯೋ ಇದು. KCR ದಾವಡಿ ಕಸನಹಳ್ಳಿ ಕಾರ್ತಿಕ್ ರೆಡ್ಡಿ ಅಂಡ್ ಫ್ರೆಂಡ್ಸ್ ಇವ್ರ ಅಕ್ಕಿ 4 ಅವರ್ ಪಾಸ್ ಆಗಿದೆ. ಟೋಟಲ್ 9 ಸೀಲ್ ಬಿಟ್ಟಿದ್ದಾರೆ. ಅಕ್ಕಿ ಮಕ್ಷಿ ಬಣ್ಣ ತುಂಬ ಚೆನ್ನಾಗಿ ಆಡ್ತಾ ಇದೆ. ಅಕ್ಕಿ ಒಳ್ಳೆ ದೂರ್ಬಾರ ಬರ್ತಾ ಇದೆ. ದಾವಡಿ ಅವರು ಓನರ್ 1-2 ಮಾತು ಮಾತಾಡ್ತಾರೆ. ಮಕ್ಷಿ ಬಿಟ್ಟಿದ್ದೀವಿ, ತುಂಬ ಚೆನ್ನಾಗಿ ಆಡ್ತಾ ಇದೆ. ದೂರ್ಬಾರ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಆಡ್ತಾ ಇದೆ. ಯೂಟ್ಯೂಬ್ ಬಿಟ್ಟಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಒಳ್ಳೆ ಅಕ್ಕಿ ಬಿಟ್ಟಿದ್ದೀರಿ. ಫ್ರೆಂಡ್ಸ್ ನೋಡಿ, ಇವರು ಚೌಡೇಶ್ವರಿ ದಾವಡಿ 3 ಅವರ್ 14 ನಿಮಿಷಕ್ಕೆ ಕೂತಿದೆ. ಇವ್ರದ್ದು ಕೂಡ ಒಳ್ಳೆ ಲಾಂಗ್ ಟೈಮ್ ಇತ್ತು ಅನಿಸುತ್ತೆ. ಏನೋ ಬ್ಯಾಡ್ ಲಕ್ ಇವ್ರದ್ದು, ಬೇಗನೆ ಕೂತಿದೆ. ಅಂದರೆ 14 ಅವರ್ 10 ನಿಮಿಷ ಆಡಿದ್ದು ಅಕ್ಕಿ ಬಿಟ್ಟಿಲ್ಲ, ಇವತ್ತು ಬೇರೆ ಅಕ್ಕಿ ಬಿಟ್ಟಿದ್ದಾರೆ. ಏನೋ ಬ್ಯಾಡ್ ಲಕ್ಕು, ಬೇಗ ಕೂತಿದೆ. ನೋಡೋಣ ಫ್ರೆಂಡ್ಸ್ ಇವ್ರು ಯಾವ ಪ್ಲೇಸಲ್ಲಿ ಇರ್ತಾರೆ ಅಂತೇಳಿ. ಶ್ರೀ ರೇಣುಕಾ ಯಲ್ಲಮ್ಮ ದಾವಡಿ ಶಾಂತಿನಗರ ಇವ್ರ ಅಕ್ಕಿ ಮನೆ ಮೇಲೆ ಬಂದಿರೋ ವಿಡಿಯೋ ಸರ್ ಇದು. ಹಂಗೆ ದಾವಡಿಯವ್ರನ್ನ ಮಾತಾಡ್ತಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದಾವಡಿ ಶಾಂತಿನಗರ ಸರ್. ಇವಾಗ 4 ಅವರ್ ಪಾಸ್ ಆಗಿ ನಮ್ಮ ಅಕ್ಕಿ ಚೆನ್ನಾಗಿ ಆಡ್ತಾ ಇದೆ. ಬೆಳಿಗ್ಗೆ ನಾವು 6:30ಕ್ಕೆ ಅಕ್ಕಿ ಬಿಟ್ಟಿದ್ವಿ. ಇವತ್ತು ಹೊಸದು 2 ವಾರದಿಂದ ಬಿಳೆಬಾಲನ ರೋಷನ್ ಬಿಳೆಬಾಲ ಅಕ್ಕಿ ಬಿಡ್ತಾ ಇದ್ವಿ. ಇವತ್ತು ಗುಲ್ದಾರ್ ಲೈನಲ್ಲಿ ಒಂದು ಅಕ್ಕಿ ಬಿಟ್ಟಿದ್ದೀವಿ. ಅದನ್ನು ಒಂದು ತುಂಬ ಚೆನ್ನಾಗಿ ದೂರ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದೆ. ಎಲ್ಲರೂ ಬೇರೆಯವ್ರು ಎಲ್ಲರೂ ಬಿಟ್ಟಿರೋರ್ಗು ಅಕ್ಕಿ ಆಡ್ತಾ ಇರೋರ್ಗು ಆಲ್ ದಿ ಬೆಸ್ಟ್ ಹೇಳ್ತಾ, ಯಾರಾದರೂ ಬಂದು ನೋಡ್ತೀನಿ ಅಂತ ಹೇಳಿ ಬಂದು ಧಾರಾಳವಾಗಿ ನೋಡ್ಬೋದು ಸರ್. ಚೆನ್ನಾಗಿ ಅಕ್ಕಿ ಆಡ್ತಾ ಇದೆ. ಸ್ನೇಹಿತರೆ, ಎಲ್ಲ ಪಾರಿವಾಳ ಶೋಕಿದಾರರಿಗೂ ನಮಸ್ಕಾರ. ಈ ಯೂಟ್ಯೂಬು ಕಪ್ಪಲ್ಲಿ ಇವತ್ತು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ 10 ಪಾರಿವಾಳ ಶೋಕಿದಾರಗಳು ಗುರುಗಳಿಗೆ ಮೊದಲು ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀರಿ. ಇವತ್ತು 10 ಪಾರಿವಾಳನೂ ಆಡ್ತಾ ಇದೆ. ಆ 10 ಪಾರಿವಾಳದ ಯೂಟ್ಯೂಬಲ್ಲಿ ಯಾರ್ದು ಮೊದಲನೇ ಸ್ಥಾನ ಬರುತ್ತೆ ಅವ್ರಿಗೆ ನಾವು ಕೃತಜ್ಞತೆ ಕೂಡ ಸಲ್ಲಿಸ್ತೀನಿ. ಇವತ್ತು ನಾವು ಆನೆಪಳ್ಯ ಜಂಗ್ಲಿ ದಾವಡಿ ನಮ್ಮ ರವಿಯಣ್ಣ ಅಕ್ಕಿ ಬಂದ್ಬಿಟ್ಟು 5 ಅವರ್ ಆರಿ 2 ನಿಮಿಷ ಆಡ್ತಾ ಇದೆ. ನಮ್ಮ ರವಿಯಣ್ಣ ಮೂಲಕ ಆಡ್ತಾ ಇರುವ ಎಲ್ಲ ಅಕ್ಕಿ ಶೋಕಿದಾರರಿಗೂ ನಾವು ಅವ್ರ ಅಕ್ಕಿಗಳು ಚೆನ್ನಾಗಿ ಆರಲಿ ಅಂತ ಪ್ರೋತ್ಸಾಹ ಮಾಡ್ತೀರಿ. ಇದೇ ರೀತಿ ಎಲ್ಲ ಖುಷಿಯಿಂದ ಅಕ್ಕಿಗಳು ಆಡ್ತಾ ಇದೆ. ಅವ್ರಿಗೆ ನಮ್ಮ ಈ ಅಕ್ಕಿಯ ಯೂಟ್ಯೂಬ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಾನು ಅವರು ಅಕ್ಕಿಗಳು ಚೆನ್ನಾಗಿ ಆರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಕರ್ನಾಟಕ ಮಾತೆಯ ಜೈ ಇರಲಿ, ಎಲ್ರಿಗೂ ವಿಜಯೋತ್ಸವ ಆಗಲಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫ್ರೆಂಡ್ಸ್ ನಮಸ್ಕಾರ. ನಾವು ಶಿವಜಯನಾಯಕ ದಾವಡಿ MRV ಬ್ರದರ್ಸ್ ಮಾತಾಡೋದು. ಈ ದಿನ ನಮ್ಮ ಅಕ್ಕಿ 5 ಗಂಟೆ ಟಚ್ ಮಾಡಿದೆ. ಅಕ್ಕಿ ಚೆಂದಾಗಿ ಆಡ್ತಾ ಇದೆ. ಯೂಟ್ಯೂಬ್ ಫೈನಲ್ ರೌಂಡು ಹಾಗೂ ಹರಿ ಅವರ ಕಲರ್ ಸೆಕೆಂಡ್ ರೌಂಡು ಹಾಗೂ ಸಿಲಿಕಾನ್ ಸಿಟಿ ಫೈನಲ್ ರೌಂಡ್ 3 ಸೀಲಿಗೆ ಬಿಟ್ಟಿದ್ದೀವಿ. ಅಕ್ಕಿಗಳು ಆಡ್ತಾ ಇದೆ. ಸೊ ನಮ್ಮ ಅಕ್ಕಿ ನೋಡೋಕೆ ಬಂದಿರೋಂಥ ನಮ್ಮ ಪ್ಲೇಸ್ಗಳ ನಮ್ಮ ಸುನೀಲ್ ಅವರಿದ್ದಾರೆ, ನಮ್ಮ ವಿಜಯ್ ಅವರಿದ್ದಾರೆ, ಹಾಗೂ ನಮ್ಮ ಮೈಸೂರಿನಿಂದ ನಮ್ಮ ಗೌಡಿ ಅವರು ಹಾಗೂ ಅವ್ರ ಸ್ನೇಹಿತರೆಲ್ಲ ಬಂದಿದ್ದಾರೆ. ಸೊ ಈ ರೀತಿ ಎಲ್ಲರೂ ನಮ್ಮ ಅಕ್ಕಿ ನೋಡೋಕೆ ಬರ್ತಾ ಇರೋದು ನಮಗೊಂದು ಖುಷಿ ಆಗ್ತಾ ಇದೆ.
ಸೊ ಅಕ್ಕಿನೂ ಅದೇ ರೀತಿ ಜವಾಬ್ ಕೊಟ್ಕೊಂಡು ಆಡ್ತಾ ಇದೆ. ಇನ್ನೂ ಎಷ್ಟೊತ್ತು ಆಡೋದು ನೋಡೋಣ. ಒಟ್ಟಿನಲ್ಲಿ ಯೂಟ್ಯೂಬ್ ಕಪ್ಪಲ್ಲಿ ಎಲ್ರಿಗೂ ಒಂದು ಫೈಟ್ ಅಂತೂ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. 3 ವರ್ಷದ ಹಿಂದೆ ಅಕ್ಕಿ ತುಂಬ ಚೆನ್ನಾಗಿ ಆಡಿತ್ತು. ಅದನ್ನು ಮೃದಂಗೆ ಅಕ್ಕಿ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಓಕೆ, ಅಕ್ಕಿ ಚೆನ್ನಾಗಿ ಆಡಲಿ. ಓಕೆ, ನೀವು ಕರ್ಕೊಂಬಂದಿದ್ದಕ್ಕೆ ನಮಗೂ ತುಂಬ ಧನ್ಯವಾದಗಳು. ನೀವು ಅಕ್ಕಿ ನೋಡ್ಬಿಟ್ಟು ಏನು ಹೇಳ್ತಾ ಇದ್ದೀರಾ? ಚೆನ್ನಾಗಿ ಆಡ್ತಿದ್ದೆ. 14 ಬಾಲ್ ಅಂದರು, ನಾನು ನಂಬಲಿಲ್ಲ. ಅದನ್ನು ನೋಡೋಕ್ಕೆ ಅಂತಲೇ ಬಂದಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅದೆಲ್ಲ ನೋಡಿ ತಿಳ್ಕೊಳ್ಳಿ. ನಿಮ್ಗೇನೇ ಡೌಟ್ ಇರಲಿ, ಗುರು ಶಿಷ್ಯರು. ಇವತ್ತು ಗುರು ಪೌರ್ಣಮಿ ಬೇರೆ, ಸೊ ಇವ್ರ ಹತ್ರ ಕಲ್ತ್ಕೊಳ್ಳಿ ನೀವು ಕೂಡ ನಂಗೇನೆ. ಚಂದ್ರಣ್ಣ, ಗೋಪಿ, ವಿಜಿ, ಬೀನಾರಾಯಣಪುರ ಇವಕ್ಕೆ 6 ಅವರ್ ಪಾಸಾಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಸತೀಶ್ ಬಾಲು, ವಿಲ್ಸನ್ ಗಾರ್ಡನ್ ಸರ್ 6 ಅವರ್ ಪಾಸ್ ಆಗಿರೋ ವಿಡಿಯೋ ಸರ್ ಇದು. ಅಕ್ಕಿ ಬಾಜಿ ಮಾಡಿದೆ. ಫ್ರೆಂಡ್ಸ್ ನೋಡಿ, ಇದು ಮಾರುತಿ ದಾವಡಿ ರಿಂಗ್ ರೋಡ್ ಜಯರಾಮ್ ಸರ್ ಅವ್ರದ್ದು 6 ಅವರ್ ಪಾಸ್ ಆಗಿರೋ ವಿಡಿಯೋ ಫ್ರೆಂಡ್ಸ್. ನೋಡಿ, ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಶ್ರೀ ಉಮಾಮಹೇಶ್ವರಿ ಕೃಪಾ ವಿದ್ಯಾಪೀಠ ಸರ್ಕಲ್ ಇವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸರ್. ಇನ್ನೂ ಬಾಜಿ ಮಾಡಿಲ್ಲ ಅಕ್ಕಿ. KCR ದಾವಡಿ ಕಾರ್ತಿಕ್ ರೆಡ್ಡಿ ಆ್ಯಂಡ್ ಫ್ರೆಂಡ್ಸ್ ಕಸುನಹಳ್ಳಿ ಇವ್ರ ಅಕ್ಕಿ 6 ಅವರ್ ಪಾಸ್ ಆಗಿದೆ. ಅಕ್ಕಿ ಆಡ್ತಾ ಇದೆ. ಶ್ರೀ ಆನೆಪಳ್ಯ ಜಂಗ್ಲಿ ಲಾಫ್ಟ್ ರವಿ ಮರ್ಗ ಆ್ಯಂಡ್ ಫ್ರೆಂಡ್ಸ್ ಇವ್ರ ಅಕ್ಕಿ 6 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ಇವತ್ತು ಯೂಟ್ಯೂಬ್ ಕಪ್ ಚಾಂಪಿಯನ್ಗೆ ಶ್ರೀ ಮಾರುತಿ ದಾವಡಿ ನೈಟ್ ಔಟ್ ಜಯರಾಮನ್ ಅವರ ಅಕ್ಕಿ ಬಿಟ್ಟವ್ರೆ. 6 ಅವರ್ ಪಾಸ್ ಆಗೈತೆ. ಅವ್ರ ಅಭಿಪ್ರಾಯ ಏನು ಕೇಳೋಣ ಸರ್? ನಮಸ್ತೆ ಫ್ರೆಂಡ್ಸ್, ಇದು 3ನೇ ರೌಂಡ್ ಬಿಡ್ತಾ ಇರೋದು. 10 ಜನದಲ್ಲಿ ತುಂಬ ಎಲ್ಲ ಚೆನ್ನಾಗಿ ಆಡಲಿ ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಜಯರಾಮ್ ಮಾರುತಿ ದಾವಡಿ ಅವ್ರದ್ದು 6 ಅವರ್ ಪಾಸ್ ಆಗೈತೆ. ತುಂಬ ಚೆನ್ನಾಗಿ ಆಡ್ತೈತೆ ಅಕ್ಕಿ. ನೋಡೋರೆಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿ ಆಡ್ತೈತೆ ಅಕ್ಕಿ. ನಾನು ಎಲ್ಲರದು ಚೆನ್ನಾಗಿ ಆಡ್ಬೇಕು ಅಂತಲೇ ಕೇಳ್ಕೊತೀನಿ. ಇವತ್ತು ತುಂಬ ಚೆನ್ನಾಗೈತೆ ವೆದರು, ತುಂಬ ಚೆನ್ನಾಗಿ ಆಡ್ತೈತೆ. ಎಲ್ಲರದು ನೋಡ್ತಾ ಇದ್ದೀನಿ. ನಮಸ್ಕಾರ. ಯೂಟ್ಯೂಬ್ ಕಬ್ಬು ನಡೆಸ್ತಾ ಬಿಟ್ಟಿದ್ದಾರೆ. ಎಲ್ಲರದು ಭಾಳ ಚೆನ್ನಾಗಿ ಆಡ್ತಾ ಇದೆ. ಇವತ್ತು ಕ್ಲೈಮೇಟ್ ಚೆನ್ನಾಗಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರದು ಚೆನ್ನಾಗಿ ಆಡಲಿ. ಎಲ್ಲರೂ ಯಾರು ವಿನ್ನರ್ ಆದ್ರೂ ಎಲ್ಲರಿಗೂ ಸಂತೋಷನೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಗ್ಳೂರು ಚಾಂಪಿಯನ್ಸ್ಗೆ ಯೂಟ್ಯೂಬ್ ಕಪ್ಗೆ ಅಕ್ಕಿ ಫೈನಲ್ ರೌಂಡ್ ಬಿಟ್ಟವ್ರೆ ನಮ್ಮ ಗುರುಗಳಾದಂಥ ಜಯರಾಮಣ್ಣ ಅವರು. ಅಕ್ಕಿ ತುಂಬ ಚೆನ್ನಾಗಿ ಅಕ್ಕಿ ಆಡ್ತೈತೆ. ಎಲ್ಲರೂ ಈ ಪಾರ್ಟಿಸಿಪೇಟ್ ಯಾರ್ಯಾರು ಅಕ್ಕಿ ಬಿಟ್ಟಿದ್ದೀರಾ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀವಿ. ಒಳ್ಳೆ ಟೈಮ್ ಆಡಲಿ ಅಕ್ಕಿಗಳು. ಇವತ್ತು ಕ್ಲೈಮೇಟ್ ಚೆನ್ನಾಗೈತೆ. ಯೂಟ್ಯೂಬ್ ಎಲ್ಲ ಪಾರ್ಟಿಸಿಪೇಟ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ವಿನಾಯಕ ದಾವಡಿ MRV ಬ್ರದರ್ಸ್ ಇವ್ರ ಅಕ್ಕಿ ಆಡ್ತಾ ಇರೋ ವಿಡಿಯೋ ಸರ್. 6 ಅವರ್ ಪಾಸ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ಯೂಟ್ಯೂಬ್ ಫೈನಲ್ ರೌಂಡ್ಗೆ ಶ್ರೀ ರೇಣುಕಾ ಯಲ್ಲಮ್ಮ ದಾವಡಿ ಶಾಂತಿನಗರ ಅಕ್ಕಿ 6 ಅವರ್ ಪಾಸ್ ಆಗಿದೆ. ಅಕ್ಕಿ ತುಂಬ ಚೆನ್ನಾಗಿ ಆಡ್ತದೆ. ಇವಾಗ ಒಳ್ಳೆ ವೆದರು ಇದೆ. ಫೈನಲ್ ರೌಂಡ್ಗೆ 8 ಜನ ಆಡ್ತಾ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆಡಿಸ್ತಾ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆಡಲಿ ಅಂತ ಕೇಳ್ಕೊತೀರಿ. ಮತ್ತು ನಮ್ಮ ಅಕ್ಕಿ ನೋಡೋಕ್ಕೆ ನಮ್ಮ ಸುಲ್ತಾನ್ ದಾವಡಿಯಿಂದ ನಮ್ಮ SD ಅಫ್ಜಲ್ ಭಾಯ್ ಬಂದಿದ್ದಾರೆ. ಅಕ್ಕಿ ನೋಡೋಕ್ಕೆ ಬಂದು ತುಂಬ ಚೆನ್ನಾಗಿ ಆಡ್ತದೆ ಅಂತಲೇ ಹೇಳಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಈ ಥರ ಬಂದು ಎಲ್ಲರೂ ಈ ಥರ ಪ್ರೋತ್ಸಾಹ ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಚೆನ್ನಾಗಿ ಅಕ್ಕಿ ಬಿಡ್ತೀರಿ, ಒಳ್ಳೆ ಟೈಮ್ ಬಿಡ್ತೀರಿ. ಇವಾಗ ನಮ್ಮ ದಾವಡಿಗೆ ಬಂದರೆ ನಮ್ಮ SD ಅಫ್ಜಲ್ ದಾದಾಗೆ 1-2 ಮಾತು ಮಾತಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಅಕ್ಕಿ ಕಣ್ಣಿಗೆ ತುಂಬ ಸಂತೋಷ ಆಗ್ತಾಯಿದೆ ನೋಡೋಕ್ಕೆ. ಅಕ್ಕಿ ತುಂಬ ಒಳ್ಳೆ ಆಟ ಆಡ್ತಾ ಇದೆ. ಎಲ್ಲರಿಗೂ ಎಷ್ಟು ಜನ ಆಡಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶ್ರೀ ರೇಣುಕಾ ಯಲ್ಲಮ್ಮ ದಾವಡಿ ಅಕ್ಕಿ ಆಡ್ತಿರೋ ವಿಡಿಯೋ ಸರ್ ಇದು. ಸ್ನೇಹಿತರೆ ನಮಸ್ಕಾರ. ನಾವು ವಿಜಯವಿನಾಯಕ ದಾವಡಿ MRV ಬ್ರದರ್ಸಿಂದ ಮಾತಾಡೋದು. ಇದೇನ ನಮ್ಮ ಅಕ್ಕಿ 6 ಗಂಟೆಗಳ ಕಾಲ ಪಾಸ್ ಮಾಡಿ 7 ಗಂಟೆಗೆ ಮುನ್ನುಗ್ತಾ ಇದೆ.
ಅದೇ ರೀತಿ ಅಕ್ಕಿನೂ ತುಂಬ ಚೆನ್ನಾಗಿ ಆಡ್ತಾ ಇದೆ. ಸೊ ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರು, ನಮ್ಗೆ ವಿಶ್ವೇಶ್ವರಯ್ಯಗೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇಮ್ಮಾರ್ಟೆಂಟ್ ಬ್ರದರ್ಸ್ಗೆ ಆಲ್ ದ ಬೆಸ್ಟ್. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ, ಒಳ್ಳೆ ಆಟ. ಇವತ್ತು ಫೈನಲ್ಲು, ಈ ಫೈನಲ್ ಇವತ್ತು ನಾವೇ ಗೆಲ್ಲೋದಂತ ಗ್ಯಾರಂಟಿ ಇದೆ. ಖಂಡಿತ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳ್ತಾ, ಈ ಅಕ್ಕಿ ಚೆನ್ನಾಗಿ ಆಡಿ ಕೂತ್ಕೊಳ್ಳಿ ಅಂತ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸುಮನ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ಇನ್ ಯುವರ್ ವಿಶಸ್. ಶಂಕರ್ ಅವರು ಒಂದೆರಡು ಮಾತಾಡಬೇಕು ನೋಡಿ. 8 ಕಡೆ ಆಡ್ತಾಯಿತ್ತು ಅಕ್ಕಿ, 8 ಕಡೆ ಆಡ್ತಾಯಿತ್ತೆ. ಅದರಲ್ಲಿ ನಮ್ಮಿರೋದೇ 5 ದಾವಡಿ ಆಡ್ತಾಯಿತ್ತು ಅಕ್ಕಿಗಳು, 5 ದಾವಡಿ ಆಡ್ತಾಯಿತ್ತೆ. ನಮ್ಮಿರಲ್ಲಿ ಯಾರು ಹೊಡೆದ್ರು ನಮ್ಗೆ ಸಂತೋಷನೇ, ಎಲ್ಲ ನಮ್ಮ ದಾವಡಿನೇ, ಎಲ್ಲ 5 ದಾವಡಿನೂ ನಮ್ಮವ್ರೆ. ಯಾರು ಹೊಡೆದ್ರು ನಮ್ಗೆ ಸಂತೋಷನೇ, ಅದರಲ್ಲೂ ನಾವು ಹೊಡೆದ್ರೆ ಇನ್ನೂ ಸಂತೋಷ ಜಾಸ್ತಿ. ನಮ್ಮ ಶಿವಣ್ಣ ಅವ್ರು ಮಾತಾಡ್ತಾರೆ. ಹಲೋ ಫ್ರೆಂಡ್ಸ್, ನೋಡಿ ಎಲ್ಲರೂ ಈ ಥರ ಪಾಸಿಟಿವ್ ಎನರ್ಜಿಯಿಂದ ಮಾತಾಡೋದ್ರಿಂದ ನಮಗೆ ನಿಜವಾಗ್ಲೂ ನಾವು ಗೆದ್ದಿದ್ದ ಫೀಲಿಂಗೇ ನಮ್ಮಲ್ಲಿ ಇದೆ. ಸೊ ಹಂಗಾಗಿ ನಮ್ಮ ಬಂದ ಫ್ರೆಂಡ್ಸ್ಗಳು ನಮಗೆ ವಿಶೇಷ ಕೇಳಿಸ್ತಾ ಇದ್ದಾರೆ, ಅವರು ಗೆಲ್ರಿ, ನೀವೇ ಗೆದ್ದಿದಂಗೆನೆ, ಇವಾಗ ಆಲ್ಮೋಸ್ಟ್ ನಾವು ಗೆದ್ದಂಗೆನೆ ಇದರಲ್ಲಿ ಲೆಕ್ಕ. ಸೊ ಎಲ್ಲರೂ ಯಾರೇ ಗೆಲ್ರಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮ ದಾವಡಿಗೆ ಶ್ರೀ ಸುಲ್ತಾನ್ ದಾವಡಿ ಅಫ್ಜಲ್ ಬೈ ಬಂದಿದ್ದಾರೆ, ಮತ್ತು MRV ಬ್ರದರ್ಸ್ ರವಿ ಅವ್ರು ಬಂದಿದ್ದಾರೆ, ಅಣ್ಣಮ್ಮ ದಾವಡಿ ಕುಮಾರ್ ಬಂದಿದ್ದಾರೆ, ಮತ್ತು ಕೆಸ್ ಗಾರ್ಡನ್ ಸುನಿಲ್ ಅವ್ರು ಬಂದಿದ್ದಾರೆ. ನಮ್ಮ ಅಕ್ಕಿ ನೋಡೋಕ್ಕೆ 3ನೇ ರೌಂಡ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀರಿ, ತುಂಬ ಚೆನ್ನಾಗಿ ಆಡ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಈ ದಿನ ರೇಣುಕಾ ಯಲ್ಲಮ್ಮ ದಾವಡಿ ನಲ್ಲಿ ಇವತ್ತೊಂದು ಹೊಸ ಪಟ್ಟ ಒಂದು ಬಿಟ್ಟಿದ್ದಾರೆ. ಅಕ್ಕಿ ತಿರುವಾಕೊಂಡೇ ಆಡ್ತಾ ಇದೆ, ಇನ್ನೂ ಗಟ್ಟಿ ಎತ್ಕೊಂಡಿಲ್ಲ, ತಿರುವಾಕೊಂಡೇ ಈ ಟೈಮ್ ಮಾಡ್ತಾ ಇದೆ. ತುಂಬ ಸಂತೋಷ ಅಂತ ಪಟ್ಟಗಳು ನೋಡೋದಕ್ಕೆ. ಇದೇ ರೀತಿ ಅಕ್ಕಿ ಇವ್ರಿಗೆ ನೆಕ್ಸ್ಟಲ್ಲೂ ಒಳ್ಳೆ ಟೈಮ್ ಮಾಡಿಕೊಟ್ಟು ಬಾಜಿ ಎತ್ಕೊಂಡು ಇನ್ನೂ ಹಲವಾರು ವರ್ಷಗಳಲ್ಲಿ ಇವ್ರಿಗೆ ಸಾಥ್ ಕೊಡಲಿ ಅಂತ ಕೇಳ್ಕೊತೀವಿ. ಹಾಗೂ ಯೂಟ್ಯೂಬ್ ಫೈನಲ್ ರೌಂಡಲ್ಲಿ ಪಟ್ಟ ಬಿಟ್ಟು ಪಟ್ಟನೂ ಒಳ್ಳೆ ಫೈಟ್ ಕೊಡ್ತಾ ಇದೆ. ಇದು ಒಂಥರ ಖುಷಿ ತರುವಂಥ ವಿಚಾರ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ರೇಣುಕಾ ಯಲ್ಲಮ್ಮ ದಾವಡಿ ಅವರಿಗೆ ಆಲ್ ದ ಬೆಸ್ಟ್. ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಆಮೇಲೆ ಈ ತಂಡಕ್ಕೂ ಒಳ್ಳೆ ಸಾಥ್ ಕೊಡಲಿ ಅಂತ ನಾನು ಶ್ರೀ ಅಣ್ಣಮ್ಮದೇವಿ ದಾವಡಿಯಿಂದ ಕುಮಾರ ಮಾತಾಡ್ತಾ ಇರೋದು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚಂದ್ರಣ್ಣ ಗೋಪಿ ವಿಜಿ ಬೀನಾರಾಯಣಪುರ. ಇವತ್ತು 3ನೇ ರೌಂಡ್ ಯೂಟ್ಯೂಬ್ ಕಪ್ ಬಿಟ್ಟಿದ್ದೀರಿ. 6-5ಗೆ ಗುಲ್ದಾರು 7 ಓವರ್ ಪಾಸ್ ಆಗೈತೆ, ಚೆನ್ನಾಗಿ ಆಡ್ತೈತೆ. ನಮ್ಮ ಲೋಕೆನ ಬಂದವ್ರೆ ಕೋಡಲಿಂದ, ಅವ್ರು ಅಕ್ಕಿ ಆಡೋದು ನೋಡಿದ್ದಾರೆ, ಅವ್ರು ಒಂದೆರಡು ಮಾತು ಮಾತಾಡ್ತಾರೆ. ಲಾಸ್ಟು 3 ವೀಕ್ಸಿಂದ ನೋಡ್ತಾ ಇದ್ದೀವಿ, ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾ ಇದೆ. ಈ ಮಳೆ ಹಾಗೂ ಈ ವೆದರ್ಗಳು ಸ್ವಲ್ಪ ತುಂಬ ಇದ್ದಿದ್ರು 3 ರೌಂಡಿಂದನೂ ಇದು ಒಂದು 8 ಓವರು 9 ಓವರು ಈ ರೀತಿ ಚೆನ್ನಾಗಿ ಆಡ್ಕೊಂಡ್ಬರ್ತಾ ಇದೆ. ನಾವು ಬಂದು ನೋಡ್ತಾ ಇದ್ದೀವಿ. ಇದು ಯೂಟ್ಯೂಬ್ ಕಪ್ ಬಿಡೋದ್ರಿಂದ ಏನೋ ಸ್ಪೆಷಲಾಗಿ ಅವರು ಎಲ್ಲರಿಗೂ ಅಪ್ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ನಾವು ಒಂದು 2 ಮಾತು ಮಾತಾಡಿದ್ದೀವಿ. ರೆಫ್ರಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದೆ ಸರ್. 7 ಓವರ್ ಪಾಸ್ ಆಗಿದೆ, ಒಳ್ಳೆ ಟೈಮ್ ಮಾಡಿ ಫಿನಿಶ್ ಮಾಡಲಿ. ಆಲ್ ದಿ ಬೆಸ್ಟ್. ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರಿಗೂ ಆಲ್ ದಿ ಬೆಸ್ಟ್. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನೋಡಿ ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಸರ್ ದಾವಡಿಲಿದ್ದೀವಿ. ಈಗ ರಿಂಗ್ ರೋಡು ನಿಮ್ಗೆಲ್ಲರಿಗೂ ಗೊತ್ತು, ಮಾರುತಿ ದಾವಡಿ ಅಂದರೆ. ನೋಡಿ ಒಂದು ಒಳ್ಳೆ ತಾಮ್ರಲ್ಲಿ ಬಿಟ್ಟಿದ್ದಾರೆ. ನಾನು ಹೆಚ್ಚು ಕಮ್ಮಿ 1-1.5 ಅವರ್ ಆಯ್ತು ಬಂದು. ನಾನು ನೋಡಿ ಒಂದು 5 ನಿಮಿಷ ವೀಡಿಯೋ ಮಾಡ್ಬಿಡೋಣ ಅಂತ ಬಂದೆ. ಏನೋ ಅಕ್ಕಿ ಆಡ್ತಾ ಇರೋದು ನೋಡಿ ನನಗೂ ಹೋಗೋಕ್ಕೆ ಮನ್ಸು ಬರಲಿಲ್ಲ. ಹಂಗೆ ಮಾತಾಡ್ಕೊಂಡು 1-1.5 ಅವರಿಂದ ನೋಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಆಡ್ತಾ ಇದೆ. ಗೇಟ್ಲಿಗಳಂತೂ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದೆ. ತಾಮ್ರಲ್ಲು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ತುಂಬ ಚೆನ್ನಾಗಿ ಆಡ್ತಾ ಇದೆ. ಅದು ಏನೇ ಟೈಮ್ ಮಾಡಲಿ ಬೇರೆ, ಆದರೆ ಗೇಮ್ ಅನ್ನೋದು ಇದೆಯಲ್ಲ ಅದು ಮಾತ್ರ ಸೂಪರ್ ಅಂತ ಹೇಳ್ಬೋದು. ಈ ಅಕ್ಕಿ ನನ್ನ ಗೆಸ್ ಪ್ರಕಾರ ಇದು 100% ಒಂದು 9-10 ಅವರ್ ಮೇಲೆ ಗ್ಯಾರಂಟಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ವೆದರು ಕೂಡ ತುಂಬ ಚೆನ್ನಾಗಿದೆ. ಏನು ಬಿಸಿಲು ಸುಮ್ಮನೆ ಲೈಟಾಗಿ ಬಂದೋಗುತ್ತೆ. ಗಾಳಿ ಅಂತೂ ತುಂಬ ಚೆನ್ನಾಗಿದೆ. ಗಾಳಿನ ಬಳಸ್ಕೊಂಡಂತೂ ಅಕ್ಕಿ ತುಂಬಾನೇ ಚೆನ್ನಾಗಿ ಆಡ್ತಾ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಒಂದು ಒಳ್ಳೆ ಅಕ್ಕಿನ ನೋಡಿದೆ. ಅದು ಬಿಟ್ಟು ನೆಕ್ಸ್ಟ್ ನೋಡಿ ನಮ್ಮ ಅಬೋಡ ಸರ್ ಇದ್ರು, ಅವ್ರ ಹತ್ರನೂ ಮಾತಾಡಿದೆ. ಆಮೇಲೆ ನಮ್ಮ ಶ್ರೀನಾಥಸ್ವಾಮಿ ಸರ್ ಇರ್ಬೋದು, ನಮ್ಮ ಬಟ್ಟಿ ಸರ್ ಎಲ್ಲರೂ ಸಿಕ್ಕಿದ್ರು, ಮಾತಾಡಿ ತುಂಬಾ ಸಂತೋಷ ಆಯ್ತು. ಅವ್ರದ್ದೆಲ್ಲ ಅವರು ಚೈಲ್ಡ್ಹುಡ್ ಲೈಫ್ ಇಂದ ಅವ್ರ ಅಕ್ಕಿ ಶೋಕಿ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ನಮ್ಗಂತೂ ಕೇಳಿ ತುಂಬಾನೇ ಖುಷಿ ಆಯ್ತು. ಈಗ ನೋಡಿ ಬನ್ನಿ ನಮ್ಮ ಶ್ರೀನಾಥಸ್ವಾಮಿ ಸರ್ನ ಕೇಳೋಣ. ಸರ್, ಈಗ ನಮ್ಮ ಜಯರಾಮ್ ಸರ್ ಅವರು ಬಿಟ್ಟಿದ್ದಾರೆ ತಾಮ್ರಲ್ಲು, ನೀವು ತುಂಬ ಹೊತ್ತಿಂದ ಕುತ್ಕೊಂಡು ನೋಡ್ತಾ ಇದ್ದೀರಾ, ಏನಂತೀರಾ ಗುರುಗಳೇ? ಸರ್, ಯೂಟ್ಯೂಬ್ ಕಪ್ಪಿಗೆ ಅಕ್ಕಿ ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಆಡ್ತಾರೆ. ನಾನು ಬಂದು 2 ಅವರ್ ಆಯಿತು. 2 ಅವರಿಂದ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಭಾಳ ಚೆಂದಾಗಿ ಗಟ್ಟಿ ಮಾಡುತ್ತೆ. ಮತ್ತು ವೆದರು ಕ್ಲೀನಾಗಿ ಎಲ್ಲರಿಗೂ ಸೆಟ್ ಆಗೋ ಥರ ವೆದರ್ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ನೋಡಿ ನಮ್ಮ ತಾಮ್ರಲ್ಗೆ ಓನರ್ ಆದಂತ ನಮ್ಮ ಜಯರಾಮ್ ಸರ್ ಅವ್ರನ್ನ 2 ಮಾತು ಕೇಳೋಣ. ಸರ್, ಒಂದು ಒಳ್ಳೆ ಬರ್ಡ್ ಬಿಟ್ಟಿದ್ದೀರಾ. ನಮ್ಗಂತೂ ನೋಡಿ ತುಂಬಾನೇ ಸಂತೋಷ ಆಯ್ತು. ನಮ್ಗೇನಂದ್ರೆ ಸರ್, ಅಕ್ಕಿ ಎಲ್ಲಾರ್ದು ಆಡುತ್ತೆ, 11 ಓವರ್ 12 ಓವರ್ 13 ಓವರ್ ಆಡುತ್ತೆ. ಆದ್ರೆ ಕ್ವಾಲಿಟಿ ಆಫ್ ಫ್ಲೈಯಿಂಗು ಅದು ತುಂಬಾನೇ ಇಷ್ಟ ನನಗೆ. ಬೇರೆಯವ್ರ ಕತೆ ಏನೋ ಗೊತ್ತಿಲ್ಲ,
ಕ್ವಾಲಿಟಿ ಆಫ್ ಫ್ಲೈಯಿಂಗ್ ಇದು ಗೇಟ್ಲಿ ಮಾಡೋದಿರ್ಬೋದು, ಕೆಳಗಡೆ ಬಂದು ಗಾಳಿನ ಬಳಸ್ಕೊಂಡು ಗೇಟ್ಲಿ ಮಾಡೋದು, ಒಂಥರ ಮೆಟ್ಲೆಕ್ದಂಗೆ ಗೇಟ್ಲಿ ಮಾಡೋದು, ಇದು ತುಂಬಾನೇ ಕ್ಲಾಸ್ ಆಗಿ ಆಡ್ತಾ ಇದೆ ಸರ್. ಈ ಅಕ್ಕಿ ಬಗ್ಗೆ ಆಮೇಲೆ ಇದ್ರದ್ದು ಬ್ರೀಡು ಅಪ್ಪ ಅಮ್ಮ ಎಲ್ಲ ಯಾವ ಲೈನು ಅಂತ ಒಂದ್ 2 ಮಾತು ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ಹೇಳಿ ಸರ್. ಈ ಬರ್ಡ್ ಬಂದ್ಬಿಟ್ಟು 1800, ಆಮೇಲೆ ನಂಬರ್ 1 ಅಂತ ನಮ್ಮ ಅಬೋರ್ಡ್ ಗಂಡು ಅದಕ್ಕೆ ಬಂದಿರೋದು. ಇದಾಗಲೇ 3 ವರ್ಷದಿಂದ ಆಡ್ತಿದೆ. ಲಾಸ್ಟ್ ಅಂದ್ರೆ 10 ಅವರ್ 1 ನಿಮಿಷ ಆಡಿದೆ. ಈ ವರ್ಷ 8 ಅವರ್ 2 ನಿಮಿಷ ಆಡಿದೆ. ಇನ್ನು ನೋಡ್ಬೇಕು ಇವತ್ತು ಎಷ್ಟೊತ್ತು ಆಡೋದಂತ. ದೇವ್ರಿಚ್ಛೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ, ವೆದರು ಚೆನ್ನಾಗಿದೆ, ನೋಡ್ಬೇಕು. ತುಂಬಾ ಥ್ಯಾಂಕ್ಸ್ ಸರ್. ನೋಡಿ ನಮ್ಮ ಅಬೋಡ ಸಾರ್ದು ಅಂತ ಹೇಳಿದ್ರು, ಅಪ್ಪನ ಸರ್ ಅಪ್ಪ ಅಬೋಡ ಸಾರ್ದು ಅಂತ ಹೇಳಿದ್ರು. ನೋಡಿ ನಮ್ಮ ಅಬೋಡ ಸರ್ ತಾಮ್ರಲ್ಲಿ ಫೇಮಸ್ ನಂಬರ್ 1ಗಳು, ನಂಬರ್ 1 ಇರ್ಬೋದು. ಅವ್ರ ಬಾಯಲ್ಲೇ ಕೇಳೋಣ ಸರ್. ಈಗ ಅಕ್ಕಿ ತಾಮ್ರಲ್ಲಿ ಆಡ್ತಾ ಇದೆ ನೋಡಿ, ನಮ್ ಜಯರಾಮ್ ಸರ್ ಹೇಳಿದ್ರು ಅಪ್ಪ ಅಬೋಡ ಸಾರ್ದು ಅಂತ. ಈಗ ಅದ್ರ ಅಪ್ಪನ ಬಗ್ಗೆ, ಆ ಲೈನ್ ಬಗ್ಗೆ, ಮತ್ತೆ ಅಕ್ಕಿ ಆಡ್ತಾ ಇರೋದ್ರ ಬಗ್ಗೆ 1-2 ಮಾತು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ತಾಮ್ರಲ್ಲಿ ನಾನು ಕೊಟ್ಟಿರ್ಬೋದು, ಮರಿ ಮಾಡಿಸಿ ಬಿಡ್ತಾರೆ, ಶ್ರಮ ಎಲ್ಲ ಅವ್ರದ್ದು. ತುಂಬ ಚೆನ್ನಾಗಿ ಆಡ್ತೈತೆ, ಆಡ್ರೆ ಭಾಳ ಸಂತೋಷ ನನಗೆ. ಎಲ್ಲ ಆಡಿದ್ರೂ ತಾಮ್ರಲ್ಲಿ ಆಡ್ತೈತೆ ಅಂದರೆ ನನಗೆ ಭಾಳ ಖುಷಿನೇ. ನಂಬರ್ 1 ಅನ್ನೋದು ಒಂದು ಲೈನ್ ಅಷ್ಟೇ, ಅದರಲ್ಲಿ ಮಕ್ಕಳು ಆಡ್ತೈತೆ. ಎಲ್ಲ ಕೊಟ್ಟಿದ್ರು ಎಲ್ಲ ಕಡೆನೂ ಆಡ್ತೈತೆ, ಸಂತೋಷ. ಅದೊಂದೇ ನಂಗೆ ಭಾಳ ಸಂತೋಷ. ಎಲ್ಲ ಆಡ್ತಾ ಇದ್ರು ನಂಬರ್ 1 ಆಡ್ತೈತೆ ಅಂದರೆ ಹೋಗಿ ನಿಂತ್ಕೊಂಡು ನೋಡ್ತೀನಿ. ನಾನು ಬಂದು 3 ಅವರ್ ಆಯಿತು. ತುಂಬ ಒಳ್ಳೆ ಗೇಟ್ಲಿಗಳು, ಒಳ್ಳೆ ಆಟ, ಶ್ರಮ ಅವ್ರದ್ದು, ನಮ್ದಿಲ್ಲ. ಅಕ್ಕಿ ಕೊಡೋದೆಲ್ಲ ಮುಖ್ಯ, ಆಡ್ಸೋದೇ ಮುಖ್ಯ ಇರೋದು, ಅದೇ ಅವ್ರದ್ದು ಮುಖ್ಯ. ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೋಡಿ ನಮ್ಮ ಬಟ್ಟಿ ಸರ್ ಇದ್ದಾರೆ, ನಾವು ಅವ್ರನ್ನ ನೋಡಿ ತುಂಬಾ ವರ್ಷ ಆಗಿತ್ತು, ಇವತ್ತು ಸಿಕ್ಕಿದ್ರು ಸರ್. ಈಗ ಜಯರಾಮ್ ಸರ್ ಅವ್ರದ್ದು ತಾಮ್ರಲ್ಲಿ ಆಡ್ತಾ ಇದೆ, ಏನಂತೀರಾ ಸರ್? ತುಂಬ ಚೆನ್ನಾಗಿ ಆಡ್ತಾ ಇದೆ ನೋಡೋಕೆ ಅಂದ. ಅವ್ರ ಹತ್ರನೂ ಒಳ್ಳೆ ಅಕ್ಕಿ ಇದೆ, ನೋಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಾರೆ. ನಾನು 2 ಅವರ್ ಆಯಿತು ಬಂದು, ತುಂಬ ಚೆನ್ನಾಗಿ ಆಡ್ತಾ ಇದೆ ಅಕ್ಕಿ ನೋಡೋಕ್ಕೆ. ನಾನು ನಮ್ಮ ಬನಶಂಕರಿ ಟೂರ್ನಮೆಂಟಿಗೆ ನಾನು ಬಂದಿದ್ದೀನಿ ನೋಡೋಕ್ಕೆ, ರೌಂಡ್ಸಿಗೆ ಬಂದಿದ್ದೀನಿ. ನೋಡ್ಬಿಟ್ಟು ನಾನು ಕೂತಿದ್ದೀನಿ, 2 ಅವರ್ ಆಯ್ತು ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ನಮ್ಮ ಇಡೀ ತಂಡ ಎಲ್ಲ ಇಲ್ಲೇ ಇದ್ದಾರೆ, ಅವ್ರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ತಿಳಿಸ್ತೀವಿ. ಇವತ್ತೊಂದು ಅಕ್ಕಿ ಡಬಲ್ ಡಿಜಿಟ್ ಮೇಲ್ ಆಡಿ ಯೂಟ್ಯೂಬ್ ಕಪ್ 2024 ಬ್ಯಾಂಗ್ಳೂರ್ ಚಾಂಪಿಯನ್ಶಿಪ್ ಫೈನಲ್ ರೌಂಡ್ ಅಲ್ಲಿ ಒಳ್ಳೆ ಪ್ಲೇಸ್ ಮಾಡ್ಲಿ, ಫಸ್ಟೇ ಬರ್ಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಇನ್ನೂ ಟೋಟಲ್ 8 ಜನ ಆಡ್ತಾ ಇದೆ, ಈ ದಾವಡಿ ಬಿಟ್ಟು ಇನ್ನು 7 ಜನ ಆಡ್ತಾ ಇದೆ. ಎಲ್ಲರದು ಕೂಡ ಚೆನ್ನಾಗಿ ಆಡ್ಲಿ, ಒಳ್ಳೆ ಟೈಟ್ ಕಾಂಪಿಟೇಷನ್ ಕೊಡ್ಲಿ. ಯಾಕಂದ್ರೆ ನೋಡಿ ಯಾರೇ ಗೆದ್ರು ಅಕ್ಕಿ ಗೆಲ್ಲೋದು, ಮನುಷ್ಯ ದಾವಡಿ ಎಲ್ಲ ಗೆಲ್ಲೋದು, ಅಕ್ಕಿನೇ ಗೆಲ್ಲೋದು. ಒಂದು ರಿಯಲ್ ಚೌಕ್ದಾರ ಆದವನು ಅಕ್ಕಿ ಗೆದ್ರೆ ಸಂತೋಷ ಪಟ್ಟೆ ಬರ್ತಾನೆ. ಹಂಗಾಗಿ ಅಕ್ಕಿನೇ ಗೆಲ್ಲೋದು. ಯಾರಾದ್ರೂ ಸರಿ ಒಂದು ಒಳ್ಳೆ ಟೈಟ್ ಕಾಂಪಿಟೇಷನ್ ಕೊಟ್ಟು ಎಲ್ಲಾರ್ದು ಚೆನ್ನಾಗಿ ಆಡ್ಲಿ, ಫಿನಿಶ್ ಮಾಡ್ಲಿ ಎಲ್ಲಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. KCR ಲಾಫ್ಟ್ ಕಾರ್ತಿಕ್ ರೆಡ್ಡಿ ಅವ್ರದ್ದು ಪಕ್ಷಿ ಅಕ್ಕಿ 7 ಅವರ್ 34 ನಿಮಿಷ ಆಡಿ ಒಳ್ಳೆ ಆಟವನ್ನು ಆಡ್ಕೊಂಡಿದೆ. ಅವ್ರಿಗೆ 7 ಅವರ್ 34 ನಿಮಿಷ ಆಡಿದೆ ಮಕ್ಷಿ. 3 ರೌಂಡು ಇದೇ ಮಕ್ಷಿ ಬಿಟ್ಟಿದ್ವಿ, ಒಳ್ಳೆ ಆಟ ಆಡಿದೆ. ಇವಾಗ ಆಡ್ತಾ ಇರೋ ಎಲ್ಲ ಯೂಟ್ಯೂಬ್ ಅವ್ರದ್ದು ಆಲ್ ದ ಬೆಸ್ಟ್. ಇದೇ ಮಕ್ಷಿ 3 ರೌಂಡ್ಗೂ ಆಡಿರೋದು. ಇವಾಗ ಲಾಸ್ಟ್ ರೌಂಡ್ಗೆ 7 ಅವರ್ 34 ನಿಮಿಷ ಆಡ್ಕೊಟ್ಟಿದೆ. ಬಾಲ ಕಟ್ಕೊಂಡೆ ಆಡಿದೆ, ಕುಚ್ ಬಾಲ. ಪಳ್ಯ ಜಂಗ್ಲಿ ಲಾಫ್ಟ್ ಸರ್, ಇವ್ರ ಅಕ್ಕಿ 8 ಅವರ್ ಪಾಸ್ ಆಗಿ ಆಡ್ತಾ ಇರೋದು ವಿಡಿಯೋ ಸರ್ ಇದು. ಚಂದ್ರಣ್ಣ ಗೋಪಿ ವಿಜಿ ಬೀನಾರಾಯಣಪುರ, ಇವ್ರ ಅಕ್ಕಿ 8 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಶ್ರೀ ಮಾರುತಿ ದಾವಡಿ ನೈಸ್ ರೋಡ್ ಜಯರಾಮಣ್ಣ ಅವರ ಅಕ್ಕಿ 8 ಅವರ್ ಪಾಸ್ ಆಗಿರೋ ವಿಡಿಯೋ ಸರ್ ಇದು. ಸತೀಶ್ ಬಲ್ಲು ವಿಲ್ಸನ್ ಗಡನ್ ಸರ್ ಅವ್ರದ್ದು ಅಕ್ಕಿ 8 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ವಿಜಯ್ ವಿನಾಯಕ ದಾವಡಿ MRV ಬ್ರದರ್ಸ್, ಇವ್ರ ಅಕ್ಕಿ 8 ಅವರ್ ಪಾಸ್ ಆಗಿ ಆಡ್ತಾ ಇರೋ ವಿಡಿಯೋ ಸರ್ ಇದು. ಎಲ್ಲಮ್ಮ ದಾವಡಿ ಅಕ್ಕಿ ಫಿನಿಶ್ ಮಾಡ್ತಿರೋ ವಿಡಿಯೋ ಸರ್ ಇದು. 2:20ಕ್ಕೆ ಫಿನಿಶ್ ಮಾಡಿದೆ. ರೇಣುಕೈಲಮ್ಮ ದಾವಡಿ ಶಾಂತಿನಗರ ಅಕ್ಕಿ ನಾವು ಯೂಟ್ಯೂಬ್ ಫೈನಲ್ ರೌಂಡ್ಗೆ ಮತ್ತು ಸೆಕೆಂಡ್ ರೌಂಡ್ ಕಲರ್ಗೆ ಬೆಳಿಗ್ಗೆ 6:30ಗೆ ಅಕ್ಕಿ ದಸ್ತಾ ಮಾಡಿದ್ರಿ. ನಮ್ಮ ಅಕ್ಕಿ 2 ಗಂಟೆ 20 ನಿಮಿಷಕ್ಕೆ ಫಿನಿಶ್ ಮಾಡಿದೆ. ಅಕ್ಕಿ ಟೋಟಲ್ ಟೈಮಿಂಗ್ಸ್ 7 ಅವರ್ 50 ನಿಮಿಷ.
ಥ್ಯಾಂಕ್ ಯು. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಫ್ರೆಂಡ್ಸ್ ನೋಡಿ, ಇದು ರೇಣುಕಾ ಯಲ್ಲಮ್ಮ ದಾವಡಿದು ಆಡಿರೋ ಅಕ್ಕಿದು ವಿಡಿಯೋ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್. ಫ್ರೆಂಡ್ಸ್ ನೋಡಿ, ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಶ್ರೀ ಉಮಾಮಹೇಶ್ವರ ಕೃಪಾ ವೀಣೆ ಗೋಪಿನಾಥ್ ಸರ್ ದಾವಡಿಲಿದ್ದೀವಿ. ಫ್ರೆಂಡ್ಸ್ ನೋಡಿ, ನಾನು ಒಂದು ಅರ್ಧ ಗಂಟೆ 40 ನಿಮಿಷ ಆಯ್ತು ಇಲ್ಲಿ ಬಂದು. ಒಂದು ತಾಮ್ರಲ್ಲಿ ಬಿಟ್ಟಿದ್ದಾರೆ ನೋಡಿ, ಅದೂ ಹೋದ ವಾರ 11 ಅವರ್ ಆಡಿದೆ ಅನಿಸುತ್ತೆ. ಎಷ್ಟೊತ್ತು ಸರ್? 11:30 ನಿಮಿಷ ಆಡಿದೆ ನೋಡಿ. ಈ ವಾರನೂ ಅದೇ ಅಕ್ಕಿ ಬಿಟ್ಟಿದ್ದಾರೆ. ಏನಂದರೆ ಹೋದ ವಾರ 7 ಗಂಟೆಗೆ ಬಿಟ್ಟಿದ್ರು, 6:30 ಕೂತಿತ್ತು. ಈ ವಾರ 6 ಗಂಟೆಗೆ ಬಿಟ್ಟಿದ್ದಾರೆ, 6:03 ಬಿಟ್ಟಿದ್ದಾರೆ ಅನಿಸುತ್ತೆ, 6:04. ಫ್ರೆಂಡ್ಸ್ ನೋಡಿ, ತುಂಬಾ ಚೆನ್ನಾಗಿ ಆಡ್ತಾಯಿದೆ. ಈಗ ನೋಡಿ, ನಾನು ಹೇಳ್ದಂಗೆ ಈಗ ಜೈರಾಮ್ ಸರ್ ಹತ್ರ ನೋಡಿದೆ, ಅದು ತಾಮ್ರಲ್ಲೇ. ಅದೊಂಥರ ಡಿಫ್ರೆಂಟ್ ಗೇಮು. ಇದನ್ನು ನೋಡ್ತಾ ಇದ್ದೀನಿ. ಇದು ಹೆಂಗೆ ಅಂದರೆ ತುಂಬ ಮೇಲ್ಕೈಯಲ್ಲೇ ಬರುತ್ತೆ ಫ್ರೆಂಡ್ಸ್, ಮನೆ ಮೇಲೆ. ಅದು ಹಂಗೆ ಹಿಂದಕ್ಕೆ ಹೋಗಿ ಹಿಂದೆಯಿಂದ ನೋಡ್ತಾ ಇದ್ದಂಗೆ ಮುಕ್ಕಾಲು ಕೈಯಿಂದ ಫುಲ್ಲು ತೆಂಗಿನ ಮರ ಐಟಕ್ಕೆ ಬಂದುಬಿಡುತ್ತೆ ಛತ್ರಿ ಹತ್ರ ಬರೋಷ್ಟೊತ್ತಿಗೆ. ಮತ್ತು ಛತ್ರಿ ಹತ್ರದಿಂದ ಮುಂದಕ್ಕೆ ಹೋಯ್ತು, ಮೇಲಕ್ಕೆ ಹೋಯ್ತು ಅಂದರೆ ಮುಂದಕ್ಕೆ ಹೋಯ್ತು ಅಂದರೆ ಮತ್ತೆ ಮುಕ್ಕಾಲು ಕೈ ಮೇಲೆ ಹೋಗಿ ನೋಡಿ, ಅಕ್ಕಿ ಹೋದರೆ ಕಾಣಿಸೋದೇ ಇಲ್ಲ. ಒಂದು 15-20 ನಿಮಿಷ ಪಲ್ಲ ಹೋಗ್ತಾಯಿದೆ. ತುಂಬಾ ಒಳ್ಳೆ ಗೇಮ್ ಇದೆ. ಇದು ಅಷ್ಟೇ, ಗಾಳಿನ ಬಳಸ್ಕೊಳ್ಳೋದ್ರಲ್ಲಿ ಟಾಪ್ ಕ್ಲಾಸ್ ಅಕ್ಕಿ ಇದೂ. ನನಗೂ ನೋಡಿ ತುಂಬಾ ಸಂತೋಷ ಆಯಿತು. ನೋಡಿ ಹೋದ ವಾರನೇ ಬರಬೇಕಾಯ್ತು, ಅಷ್ಟರಲ್ಲಿ ನಮ್ಮ ಅಣ್ಣ ನಾನು ಇದೀನಿ ಆಲ್ರೆಡಿ ಅಂದಿದ್ದಕ್ಕೆ ನಾನು ಬರಲಿಲ್ಲ. ನೋಡಿ ಈ ವಾರ ಬಂದೆ, ತುಂಬಾ ಸಂತೋಷ ಆಯಿತು. ನಮ್ಮ ಜೈರಾಮ್ ಸರ್ ಅಕ್ಕಿನೂ ನೋಡಿ ಖುಷಿ ಆಯಿತು. ನಮ್ಮ ಮೋಹನ್ ಸರನ್ ಟೀಮ್ ಅವ್ರದ್ದು ಅಕ್ಕಿ ನೋಡಿ ತುಂಬಾ ಖುಷಿ ಆಯಿತು. ಮೊದಲನೇದಾಗಿ ಈ ತಂಡಕ್ಕೆ ಎಲ್ಲರಿಗೂ ಗುರುಪೌರ್ಣಮಿದು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಯಾಕಂದರೆ ನೋಡಿ, ಒಂದು ಗುರುಗೆ ಅವರು ಕೊಡೋ ಒಂದು ಮರ್ಯಾದೆ ಅವ್ರು ಇಲ್ದಿರೇ ಇರ್ಬೋದು, ಆದರೆ ಪ್ರತಿ ಸೀಲ್ ಇರ್ಬೋದು. ಆಮೇಲೆ ನಾನು ಪ್ರೀವೆಂಟಲ್ಲೂ ಹೇಳಿದೆ, ಇವರು ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ವೀಣೆ ಗೋಪಿನಾಥ್ ಸರ್ನ ನೆನೆಸ್ಕೊಂಡೇ ಇವರು ಮಾತು ಸ್ಟಾರ್ಟ್ ಮಾಡೋದು. ಅಕ್ಕಿಲ್ಲೂ ಅಷ್ಟೇ, ಯಾರ ಥರನಾದ್ರು ಮಾತಾಡಬೇಕು ಅಂದರೂ ಅಷ್ಟೇ, ಪ್ರೀವೆಂಟಲ್ಲಾಗಲಿ ಎಲ್ಲೇ ಆಗಲಿ. ನೋಡಿ ಅದೊಂದು ದಿನ ಬಂದಿದೆ ನೋಡಿ, ಆ ಗುರುಗಳ ಆಶೀರ್ವಾದ ಇವ್ರ ಮೇಲೆ ಪ್ರತಿ ವರ್ಷ ಇರುತ್ತೆ ಬಿಡಿ. ಅವ್ರ ಗುರುಗಳ ಮೇಲಿದ್ರೂ ಇವ್ರ ಶಿಷ್ಯಂದಿರಿಗೆ ಯಾರಿಗೂ ಅವರು ಇದು ಮಾಡಿಲ್ಲ, ಮೇಲಿಂದನೇ ಆಶೀರ್ವಾದ ಮಾಡಿ ಒಳ್ಳೆ ಟೈಮ್ ಬಿಡೋಂಗೆ ಮಾಡಿದ್ದಾರೆ. ಇವತ್ತು ಅದೇ ರೀತಿ ನೋಡಿ, ಗುರುಪೌರ್ಣಿಮೆ ದಿನ ಇವರು ಗುರುನ ನೆನೆಸ್ಕೊಂಡು ಅಕ್ಕಿ ಬಿಟ್ಟಿದ್ದಾರೆ. ಆ ಗುರುನೇ ಆ ಅಕ್ಕಿಯಲ್ಲಿ ಬಂದಿದೆಯೇನೋ ಗೊತ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಆಡ್ತಾಯಿದೆ. ನಮಗೂ ನೋಡಿ ತುಂಬಾ ಖುಷಿ ಆಯಿತು. ಈಗ ಬನ್ನಿ ಸಾರ್ನ ಕೇಳೋಣ. ಸರ್, ಈಗ ತಾಮ್ರಲ್ನ ಫೈನಲ್ ರೌಂಡಿಗೆ ಬಿಟ್ಟಿದ್ದೀರಾ ನೋಡಿ, ಇನ್ನೂ 7 ಅಕ್ಕಿ ಆಡ್ತಾಯಿದೆ. ಎಲ್ಲರೂ 6 ಗಂಟೆಗೆ ಬಿಟ್ಟಿರೋದು. ಆಮೇಲೆ ನೀವು ಅಕ್ಕಿ ತಾಮ್ರಲ್ಲಿ ಬಿಟ್ಟಿದ್ದೀರಾ, ಆ ಅಕ್ಕಿ ಬಗ್ಗೆ ಮತ್ತು ಅದ್ರ ಯಾವ ಪೆಡಿಗ್ರಿ, ಯಾವ ಬ್ಲಡ್ ಲೈನು ಏನು ಅಂತ ಹೇಳೋಕ್ಕೆ ಇಷ್ಟ ಇದ್ದರೆ ನಮ್ಮ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ಗೆ ಹೇಳಿ ಸರ್. ಹೇಳ್ತೀನಿ ಸರ್, ಇದು 5 ವರ್ಷದ ಅಕ್ಕಿ. ಇದು ಬಂದು 2020 ಆಡ್ತಿದೆ. ಇದು 5ನೇ ವರ್ಷ. ರೆಗ್ಯುಲರ್ 8-10 ಅವರ್ ವರ್ಷ ನಮ್ಮ ಹತ್ರ ಅಕ್ಕಿ ಆಡಿದೆ. ಇದು ಬಂದು ವೀಣೆಗೋಪಿ ಅಂಕಲ್ದು ಒಂದು ಧೂಮ ಹೆಣ್ಣಿತ್ತು. ಆ ಧೂಮ ಹೆಣ್ಣಿಗೆ ನಾವು ಷಣ್ಮುಗಮ್ ಅವ್ರ ಹತ್ರ ಒಂದು ತಾಮ್ರಲ್ಲಿ ಗಂಟು ತೊಗೊಂಡಿದ್ವಿ. ಆ ಲೈನಲ್ಲಿ 3rd ಗ್ರ್ಯಾಂಡ್ ಸನ್ ಹಾಕ್ಬಿಟ್ಟು ಬಂದಿರೋ ಅಕ್ಕಿಲಿ ನಮ್ಮ ಜಿಮ್ ಲೈನ್ ಮೊಮ್ಮಗಳಿಗೆ ಮಾಡಿದ್ದು. ಈ ಅಕ್ಕಿ ಇರೋ ಡೀಟೇಲ್ಸ್ ಹೇಳಿದ್ದೀನಿ. ಇದಕ್ಕೆ ಬಂದಿರೋ ಅಕ್ಕಿ ಇದ್ರ ತಮ್ಮನೂ ಬಿಟ್ಟಿದ್ವಿ ಮೊನ್ನೆ. ರೀಸೆಂಟಾಗಿ 8 ಅವರ್ ಆಡಿ ಶಿಖರ ಹೊಡೆದ್ಬಿಡ್ತು ಒಂದು 4-5 ತಿಂಗಳಿಂದ. ಸೊ ಇದು ಬಂದು ವೀಣೆಗೋಪಿ ಅಂಕಲ್ ಆಶೀರ್ವಾದದಿಂದ ಅವ್ರ ಮಗ ಇದ್ದಾರೆ, ವೆಂಕಟೇಶ್ ಅಣ್ಣ ಮತ್ತು ರಾಕೇಶ್ ಅವ್ರಂತ ಇದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಆಡ್ತಿದೆ. ಆಮೇಲೆ ನಮ್ಮ ಗುರುಗಳು ಸೂರಿ ಆಗ್ಬೋದು, ನಮ್ಮ ಪ್ರಭಣ್ಣ ಇವಾಗ ಬಂದರು, ಊಟಕ್ಕೆ ಹೋದರು. ಅವರು ಬಂದು ಎಲ್ಲ ನಮಗೆ ಅವ್ರ ಪ್ರೋತ್ಸಾಹದಿಂದನೇ ಈ ಥರ ಆಗ್ತಿರೋದು ಸರ್. ಆಮೇಲೆ ನಾನು ಮೇಯ್ನ್ ಹೇಳ್ಬೇಕಂದ್ರೆ ನನ್ನ ಕಿರಣ್, ನಮ್ಮ ಹುಡುಗರು ಎಲ್ಲ ಇಲ್ಲಿ ಬಂದಿರೋರು, ನಮ್ಮ ಅಕ್ಷಯ್ ಆಗಲಿ, ನಮ್ಮ ಪ್ರವೀಣ್ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರು ಬಂದು ನಾನೆಲ್ಲರೂ ಹೋದಾಗ ಅವ್ರು ನೋಡ್ಕೋತಾರೆ. ಈ ಥರ ಮಾಡಿರೋದ್ರಿಂದ ಅಕ್ಕಿ ಆಡ್ತಿದೆ. ನನಗೆ ತುಂಬ ಖುಷಿ ಆಯಿತು. ರಘು ಸರ್ ಬೇರೆ ಬಂದಿದ್ದರು. ಆಮೇಲೆ ಕಿರಣ್ ಗೌಡ ಅಂತ ಕನಕ್ಪುರದಲ್ಲಿದ್ದಾರೆ, ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಏನಾದ್ರು ಡೌಟ್ ಬಂದರೆ ನಾವೆಲ್ಲ ಕ್ಲಾರಿಫಿಕೇಷನ್ ಮಾಡ್ಕೋತೀವಿ. ಅವರು ಅಕ್ಕಿ ಬಿಡಿಸ್ತಾರೆ ಕನಕ್ಪುರದಲ್ಲಿ. ಸೊ ಇವಾಗ ನಮ್ಮ ಗುರುಗಳೊಬ್ರು ಹೋದ್ರು, ಪ್ರಭಣ್ಣ ಅಂತ, ಊಟಕ್ಕೆ ಹೋಗಿದ್ದಾರೆ, ಬರ್ತಾಯಿದ್ದರು. ಸ್ವಲ್ಪ ಮಿಸ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ರಘು ಸರ್ ಬಂದಿದ್ದಾರೆ ಅಂದರೆ ಇನ್ನು ಅದು ಹೆಂಗೆ ಸಂತೋಷ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟು ಯೂಟ್ಯೂಬ್ ಟೂರ್ನಮೆಂಟು ಸರ್. ನೋಡಿ ಇನ್ನೊಂದು ಏನಂದರೆ, ನಾನು ಇಲ್ಲಿ ನೋಡಿದಾಗ ಈ ಥರ ಜಾಗದಲ್ಲೂ ಶೋಕಿ ಮಾಡ್ಬೋದಾ ಅನಿಸುತ್ತೆ ನೋಡಿ. ತುಂಬ ಹಳ್ಳ, ಅದರಲ್ಲಿ ಅವರು ಮಡ್ರಾಸ್ ಛತ್ರಿ ಥರ ಮಾಡಿಸಿ ಅದನ್ನು ಒಂದು 10-12 ಅಡಿ ಮೇಲಕ್ಕೆತ್ತಿ ಆ ಉಡನ್ಗೆಲ್ಲ ಒಂದು 6-7 ಅಕ್ಕಿ ಬಿಟ್ಟಾಗ ಒಂದೊಂದೇ ಅಕ್ಕಿ ಕುತ್ಕೊಂಡಾಗ ಎಲ್ಲ ಇದು ಮೇಲಕ್ಕೆ ಹತ್ತಾ ಇರಬೇಕು, ಇಳಿತಾ ಇರಬೇಕು. ಅದು ನಿಜವಲ್ಲೂ ಅದು ತಮಾಷೆ ವಿಷಯ ಅಲ್ಲ. ಈಗ ಶೋಕಿ ಮಾಡ್ತಾ ಇರೋರು ಆ ಥರ ಜಾಗದಲ್ಲಿ ಮಾಡ್ತಾ ಇರೋರಿಗೆ ಕಷ್ಟ ಗೊತ್ತಾಗೋದು, ತುಂಬಾ ಕಷ್ಟ. ಆ ಥರ ಜಾಗದಲ್ಲೂ ಇವರು ಇಷ್ಟು ಚೆನ್ನಾಗಿ ಶೋಕಿ ಮಾಡಿ ಇಷ್ಟು ಒಳ್ಳೆ ಲಾಂಗ್ ಟೈಮ್ ಬಿಡ್ತಾ ಇದ್ದಾರೆ ಅಂದರೆ ತುಂಬಾ ಗ್ರೇಟು. ನಾವು ಕೂಡ ಬಂದು ನೋಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ನಮ್ಮ ಅದೃಷ್ಟ ಅಂತ ಅಂದ್ಕೊತೀವಿ. ಇವತ್ತೊಂದು ಒಳ್ಳೆ ಅಕ್ಕಿನ ನೋಡ್ತಾ ಇದ್ದೀನಿ ನಾನು. ಯಾಕಂದರೆ ನೋಡಿ, ನಾನು ಅಲ್ಲೂ ಜಯರಾಮ್ ಸರ್ ಹತ್ರ ಅದೇ ಅಂದೆ, 10 ಓವರ್ 12 ಓವರೆಲ್ಲ ಆಡುತ್ತೆ. ಒಂದು ಅಕ್ಕಿ ಆಕಾಶದಲ್ಲಿ ಒಂದು ಕ್ವಾಲಿಟಿ ಆಫ್ ಫ್ಲೈಯಿಂಗು ಅದು ನೋಡಿದ್ರೆ ತುಂಬ ಖುಷಿ ಎಲ್ಲರಿಗೂ.
ಆ ಥರ ಆಡ್ತಾಯಿದೆ. ಈ ಅಕ್ಕಿ ಕೂಡ ಅದೇ ರೀತಿ ಆಡ್ತಾಯಿದೆ. ನಮ್ಮ ಜಯರಾಮ್ ಸಾರ್ದು ಹೆಂಗೆ ಆಡ್ತಾಯಿದೆ ಅದೇ ರೀತಿ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಆಡ್ತಾಯಿದೆ. ತುಂಬಾ ಸಂತೋಷ ಆಯಿತು. ಇವತ್ತು ಒಂದೊಳ್ಳೆ ಡಬಲ್ ಡಿಜಿಟ್ ಮೇಲೆ ಆಡಲಿ, 12 ಓವರ್ ಮೇಲೆ ಆಡಿ ಒಂದೊಳ್ಳೆ ಪ್ಲೇಸ್ ತೊಗೊಳ್ಳಿ ಇವತ್ತು. ಆಮೇಲೆ ಗುರುಪೌರ್ಣಿಮೆ ದಿವಸ ಅವ್ರ ಗುರುಗಳ ಆಶೀರ್ವಾದ ಹಂಗೆ ಇರಲಿ ಇವ್ರ ಮೇಲೆ ಅಂತ ನಾನು ಹೇಳ್ಕೊತೀನಿ. ಆಮೇಲೆ ಮಿಕ್ಕಿದ 7 ಜನದ್ದು ಏನು ಆಡ್ತಾಯಿದೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ವಿಜಯನಾಯಕ ದೌಡಿ MRV ಬ್ರದರ್ಸ್ ಬೆಮ್ಮಣ ಗಾರ್ಡನಿಂದ ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಅಕ್ಕಿ 8 ಗಂಟೆಗಳ ಕಾಲ ಮುಗಿಸಿ 9 ಅವರ್ಗೆ ಮುನ್ನುಗ್ತಾ ಇದೆ. ಸೊ ಈಗ ಹಲ್ಸೂರಿಂದ ಬಂದಿರೋಂಥ ನಮ್ಮ ಗಣೇಶ್ ವೆಂಕಟೇಶ್ ಹಲ್ಸೂರು ದೌಡಿಯಿಂದ ನಮ್ಮ ಪ್ರಕಾಶ್ ಅವ್ರು ಬಂದವ್ರೆ, ನಮ್ಮ ಧನಿ ಅವರು ಬಂದಿದ್ದಾರೆ, ನಮ್ಮ KS ಗಾರ್ಡನ್ ಸುನಿಲ್ ಅವರು, ಕುಮಾರ್ ಅವರು ಎಲ್ಲ ನಮ್ಮ ಟೀಮ್ ಎಲ್ಲರೂ ಇದ್ದಾರೆ. ಸೊ ಅಕ್ಕಿನೂ ಚೆಂದಾಗಿ ಆಡ್ತಾ ಇದೆ. ಸೊ ಈಗ ನಮ್ಮ ಧನಿಯವರು ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. SR ಬ್ರದರ್ಸ್ ಯೂಟ್ಯೂಬ್ ಕಪ್ ಬೆಂಗಳೂರು 2024 ನಮ್ಮ MR ಬ್ರದರ್ಸ್ ರವಿ ಅವರು ಹಾಗೂ ರಘು ಅವರು ತುಂಬ ಒಳ್ಳೆ ಅಕ್ಕಿ ಬಿಟ್ಟಿದ್ದಾರೆ. ಅವ್ರ ಫೇವ್ರೇಟ್ ಲೈನ್ ಆದ ಬ್ಯಾಟ್ ಲೈನ್ ಅಕ್ಕಿ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. 8 ಓವರ್ ಆಗಿ 9 ಅವರಿಗೆ ಮುನ್ನುಗ್ತಾ ಇದೆ. ಈ ಸಲ ಅವ್ರಿಗೆ ಒಳ್ಳೆ ಸ್ಥಾನ ಸಿಕ್ಕಿ ಒಳ್ಳೆ ಬಹುಮಾನ ಸಿಕ್ಕಿ ಅಂತ ನಾವು ಹಾರೈಸ್ತೀವಿ. ಹಂಗೆ ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ MRV ಬ್ರದರ್ಸ್ ಅವರು ರವಿ ಅವರು ಅವರ ಗುರುಗಳಾದ ಅವಿನಯ ಗೊಪ್ಪಯ್ಯನವ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್ ನೋಡಿ, ಗುರುಗಳಂದರೆ ತಂದೆ ತಾಯಿಗಿನ್ನ ಹೆಚ್ಚು ಅಂತಲೇ ಹೇಳ್ತಾರೆ. ಸೊ ಅದು ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ನಮಗೆ. ನಮ್ಮ ವೀಣಾ ಗೋಪಣ್ಣವರು ನಮಗೆ ಗುರುಗಳಾಗಿ ಸಿಕ್ಕಿದ್ರು. ಸೊ ನಮ್ಮ ವೀಣಾ ಗೋಪಣ್ಣವರು ನಮಗೆ ಅಕ್ಕಿ ಒಂದರಲ್ಲೇ ಗುರು ಅಲ್ಲ, ಜೀವನಕ್ಕೂ ಗುರುನೇ. ನಮಗೆ ಅಕ್ಕಿಲೂ ಸುಮಾರು ವಿಚಾರ ಹೇಳ್ಕೊಟ್ಟಿದ್ದಾರೆ. ಹಾಗೆ ಜೀವನದಲ್ಲೂ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಒಳ್ಳೆಯದೇ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಹೋಗಿ ಅಂತ ಪ್ರತಿಯೊಂದರಲ್ಲೂ ಹೇಳ್ಕೊಟ್ಟಿದ್ದಾರೆ. ಅವರು ಒಂಥರ ಗುರು ಅಂದರೆ ಜೀವನಕ್ಕೂ ಒಂಥರ ಮಾರ್ಗದರ್ಶನ ನಮ್ಮ ಗುರುಗಳು. ಎಷ್ಟೋ ಸಾರಿ ಅನ್ನ ಹಾಕಿದ್ದಾರೆ, ನಾವು ಅದೆಲ್ಲ ಮರಿಬಾರ್ದು. ನಮ್ಮ ವೆಂಕಟೇಶ್ ಅವರು ಅಷ್ಟೇ, ನಮ್ಮ ವೀಣಾ ಗೋಪಣ್ಣ ಅವರ ಮಗ ಆದಂಥ ವೆಂಕಟೇಶ್ ಅವರು, ಅವ್ರ ಮನೆ, ನಾನು ಇದಕ್ಕೆ ಮುಂಚೆನೂ ಒಂದು ಸಾರಿ ಹೇಳಿದ್ದೀನಿ, ನಾವು ಅವ್ರ ಮನೆಗೆ ಬರೋ ಅವ್ರ ಮನೆ ಮಕ್ಕಳ ಥರನೇ ಇವತ್ತು ಅವ್ರ ಮನೇಲಿ ಎಲ್ಲರೂ ನೋಡೋದು ಫ್ಯಾಮಿಲಿ. ಅವ್ರ ಫ್ಯಾಮಿಲಿ ಬರೋಲ್ಲ, ನಮ್ಮದಲ್ಲ, ಎಲ್ಲ ಒಂದೇ ಫ್ಯಾಮಿಲಿ ಥರ ಅವಾಗಿಂದ ಹೆಂಗಿದ್ರೆ ಈಗಲೂ ಹಾಗೆ ಇದ್ದಾರೆ. ಸೊ ನಾವಂತೂ ನಮ್ಮ ಮೈಯಲ್ಲಿ ಜೀವ ಇರೋರು ನಮ್ಮ ಗುರುಗಳನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಪ್ರತಿದಿನ ನೆನೆಸ್ಕೊತಾರೆ. ಅವ್ರನ್ನ ನೆನೆಸ್ಕೊಂತಿರೋ ದಿನ ಅಂತೂ ಯಾವತ್ತೂ ಇಲ್ಲ. ಅದಕ್ಕೋಸ್ಕರ ಫೋಟೋ ನಮ್ಮ ದಾವಡಿಲೇ ಇಟ್ಬಿಟ್ಟಿದ್ದೀರಿ. ದಾವಡಿ ಬಂದು ಓಪನ್ ಮಾಡಿದ್ರೆ ಫಸ್ಟ್ ಎದುರುಗಡೆ ಅವ್ರನ್ನ ನೋಡಬೇಕು. ಆ ಥರನೇ ಒಂದು ಫೋಟೋ ಇಟ್ಟಿದ್ದೀವಿ ನಾವು. ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಚಂದ್ರಣ್ಣ ಗೋಪಿ ವಿಜಿ ಬಿ ನಾರಾಯಣಪುರ ಇವರ ಅಕ್ಕಿ 3:14ಕ್ಕೆ ಫಿನಿಶಿಂಗ್ ಮಾಡಿದೆ. ಫ್ರೆಂಡ್ಸ್ ನೋಡಿ, ಚಂದ್ರಣ್ಣ ಗೋಪಿ ಆ್ಯಂಡ್ ಫ್ರೆಂಡ್ಸ್ ಬಿ ನಾರಾಯಣಪುರ ಇವರು ಕೂಡ ತುಂಬಾ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ. 9 ಅವರ್ 9 ನಿಮಿಷ ಬಿಟ್ಟಿದ್ದಾರೆ. ನೋಡೋಣ ಫ್ರೆಂಡ್ಸ್ ಇವರು ಯಾವ ಪ್ಲೇಸಲ್ಲಿ ಇರ್ತಾರೆ ಅಂತೇಳಿ. ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ನಮ್ಮ ಚಂದ್ರಣ್ಣ ಟೀಮ್. ನೈಸ್ ರಾಡ್ ಜಯರಾಮಣ್ಣ ಅವ್ರ ಅಕ್ಕಿ ಆಡ್ತಾ ಇದೆ ಸರ್. ಯೂಟ್ಯೂಬ್ ಕಮಿಟಿಯಿಂದ ಬಂದಿದ್ದೀನಿ. 9 ಅವರ್ ಅಕ್ಕಿ ಪಾಸಾಗಿ ಅಕ್ಕಿ ಆಡ್ತಿದ್ರು ಸರ್, ತುಂಬ ನೀಟಾಗಿ. ಫ್ರೆಂಡ್ಸ್ ನೋಡಿ, ನಮ್ಮ ಜಯರಾಮ್ ಸರ್ ಮಾರುತಿ ದಾವಡಿ ಟೀಮ್ ಅಂದ್ರೇ ತುಂಬ ದೊಡ್ಡದು. ಅವ್ರು ತುಂಬ ಹಳೆ ಶೋಕ್ದಾರರು. ಹಂಗಾಗಿ ನೋಡಿ ಅವ್ರ ಹತ್ರ ಎಲ್ಲ ತುಂಬ ಜನ ಬಂದಿದ್ದಾರೆ. ಹಳೆ ಶೋಕ್ದಾರರು, ಹೊಸಬ್ರು ಎಲ್ಲರೂ ಬಂದಿದ್ದಾರೆ. ನೋಡಿ, ನೋಡೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಕೃಪಾ ದಾವಡಿ ಬಂದಿದ್ದೀರಿ. ವೀಣೆ ಗೋಪಿ ಅವರ ಲಾಫ್ಟು ಭಾಳ ಖುಷಿ ಆಗುತ್ತೆ. ಅಕ್ಕಿ ಇಲ್ಲಿ ನೋಡಿದ್ರೆ ವರ್ಣನ ಆಭರಣ ಭಾಳ ಜೋರ ಹತ್ತಾಗ್ಬಿಟ್ಟಿದೆ. ಪಾಪ ವರ್ಣ ಇಷ್ಟೊತ್ತು ಸುಮ್ಮನೆ ಇದ್ದ, ಈಗ ವರ್ಣ ಜೋರಾಗಿ ಅಂದರೆ ಮಳೆ ಜೋರಾಗಿ ಬರ್ತಾ ಇದೆ. ಪಾಪ ಅಕ್ಕಿ ಆಡ್ತಾ ಇದೆ. ಅಕ್ಕಿಯಲ್ಲಿ ಒಂದು ಏನಂತಂದರೆ ಇನ್ನೂ ಬಾಜಿ ಮಾಡಿಲ್ಲ ಅನ್ನೋದೇ ಒಂದು ದೊಡ್ಡ ವಿಚಾರ. ಇರಲಿ, ಕುತ್ಕೊಳ್ಳೋ ಮುಂಚೆ ಆದರೂ ಬಾಜಿ ಮಾಡೇ ಕುತ್ಕೊಳ್ಳುತ್ತೆ ಅದು ಅಂತ ಒಂದು ಧೈರ್ಯ ಅವ್ರಿಗೆ. ಸಂತೋಷವಾಗಿ ಅಕ್ಕಿ ಆಡಲಿ ಸರ್. ಇನ್ನೇನು ಆ ವರ್ಣನೂ ಅಷ್ಟೇ, ಮಳೆನೂ ಅಷ್ಟೇ ಸ್ವಲ್ಪ ನಿಂತೋಗ್ಬಿಡುತ್ತೆ. ನನಗನ್ಸುತ್ತೆ ಇದು ಗ್ಲೂಕೋಸ್ ಕೊಡೋದಕ್ಕೆ ಭಗವಂತ ಅಕ್ಕಿಗಳಿಗೆ ಬಂದಿದ್ದಾನೆ ಅನ್ಸುತ್ತೆ ನನಗೆ. ತಡ್ಕೊಂಡು ಆಡೋ ಅಕ್ಕಿಗಳೆಲ್ಲ ತಡ್ಕೊಂಡು ಆಡ್ಬಿಡ್ತವೆ. ಇನ್ನೂ 6 ಅಕ್ಕಿ ಆಡ್ತಾ ಇದೆ, 5 ಅಕ್ಕಿ ಆಡ್ತಾ ಇದೆ. ಇನ್ನೂ ಆಡ್ಲಿ ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇವ್ರದ್ದು ಅಷ್ಟೇ, ಮೊನ್ನೆನೂ ಅಷ್ಟೇ ಸಾಯಂಕಾಲ 6:30 ಮೇಲೆ ಕುತ್ಕೊಂಡಿತ್ತು ಅಕ್ಕಿ. ಇವತ್ತು ಸಾಯಂಕಾಲ 7 ಗಂಟೆ ಮೇಲೆ ಕುತ್ಕೊಂಡು ರೆಕಾರ್ಡ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಹಾಗೆ ನೋಡಿ ಅಕ್ಕಿನೂ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹಂಗೆ ಮಾಡಿ ಸರ್. ನೋಡಿ ಅಕ್ಕಿನೂ ಆಡ್ತಾ ಇದೆ. ಸ್ವಲ್ಪ ಮಳೆ ಬಂದಿರೋದ್ರಿಂದ ಅದನ್ನು ಅಷ್ಟೇ ಸಿಗ್ತಾ ಇದೆ. ಇದೊಂದು ಅದೃಷ್ಟದಾಟ ಅಷ್ಟೇ. ಈಗ ನೋಡಿ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು. ಈಗ ನೋಡಿ ಮಳೆ ಬರ್ತಾ ಇತ್ತು. ಈಗ ಸಡನ್ ಎಲ್ಲರ ಮನೇಲೂ ಅಕ್ಕಿ ಆಗಲಿ 5 ಜನ ಆಡ್ತಿರೋದು ಭಾಳ ಫೋಟೋ ಫಿನಿಶ್ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಅಕ್ಕಿನೂ ಅಷ್ಟೇ
ಇವಾಗ ಬಿಸಿಲು ಸಿಕ್ಕಿದೆ, ಮೇಲೆ ಹೋಗ್ಬಿಟ್ಟು ಬಾಜಿ ಹೊಡೆದು ಸಾಯಂಕಾಲ 7 ಗಂಟೆ ಮೇಲೆ 13 ಗಂಟೆ ಏನೇನು ಎಷ್ಟು ಇದೆಯೋ ಸಾಯಂಕಾಲ ಎಷ್ಟು ಮನ್ಸಿಗೆ ಬರುತ್ತೋ ಅಷ್ಟುವರೆಗೂ ಆಡಲಿ ಅಂತ ನೋಡಿ. ಸೆಕೆಂಡಿಗೆ ಬಂತು ಮನೆ ಮೇಲೆ, ಸೆಕೆಂಡಿಗೆ ಮೇಲೆ ಹಾಕ್ಬಿಡ್ತೀವಿ ಇವಾಗ ಹಾಕಿ. ಭಾಳ ಚೆನ್ನಾಗಿರುತ್ತೆ ತಾಮ್ರಲ್ಲಿ ಆಡ್ತಾ ಇದೆ, ಆಡಲಿ ಅಂತೇಳಿ ನಾನು ಎಲ್ಲರೂ ಆಡ್ತಿದ್ದವ್ರಿಗೂ ಅಷ್ಟೇ, ಈ ಅಕ್ಕಿಗೂ ಅಷ್ಟೇ ನಾನು ವಿಶೇಷ ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಕರೆಯಿಂದ ಒಳ್ಳೇದಾಗಲಿ, ನಿಮಗೂ ನೀವು ಟೀಮ್ ದೇವ್ರಿಗೂ ಅಂತ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸತೀಶ್ ಬಾಲು ವಿಲ್ಸನ್ ಗಾರ್ಡನ್ ಸರ್, ಅವ್ರ ಅಕ್ಕಿಗೆ ಫಿನಿಶಿಂಗ್ ವಿಡಿಯೋ ಸರ್ ಇದು. ಬೈ 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 ಸತೀಶ್ ಬಾಲು ವಿಲ್ಸನ್ ಗಾರ್ಡನ್ 3:34 ಫಿನಿಶ್ ಆಗಿದೆ ಸರ್. ಯೂಟ್ಯೂಬ್ 2024 ಫೈನಲ್ ರೌಂಡ್ ಮುಗ್ದಿದೆ. ನಮ್ಮ ಅಕ್ಕಿ 9:15 ಓವರ್ ಆಡಿ ಮಳೆಗೆ ಕೂತಿದ್ದಾನೆ. ಓಕೆ, ಇನ್ನು ಮಿಕ್ಕಿದ್ದು ಇನ್ನೊಂದು ಅಕ್ಕಿ ಆಡ್ತಾ ಇದೆ. ಅವ್ರು ಚೆನ್ನಾಗಿ ಅಕ್ಕಿ ಮಳೆ ಬರ್ತಾ ಇದೆ, ಕ್ಲೀನಾಗಿ ಅವ್ರ ಅಕ್ಕಿ ಬಾಜಿ ಮಾಡಿಲ್ಲ, ಕ್ಲೀನಾಗಿ ಮಾಡಿ ಕೂತ್ಕೊಂಡ್ಲಿ. ಫಸ್ಟ್ ಬರ್ಲಿ ಅವರು, ನಮ್ಗೆ ಖುಷಿ ಆಗುತ್ತೆ. ಆಮೇಲೆ ಮಿಕ್ಕಿದ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದ ಬೆಸ್ಟ್. ರೆಫ್ರಿ ಅವ್ರು ಹೇಳ್ಬೇಕು ಹೆಂಗೆ ಆಡ್ತಂತ. ಅಕ್ಕಿ ತುಂಬಾ ಚೆನ್ನಾಗಿ ಆಡ್ತು. ಮಳೆ ಬಂದಿರ್ತಾರಿಲ್ಲ ಅಂದ್ರೆ ಇನ್ನ ಚೆನ್ನಾಗಿ ಆಡಿರೋದು ಅಕ್ಕಿ. ಪಾಪ ಎಲ್ಲಾರ್ದು ಎಲ್ಲಾ ಕಡೆನೂ ಕುತ್ಕೊಂಡಿದೆ ಮಳೆ ಬಂದಿರೋ ಕಾರಣದಿಂದ. ಮಳೆ ಬರಬಾರ್ದಾಗಿತ್ತು, ಒಳ್ಳೆ ಟೈಮ್ ಮಾಡ್ಕೊಟ್ಟಿರೋದು. ಸತೀಶ್ ಅಣ್ಣ 3 ರೌಂಡ್ ಒಳ್ಳೆ ಟೈಮ್ ಬಿಟ್ಟಿದ್ದಾರೆ ಅಣ್ಣ. ಕಂಗ್ರಾಚುಲೇಷನ್ಸ್ ಅಣ್ಣ. ಬಾಲೋಣ ನೀವು ಕಂಗ್ರಾಚುಲೇಷನ್ಸ್, ಒಳ್ಳೆ ಟೈಮ್ ಬಿಟ್ಟಿದ್ದೀರಾ. ಹಿಂಗೆ ನೆಕ್ಸ್ಟ್ ವರ್ಷನೂ ಯೂಟ್ಯೂಬ್ಗೆ ಬಿಟ್ಬಿಟ್ಟು ಫಸ್ಟ್ 3 ರೌಂಡ್ ಒಳ್ಳೆ ಟೈಮ್ ಮಾಡಿ ನೀವೇ ಫಸ್ಟ್ ಪ್ರೈಸ್ ಗೆಲ್ಲಿ ಅಂತ ಕೇಳ್ಕೊಂತೀನಿ. ಶ್ರೀ ಆನೆಪಳ್ಯ ಜಂಗ್ಲಿ ಲಾಫ್ಟ್ ರವಿ ಮರ್ಗ ಅಂಡ್ ಫ್ರೆಂಡ್ಸ್ ಅವರ ಅಕ್ಕಿ 3:43ಕ್ಕೆ ಫಿನಿಶ್ ಆಗಿದೆ ಸರ್. ಶ್ರೀ ಆನೆಪಳ್ಯ ಜಂಗ್ಲಿ ಲಾಫ್ಟ್ ರವಿ ಮರ್ಗ ಅಂಡ್ ಫ್ರೆಂಡ್ಸ್ ಸರ್ ಅವರ ಅಕ್ಕಿ ಫಿನಿಶ್ ಆಗಿದೆ. ಅವ್ರ ಅಕ್ಕಿದ ವಿಡಿಯೋ ಸೀಲು ಬಿಡಿ. ನಮಸ್ಕಾರ ಸ್ನೇಹಿತರೆ, ಈ ದಿನ ಯೂಟ್ಯೂಬ್ ಕಪ್ ಫೈನಲ್ಗೆ ನಮ್ಮ ಜಾನ್ಸನ್ ಅಕ್ಕಿ ಬಿಟ್ಟಿದ್ರಿ. ಈ ದಿನ ಮಳೆ ಕಾರಣದಿಂದ 9 ಅವರ್ 40 ನಿಮಿಷ ಆಡಿ ಛತ್ರಿ ಫಿನಿಶ್ ಮಾಡಿ ನಮ್ಗೆ ಸಂತೋಷ ಆಯಿತು. ಈ ನಮ್ಮ ಅಕ್ಕಿ ನೋಡೋಕ್ಕೆ ನಮ್ಮ ಫಿಲಿಪು, ರಾಮಿ ಅವರು, ಶ್ಯಾಮ್ ಅವರು, ಮಹೇಂದ್ರ ಅವರು, ಉಮಾಪತಿ ಅವರು, ಪ್ರಭು ಅವರು, ಅಣ್ಣ ತಮ್ಮಂದಿರು ಉಮಾಪತಿ, ಆರ್ಯನ್, ಮೋಹಿತ್, ಅಪ್ಪಿ, ಶ್ರೇಯಸ್ಸು, ತನ್ವೀಸು, ಜಗ್ಗು, ಚರಣ್, ಆನಂದ್, ಈ ದಾಬ್ಡಿಯವರ ಆನಂದ್, ಹರ್ಷ, ನಮ್ಮ ಧರ್ಮ ಅವರು, ನಮ್ಮ ಸೀನಾ ಅವರು ಎಲ್ಲ ಬಂದು ಸೇರಿ ಅಕ್ಕಿ ಫಿನಿಶ್ ಆಗೋವರೆಗೂ ಬಂದಿದ್ದರು. ನಮ್ಮ ಫಿಲಿಪ್ ಅವರು ಬಂದಿದ್ದಾರೆ. ಅಕ್ಕಿ ಚೆನ್ನಾಗಿ ಆಡಿ ಫಿನಿಶ್ ಮಾಡ್ತು. ಇನ್ನೂ 2 ಅಕ್ಕಿ ಆಡ್ತೈತೆ. ಯಾವ ಅಕ್ಕಿ ಆಡಿದ್ರು ಚೆನ್ನಾಗಿ ಸಂತೋಷ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ಜೈ ಹಿಂದ್. ಸರ್, MRE ಬ್ರದರ್ಸ್ ಅವ್ರದ್ದು ಮಳೆಯಲ್ಲೂ ಪಾಪ ತುಂಬ ಚೆನ್ನಾಗಿ ಆಡ್ತಾಯಿದೆ. ತುಂಬ ಜೋರಾಗಿ ಬರ್ತಾಯಿದೆ ಮಳೆ. ಮಳೆಯಲ್ಲೂ ಆಡ್ತಾಯಿದೆ ಸರ್ ಅಕ್ಕಿ. ಇಲ್ಲೇ ಛತ್ರಿ ಇದೆ. ಮಳೆ ತುಂಬ ಜೋರಾಯಿತು. ವೆರಿ ಗುಡ್. ಬಂದ ಒಂಥರ ಅದು ಆ ಜಾಗ ಅಲ್ಲಿ ಕುತ್ಕೊಂಡೈತೆ ಅಕ್ಕಿ, ಅದಕ್ಕೆ ಅದು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್.
ಫ್ರೆಂಡ್ಸ್ ನೋಡಿ, ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ MR ಬ್ರದರ್ಸ್ ದಾವಡಿ ಹತ್ರ ಇದ್ದೀವಿ, ಶ್ರೀ ವಿಜಯ ವಿನಾಯಕ ದಾವಡಿ ಹತ್ರ. ಫ್ರೆಂಡ್ಸ್ ನೋಡಿ, ನನಗಂತೂ ತುಂಬಾ ಬೇಜಾರಾಯಿತು, ಯಾಕೆ ಬಂದು ಅನ್ನಿಸ್ಬಿಡ್ತು. ಯಾಕಂದ್ರೆ ನೋಡಿ, ಅಕ್ಕಿ ತುಂಬಾ ಚೆನ್ನಾಗಿ ಆಡ್ತಾಯಿತ್ತು. ಬ್ಯಾಟು 8 ವರ್ಷದಿಂದ ಬಿಡ್ತಾಯಿದ್ದಾರೆ ಅದನ್ನು ಟೂರ್ನಮೆಂಟ್ಗೆ. ನಾನು ಕೂಡ ಈ ದಾವಡಿಲ್ಲ ಅಕ್ಕಿನ ನೋಡಬೇಕು ಅಂತೇಳಿ ತುಂಬ ಆಸೆಯಿಂದ ಬಂದೆ. ನಮ್ಮ ಅಕ್ಕಿ ಕೂಡ ಆಡ್ತಾಯಿತ್ತು, ಆದರೂ ಕೂಡ ಈ ಅಕ್ಕಿನ ನೋಡಲೇಬೇಕು ಅಂತ ಬಂದೆ. ನಾನು ಬಂದು ಒಂದು 10-15 ನಿಮಿಷಕ್ಕೆ ತುಂಬಾ ಚೆನ್ನಾಗಿ ಆಡ್ತಾಯಿತ್ತು ಅಕ್ಕಿ. ಕೆಳಗಡೆ ಬರೋದು ಹಂಗೆ ಮೇಲಾಗೋದೆಲ್ಲ ತುಂಬ ಕ್ವಾಲಿಟಿಯಾಗಿ ಆಡ್ತಾಯಿತ್ತು. ಅದು ಏನೋ ಬ್ಯಾಡ್ ಲಕ್ ಗೊತ್ತಿಲ್ಲ, ಸಡನ್ನಾಗಿ ಮಳೆ ಬಂದ್ಬಿಡ್ತು. ಆದರೂ ಕೂಡ ಅಕ್ಕಿ ಅದು ಒಂದು 10-12 ನಿಮಿಷ ಮಳೆಗೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನೂ ಅಷ್ಟು ಪವರ್ ಇತ್ತು ಅಕ್ಕಿಗೆ. ಇನ್ನೂ ನಾನು ಆಡ್ಬೋದು, ನಾನು ಆಡಬಲ್ಲೆ, ಇನ್ನೂ ಸಾಯಂಕಾಲದವ್ರಿಗೆ ಆಡ್ಬೋದು ಅಂತೇಳಿ ಪಾಪ ಚೆನ್ನಾಗೇ ಆಡ್ತಾಯಿತ್ತು. ಆದರೆ ಏನಾಯಿತೋ ಗೊತ್ತಿಲ್ಲ, 10-12 ನಿಮಿಷ ಆದಮೇಲೆ ತುಂಬಾ ಜೋರಾಗೋಯ್ತು ಮಳೆ. ಪಾಪ ಅದಕ್ಕೆ ಮಖ ಕೊಡೋಕ್ಕೆ ಆಗಲಿಲ್ಲ ಮಳೆಗೆ. ಹಂಗಾಗಿ ಮಳೆಯಲ್ಲಿ ಪಾಪ ಅಕ್ಕಿ ತುಂಬಾ ಚೆನ್ನಾಗಿ ಫಿನಿಷ್ ಮಾಡ್ತು. ಸರ್, ನನಗೆ ಗೊತ್ತಿದ್ದಂಗೆ ಆ ಅಕ್ಕಿ ಆಗಿರೋದಕ್ಕೆ ಕೂತಿದೆ ಅಂತ ನನಗೆಸ್ಸು. ಯಾಕಂದರೆ ಬೇರೆವಾಗಿದ್ದರೆ ಪಾಪ ಆಗ್ತಾ ಇರಲಿಲ್ಲ. ಯಾಕಂದರೆ ಫುಲ್ಲು ನೆಂದೋಗ್ಬಿಟ್ಟಿತ್ತು ಅಕ್ಕಿ, ತುಂಬ ವೆಟ್ಟಾಗೋಗ್ಬಿಟ್ಟಿತ್ತು. ನನಗೂ ಕೂಡ ತೋರಿಸಿದ್ರು ಅಕ್ಕಿನ, ತುಂಬ ವೆಟ್ಟಾಗೋಗಿತ್ತದು. ತುಂಬಾ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನೋಡಿ, ಈ ಭಾಗದಲ್ಲೂ ಅಷ್ಟೇ, ನಮ್ಮ ವಿಲ್ಸನ್ ಗಾರ್ಡನ್ ಸತೀಶ್ ಸರ್ದು ಆಡ್ತಾಯಿತ್ತು, ಅವ್ರದ್ದು ಮಳೆ ಕೂತ್ಕೊಂತು. ಆಮೇಲೆ MR ಬ್ರದರ್ಸ್ ಸರ್ದು ಇವ್ರದ್ದು ಮಳೆ ಕೂತ್ಕೊಂತ. ಆಮೇಲೆ ಆನೆಪಳ್ಳಿ ರವಿ ಸರ್ದು ಅವ್ರದ್ದು ಕೂಡ ಮಳೆ ಕೂತ್ಕೊಂತೀವಿ. 3 ಜನದ್ದು ಒಂದೇ ಟೈಮ್ಗೆ ತುಂಬ ಜೋರು ಮಳೆಗೆ ಕೂತ್ಕೊಂಡ್ಬಿಡ್ತು. ಯಾಕಂದ್ರೆ ನೋಡಿ, ಇವರೆಲ್ಲ ಏನೊಂದು 1.5-2 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಅಷ್ಟೇ ಇರೋದು. ಇವರು ತುಂಬಾ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಫಸ್ಟು ನಾವು ಸಾರಿ ಹೇಳ್ತೀವಿ ಇಲ್ಲಿ ಸರ್, ಮಳೆಯಿಂದ ಇದಾಗಿದೆ. ಹಂಗಲ್ಲ ಸರ್, ಇವತ್ತು ಒಂದು ಒಳ್ಳೆ ಫ್ಲೈಯಿಂಗ್ ನೋಡ್ಬೋದಾಯ್ತು ಆ ಅಕ್ಕಿದು. ಹೌದು, ಯಾಕಂದರೆ ನಮಗೆ ಎಸ್ಸಿದ್ದು ಒಂದು 12ರಿಂದ 12.5 ಅವರ್ ಆಡುತ್ತೆ ಅನ್ನೋ ಹೋಪ್ ಇತ್ತು ನನಗೆ. ನಿಮಗೂ ಕೂಡ ಇರುತ್ತೆ ಆಡುತ್ತೆ ಅಂತ. ಹಂಗಾಗಿ ಒಂದು ಒಳ್ಳೆ ಲಾಂಗ್ ಟೈಮ್ ನೋಡೋಕ್ಕಾಗಲಿಲ್ವಲ್ಲ ಅಂತ ಅಷ್ಟೇ. ಇರಲಿ, ಆ ದೇವರು ಏನು ಬರೆದಿರ್ತಾರೋ ನಮ್ಮ ಮನೆ ಬರ್ದಲ್ಲಿ ಅದೇ ಆಗೋದು. ನೋಡಿ, ಇಡೀ ಟೀಮ್ ನಿಂತಿದ್ದಾರೆ. ನಮ್ಮ ಫಸ್ಟಿಂದನೂ ಅಷ್ಟೇ MR ಬ್ರದರ್ಸ್ ಸರ್ ಅವ್ರ ಅಕ್ಕಿ ಆಡ್ತಾಯಿದೆ ಅಂದರೆ ಕಡಿಮೆ ಅಂದರೂ 150 ಜನ 200 ಜನ ಇರ್ತಾರೆ ಸಾಯಂಕಾಲ 5 ಗಂಟೆ ಮೇಲೆ. ಇವತ್ತು ಕೂಡ ಸುಮಾರು ಜನ ಇದ್ದರು, ಮಳೆ ನಿಂತ ಮೇಲೆ ಹೋಗಿದ್ದಾರೆ ಮನೆಗೆ. ಇಡೀ ತಂಡಕ್ಕೆ ಕೂಡ ನಾವು ಕಂಗ್ರ್ಯಾಚುಲೇಷನ್ನ ತಿಳಿಸ್ತೀವಿ. ಏನು 9 ಅವರ್ 21 ನಿಮಿಷ ಏನು ತಮಾಷೆ ವಿಷಯ ಅಲ್ಲ. ತುಂಬಾ ಒಳ್ಳೆ ಟೈಮ್ ಬಿಟ್ಟಿದ್ದೀರಾ. ಎಲ್ಲರೂ ದಯವಿಟ್ಟು ಆ ಅಕ್ಕಿಗೆ ಒಂದು ಚಪ್ಪಾಳೆ ಹೊಡೀರಿ ಸರ್. ಫ್ರೆಂಡ್ಸ್ ನೋಡಿ, ಈಗ ಅಷ್ಟು ಒಂದು ಒಳ್ಳೆ ಬ್ರ್ಯಾಂಡ್ ಅಕ್ಕಿನ ರೆಡಿ ಮಾಡಿರೋದು ನಮ್ಮ MR ಬ್ರದರ್ಸ್ ತಂಡ ಅವರು. ಬನ್ನಿ ಈಗ ನಮ್ಮ ರವಿ ಸರ್ನ ಮಾತಾಡ್ಸೋಣ. ಸರ್, ಈಗ ಅಕ್ಕಿ ಬಗ್ಗೆ ನೋಡಿ 8ನೇ ವರ್ಷ ಬಿಡ್ತಾ ಇರೋದು. ಆ ಲೈನ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ನು, ಆಮೇಲೆ ಆ ಅಕ್ಕಿ ಇವತ್ತು ಹೆಂಗೆ ಆಡ್ತು, ಮತ್ತು ಅದ್ರ ಪೇರೆಂಟ್ಸ್ ಬಗ್ಗೆ ಎಲ್ಲ 1-2 ಮಾತು ಹೇಳಿ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ. ಫ್ರೆಂಡ್ಸ್ ನೋಡಿ, ಮರ್ತೋದೆ, ಇದೊಂದು ಬೇಜಾರಲ್ಲಿ ಮರ್ತೋದೆ. ಫಸ್ಟ್ ಅದನ್ನು ವಿಶ್ ಮಾಡಬೇಕು ಅಂತಲೇ ಬಂದೆ ನಾನು. ಫ್ರೆಂಡ್ಸ್ ನೋಡಿ, ಇವತ್ತು ಗುರುಪೌರ್ಣಿಮೆ. ಇವತ್ತು ನೋಡಿ, ನಮ್ಮ MR ಬ್ರದರ್ಸ್ ಅವರು, ನಾನು ಯಾವಾಗಲೇ ಅವ್ರ ಹತ್ರ ಮಾತಾಡಿಸಿದಾಗ, ಇಂಟರ್ವ್ಯೂ ಮಾಡಿದಾಗ ಏನೇ ಹೇಳಿ ಫಸ್ಟ್ ವರ್ಡ್ ಅವ್ರು ಮಾತಾಡೋದೆ ವೀಣೆ ಗೋಪಿನಾಥ್ ಸರ್ ಹೆಸರು ಹೇಳ್ಬಿಟ್ಟೆ ಅವರು ಮಾತು ಮುಂದುವರ್ಸೋದು. ನಾನು ಜಿಮ್ಮೋಹನ್ ಸರ್ ಹತ್ರ ಕೂಡ ಅದೇ ಹೇಳಿದೆ, ಇಲ್ಲೂ ಹೇಳ್ತಾಯಿದ್ದೀನಿ. ಅವ್ರ ದಾವಡಿ ಮೇಲೆ ಯಾವತ್ತಿಗೂ ನೋಡಿ, ಅವ್ರು ನಮ್ಮ ಜೊತೆಯಲ್ಲಿ ಇಲ್ದಿರೇ ಇರ್ಬೋದು, ಆದರೆ ಮೇಲಿಂದನೇ ಅವ್ರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಅವ್ರ ಶಿಷ್ಯಂದಿರಿಗೆ ಇವರಾಗಿರ್ಬೋದು, ನಮ್ಮ ಮೋಹನ್ ಸರ್ ಆಗಿರ್ಬೋದು, ಇನ್ನೂ ತುಂಬ ಜನ ಇದ್ದಾರೆ, ಇದ್ದೇ ಇರುತ್ತೆ. ಮೊದಲನೇದಾಗಿ ಅವ್ರಿಗೆ ಗುರುಪೌರ್ಣಿಮೆದು ಶುಭಾಶಯಗಳನ್ನ ತಿಳಿಸ್ತೀವಿ. ನೋಡಿ, ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಸರ್, ಹೇಳಿ ಸರ್, ಈಗ ನಿಮ್ಮ ಅಕ್ಕಿ ಬಗ್ಗೆ ಮತ್ತು ಅದ್ರ ಬ್ಲಡ್ ಲೈನು, ಆಮೇಲೆ ಇವತ್ತು ಆಡಿದ್ದು ಹೆಂಗೆ ಏನು ಅಂತ ಹೇಳಿ ಸರ್. ಸರ್, ನಾವು MR ಬ್ರದರ್ಸ್ ಅನ್ನೋದಕ್ಕೆ ಹೆಸರು ಹೊರಗಡೆ ಬರೋದಕ್ಕೆ ಮೂಲ ಕಾರಣನೇ ಇದೇ ಜಾತಿನೇ, ಬ್ಯಾಟ್ ಅಂತೇಳಿ. ಈ ಲೈನಲ್ಲೇ ಫಸ್ಟು ನಮ್ಮ ಹತ್ರ 99-2000 2 ವರ್ಷ ರೋಲಿಂಗ್ ಅಪ್ ಹೊಡೆದ್ವಿ. ತಿರ್ಗಾ ಆ ಜಾತಿಯಲ್ಲಿ ಬಿಟ್ಟಿದ್ದು ಅಕ್ಕಿಗಳೆಲ್ಲ ಆಡಿದೆ. ಇದು ಚಿಕ್ಕಪ್ಪನೂ ಕಂಟಿನ್ಯೂ 15 ವರ್ಷ ಸೀಲ್ಗಾಡ್ ಕೊಡೋದು ಫೈಲ್ಮಾನ್ ಅಂತೇಳಿ. ಸೊ ಇವತ್ತು ಇದು 8ನೇ ವರ್ಷ ಆಡಿ ಒಳ್ಳೆ ಟೈಮೇ ಮಾಡಿಕೊಟ್ಟಿದೆ. ಹೋದ ಭಾನುವಾರ 10:45 ಆಡಿತ್ತು. ತಿರ್ಗಾ ಇವತ್ತು ಮಳೆಗಳ ಕಾಲಾಂತರದಿಂದ ಸ್ವಲ್ಪ ಬೇಗನೆ ಕೂತಿದೆ. ಆದರೂ 9:45 ಅವರ್ ಹತ್ತಿರ 9 ಅವರ್ 21 ನಿಮಿಷ ಆಡಿದೆ. ಸೊ ಹಾಗೆ ಈ ಜಾತಿ ಹೇಗೆ ಅಂದರೆ, ನಮ್ಮ ಗುರುಮೂರ್ತಿ ಅಣ್ಣ ಅವರು, ನಮ್ಮ ವೆಂಕಟೇಶ್ ಅಣ್ಣ ಅವರು, ಹಾಗೂ ನಮ್ಮ ಸ್ನೇಹಿತರು ಬ್ಯಾಟ್ ಅಂತೇಳಿ ಇವತ್ತಿಲ್ಲ, ಅವರು ತೀರೋದ್ರು. ಸೊ ಇವ್ರು 3 ಜನದಿಂದ ನಮ್ಮ ಹತ್ರ ಈ ಜಾತಿ ಬರೋದಕ್ಕೆ ಕಾರಣ ಇವ್ರು 3 ಜನನೇ. ಸೊ ಈ ರೀತಿಯಾಗಿ ವರ್ಷ ಬಿಟ್ಟಾಗೆಲ್ಲ ನಮ್ಮ ಹತ್ರ ಈ ಜಾತಿಗಳು ಆಡಿದೆ. ಹಾಗೆ ನಮ್ಮ ರಘು ಸರ್ ಹೇಳ್ದಂಗೆ, ಇದೇನೋ ನಮ್ಮ ಗುರುಗಳಿಲ್ಲ, ವೀಣೆ ಗೋಪಿನಾಥ್ ಅವರು, ಅವ್ರನ್ನ ನೆನೆಸ್ಕೊಳೋದು ಅತಿ ಮುಖ್ಯ. ಹಾಗೆ ಇನ್ನೊಂದು ಖುಷಿ ವಿಷಯ ಏನಂದರೆ, ನಮ್ಮ ಸೂರ್ಯಣ್ಣ ಅವ್ರು ಇದ್ದಾರೆ, ನಮಗೆ ಗಿರಾಬಾಜ್ ಅಂತ ಹೇಳ್ಕೊಟ್ಟಂಥ ಗುರುಗಳು ಅವರೇ. ಅವರು ಇವತ್ತು ಎಲ್ಲಿದ್ದಾರೆ ನಮ್ಮ ಜೊತೆ ವಿಡಿಯೋದಲ್ಲಿ. ಹಾಗೆ ನಮ್ಮ ವೀಣೆ ಗೋಪಣ್ಣ ಅವರು, ಹಾಗೆ ಅವ್ರ ಮಗ ವೆಂಕಟೇಶ್ ಅವರು ಹಾಗೂ ರಾಕೇಶ್ ಅವರು, ತಂಡ ನಮ್ಮ ಟೀಮ್ ಏನಿದೆ, ಪ್ರಭು ಅವರು, ಇವರೆಲ್ಲರನ್ನೂ ನಾವು ಈ ಟೈಮಲ್ಲೇ ನೆನೆಸ್ಕೊತೀವಿ. ಸೊ ಇವರೆಲ್ಲ ಅವಾಗವಾಗ ಮಾತಾಡ್ತಾ ಇರ್ತಾರೆ, ಒಳ್ಳೆ ಸಪೋರ್ಟ್ ಕೊಡ್ತಾರೆ. ನಮ್ಮ ಗೋಪಣ್ಣ ಅವರಿದ್ದರೆ ಆ ಲೆವೆಲ್ಲೇ ಬೇರೆ ಆಗಿದೆ. ಈಗಲೂ ಏನಿದ್ರು ನಮ್ಮ ಸೂರ್ಯಣ್ಣ ಅವ್ರು ಇರ್ಬೋದು, ಎಲ್ಲ ಅವಾಗವಾಗ ಬರ್ತಾರೆ, ಏನಾರು ಒಂದಿದ್ರೆ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಹೇಳೋದು, ಯಾವುದೇ ಶೋಕಿ ಆಗಲಿ, ಅಕ್ಕಿ ಇರ್ಬೋದು, ಇನ್ನೊಂದಾಗಲಿ, ಗುರು ಅನ್ನೋದು ಅತಿ ಮುಖ್ಯ ಅನ್ನೋದು ಅದೊಂದು ಇದೆ. ಗುರು ಇಲ್ದಿರ ಬೇರೆ ವಿದ್ಯೆ ಯಾವುದೂ ಇಲ್ಲ. ಸೊ ಅದಕ್ಕೆ ಗುರುಗಳನ್ನ ನೆನೆಸ್ಕೊಳೋದು ತುಂಬ ಮುಖ್ಯ. ಸೊ ಇದೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.
ಫ್ರೆಂಡ್ಸ್ ನೋಡಿ ಇವಾಗ ಗುರು ಶಿಷ್ಯ ದಾವಡಿಯಿಂದ ನೋಡಿ ಮಾರ್ತಳ್ಳಿಯಿಂದ ಕೂಡ ಬಂದಿದ್ದಾರೆ, ವರ್ತೂರಿಂದ ಬಂದಿದ್ದಾರೆ, ಸಾರಿ ಬಂದಿದ್ದಾರೆ. ಈಗ ಅವರು ಕೂಡ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಸರ್. ಸರ್ ಹೇಳಿ ಸರ್, ಅಕ್ಕಿ ಬಗ್ಗೆ ಆಮೇಲೆ ಈ ದಾವಡಿ ಬಗ್ಗೆ ಹೇಳಿ ಸರ್. ಸರ್ ಅಕ್ಕಿ ತುಂಬ ಚೆನ್ನಾಗಿತ್ತು. ಅಕ್ಕಿ ನಾವು ಬಂದಾಗ ಮಳೆ ಬಿಡ್ತಾ ಇದ್ದಿಲ್ಲ, ಬಂದಿದ್ದಾದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಆ ಮಳೆದಲ್ಲೂ ಅಕ್ಕಿ 4 ಕಣ್ಣು ಸಾಲಿಲ್ಲ ಸರ್ ಅಕ್ಕಿ ನೋಡೋಕ್ಕೆ. ನಂದು ನಮ್ಮ ಗುರುತು ಸೇರಿಸ್ಕೊಂಡು 4 ಕಣ್ಣು ಸರ್ ಇರಲಿ ಸಾಲಿಲ್ಲ ಸರ್, ಅಷ್ಟು ಚೆನ್ನಾಗಾಯ್ತು ಅಕ್ಕಿ. ಮಳೆ ಬೀಳ್ತೈತಂದರೆ ಮನೆ ಹಿಡಿತು, ನನಗೆ ಖುಷಿ ಆಯಿತು ಸರ್. ಜಿಪ್ಪಿ ಕಟ್ಟಿ ಅಕ್ಕಿ ಫಿನಿಷ್ ಮಾಡಿದ್ದೆ. ನನಗೆ ಈ ಥರದ್ದು ಒಂದು ಅಕ್ಕಿ ಇದ್ದರೆ ದಾವಡಿಗೆ ಈ ದಾವಡಿ ಹೆಸರು ಮಾಡ್ಬೋದು. ಈ ಥರದ್ದು ಎಲ್ಲ ದಾವಡಿಗೂ ಈ ಥರ ಒಂದೊಂದು ಅಕ್ಕಿ ಉಳಿಸ್ಕೊಬೇಕು ಸರ್. ಸಾಕು ಸರ್, ತುಂಬ ಒಳ್ಳೆ ಅಕ್ಕಿ ಬಿಟ್ರಿ, ತುಂಬ ಖುಷಿ ಸರ್. ಸರ್ 100% ಬರೋ ವರ್ಷವೂ ಗುರು ಶಿಷ್ಯ ದಾವಡಿಲಿ ಈ ಥರ ಒಂದು ಅಕ್ಕಿ ಬಂದೇ ಬರುತ್ತೆ. ಎಂಥ ಮಳೆ ಬಂದರೂ ಕತ್ಲಾದರೂ ಜಿಪ್ಪಿ ಹೊಡೆದು ಕೂತ್ಕೊಳ್ಳುತ್ತೆ. ಆ ಥರ ಅಕ್ಕಿ ಸಿಕ್ಕಲಿ ಆದಷ್ಟು ಬೇಗ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಫ್ರೆಂಡ್ಸ್ ನೋಡಿ, ಆಮೇಲೆ ನಮ್ಮ ರೇಣುಕಾ ಯಲ್ಲಮ್ಮ ದಾವಡಿ ಅವರು ಕೂಡ ಯೂಟ್ಯೂಬ್ ಕಪ್ 2024 ಬ್ಯಾಂಗ್ಳೂರು ಗ್ರೂಪಲ್ಲಿ ಬಿಟ್ಟಿದ್ರು ಫೈನಲ್ ರೌಂಡಲ್ಲಿ. ಅವ್ರದ್ದು ಕೂಡ 7 ಅವರ್ 50 ನಿಮಿಷ ಆಡಿದೆ ಇವತ್ತು. ತುಂಬಾ ಚೆನ್ನಾಗಿ ಆಡ್ತು. ಇವ್ರದ್ದು ಕೂಡ ತುಂಬಾ ಕನ್ಸಿಸ್ಟೆನ್ಸಿಯಾಗಿ ಆಡಿದೆ 3 ವಾರನೂ. ಈಗ ನೋಡಿ ಸಾರ್ ಕೂಡ ಬಂದಿದ್ದಾರೆ, ಅವ್ರನ್ನ ಕೂಡ ಒಂದೆರಡು ಮಾತು ಕೇಳೋಣ. ಸರ್ ಏನಂತೀರಾ ಸರ್? ಈಗ ನೋಡಿ ನಿಮ್ಮದು ಕೂಡ ಚೆನ್ನಾಗಿ ಆಡಿದೆ, ಪ್ಲಸ್ MRV ಬ್ರದರ್ಸ್ ಸಾರ್ದು 9 ಅವರ್ 21 ನಿಮಿಷ ಆಡಿದೆ. ಏನಂತೀರಾ ಸರ್? ಇಲ್ಲ, MRV ಬ್ರದರ್ಸ್ ಅಕ್ಕಿ ಬಂದ್ಬಿಟ್ಟು ನಾನು ಇವಾಗಿಂದ ಇಲ್ಲ, ಅವಾಗಿಂದ ನಾನು ಇದೇ ದಾವಡಿಯಲ್ಲೇ ಇರ್ತಾಯಿದ್ದೆ. ಇವಾಗ ನಮ್ಮ ಬ್ರಿಟಿಷ್ ಅವರು ಬನ್ನಿ ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಆಡ್ಸೋಣ ಅಂತೇಳಿ ಕರೆದಿದ್ಗೆ ನಾನು ಅಲ್ಲಿದ್ದೀನಿ. ಇದು ನಮ್ಮ ದಾವಡಿನೇ, ಅದು ನಮ್ಮ ದಾವಡಿನೇ. ಅದರಿಂದ ಈ ಅಕ್ಕಿ ನೆನ್ನೆ ಮೊನ್ನೆಯಿಂದೆಲ್ಲ ನೋಡ್ತಲ್ಲ, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಇದರಲ್ಲಿ ಆಟದಲ್ಲಿ ಮಾತ್ರ ಯಾವುದೂ ಇದಿಲ್ಲ, ದೋಷ ಇಲ್ಲದೆ ಕ್ಲೀನಾಗಿ ಆಡ್ತದೆ. ಫಿನಿಶಿಂಗು ಪಕ್ಕಾ ಇದೆ. ಹೌದು ಸರ್, ಇದರಲ್ಲಿ 2 ಮಾತು ಹೇಳೋದೇ ಇಲ್ಲ. ಬೇರೆ ಅಕ್ಕಿ ಥರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದಲ್ಲ, ಏನಿಲ್ಲ. ಫಿನಿಶಿಂಗ್ ಪಕ್ಕಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಮೋಹನ್ ಸರ್ ಬಂದಿದ್ದಾರೆ ನೋಡಿ. ನಮ್ಮ ಮೋಹನ್ ಸರ್ ಕೂಡ ಅಷ್ಟೇ ತುಂಬಾ ಸೀನಿಯರ್ ಶೋಕ್ದಾರರು, ತುಂಬ ಅಳುಬೂರನ್ನ ನೋಡ್ಕೊಂಡು ಬಂದಿದ್ದಾರೆ. ಈಗ ಸಾರ್ನ ಕೂಡ 2 ಮಾತು ಕೇಳೋಣ. ಸರ್ ನೀವೇನಂತೀರಾ ಸರ್? ಸರ್ ಇಲ್ಲಿ ಸೇರಿರೋ ಎಲ್ಲರಿಗೂ, ಎಲ್ಲ ಫ್ರೆಂಡ್ಸ್ಗೂ ನನ್ನ ನಮಸ್ಕಾರ. ಈ ಅಕ್ಕಿ ತುಂಬ ಚೆನ್ನಾಗಿ ಆಡ್ತಾಯಿತ್ತು. ಹೋದ ವಾರನೂ ನಾನು ಬಂದಿದ್ದೆ, ನೋಡಿದೆ ಕನ್ಸಿಸ್ಟೆಂಟಾಗಿ ಅಕ್ಕಿ ಆಡ್ತೈತೆ. ಇನ್ನೊಂದು MRV ಬ್ರದರ್ಸು ಈ ಅಕ್ಕಿನ ಕನ್ಸಿಸ್ಟೆಂಟಾಗಿ ಬಿಡ್ತಾ ಇದ್ದಾರೆ, ಬೇರೆ ಅಕ್ಕಿನೂ ಬಿಟ್ಟಿದ್ದಾರೆ. ಈ ಇದ್ರಿಗೆ ನಾನು ಏನೂ ಮುಖ ಮುರಿಯೋಂಗಿಲ್ಲ. ಈ ಅಕ್ಕಿಗೆ ತುಂಬ ಚೆನ್ನಾಗಿ ಆಡಿದೆ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಒಂದು 12 ಅವರ್ ಆಡ್ಬೋದು ಅಂತ, ಯಾಕಂದರೆ ಲಾಸ್ಟ್ ಟೈಮ್ 10 ಅವರ್ ಚಿಲ್ಲರೆ ಆಡಿತಿದ್ದು ಅಕ್ಕಿ. ಸೊ ಹಂಗಾಗಿ ಆ ದಾವಡಿಗೆ ಕನ್ಸಿಸ್ಟೆಂಟ್ ಯಾವಾಗೂ ವರ್ಷ ಒಂದು 8 ಅವರ್ ಬಿಟ್ಟೇ ಬಿಡ್ತಾರೆ. ಸೊ ಈ ಅಕ್ಕಿ ಒಳ್ಳೆ ಜಾತಿಯಲ್ಲಿದೆ. ಹಂಗಾಗಿ ನೀನು ಏನು ಮಾತಾಡೋಂಗಿಲ್ಲ ಅಕ್ಕಿ ಬಗ್ಗೆ. ಸೊ ನನಗೊಂದು 2 ಮಾತು ಮಾತಾಡಿ ಕೊಟ್ಟಿದ್ದು SR ಬ್ರದರ್ಸ್ಗೆ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ದಿ MRV ಬ್ರದರ್ಸ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ನೋಡಿ, ಹಾಗೆ ನಮ್ಮ ಹಲ್ಸೂರಿಂದ ಗಣೇಶ್ ವೆಂಕಟೇಶ್ ಲಾಫ್ಟು ಅವರು ಕೂಡ ಯೂಟ್ಯೂಬ್ ಕಪ್ಪಲ್ಲಿ ಬಿಟ್ಟಿದ್ರು. ಫಸ್ಟ್ ರೌಂಡಲ್ಲಿ ತುಂಬಾ ಚೆನ್ನಾಗಿ ಬಿಟ್ಟರು. ಏನೋ ಸೆಕೆಂಡ್ ರೌಂಡಲ್ಲಿ ಪಾಪ ಅಕ್ಕಿಗೆ ಸ್ವಲ್ಪ ತೊಂದರೆ ಆಗಿ ಬೇಗ ಕುತ್ಕೊಂಡ್ಬಿಡ್ತು. ಇರಲಿ, ಈಗ ಅವ್ರನ್ನ ಕೂಡ ಕೇಳೋಣ ಏನಂತಾರೆ ಅಂತ. ಸರ್ ಇನ್ನೊಂದು ಹೇಳಬೇಕಾಯಿತು, ಇಲ್ಲಿ ಸೂರಿ ಹಳೆ ಜಾಕಿ ಏನು ಮಾತಾಡೋಂಗಿಲ್ಲ. ಈ ಅಕ್ಕಿ ತಿಮ್ಮನಲ್ಲಿ ಸುಮಾರು 90ಸಿಂದ ಬಿಟ್ಕೊಂಬಂದಿದ್ದಾರೆ. 12 ಅವರು ಅವ್ರದ್ದು ಕನ್ಸಿಸ್ಟೆಂಟ್ ಇದೆ, ತುಂಬ ಚೆನ್ನಾಗಿದೆ. ಹಳೆ ಜಾಕಿ ಏನು ಮಾತಾಡೋಂಗಿಲ್ಲ. ಸೊ ಹಂಗೂ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ, ಯಾಕಂದರೆ ಅವ್ರ ದಾವಡಿಗೆ ಹೋಗಿದೆ. ಒಳ್ಳೆ ಅಕ್ಕಿ ಬಿಟ್ಟಿದ್ರು, ಒಂದು ಒಳ್ಳೆ ಪಟ, ದಸ್ತಾ ಪಟ ತುಂಬ ಚೆನ್ನಾಗಿ ಆಡ್ತು. ಅಕ್ಕಿ ಗುಲ್ದಾರ್ ಪಟ ತುಂಬ ಚೆನ್ನಾಗಿ ಆಡ್ತು. ಸೊ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ನಾನು ಅವ್ರಿಗೆ. ಯಲ್ಲಮ್ಮ ದಾವಡಿ, ರೇಣುಕಾ ಯಲ್ಲಮ್ಮ ದಾವಡಿ ಅವ್ರಿಗೂ, ಸೂರ್ಯ ಅವ್ರಿಗೂ, ಅವ್ರ ಫ್ರೆಂಡ್ಸ್ಗೂ ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಈಗ ನೀವು ಹೇಳಿ ಸರ್, ಏನಂತೀರಾ? ನೋಡಿ ನಮ್ಮ MRV ಬ್ರದರ್ಸ್ ದಾವಡಿ ಬಗ್ಗೆ, ಆಡಿದ ಅಕ್ಕಿ ಬಗ್ಗೆ ಹೇಳಿ ಸರ್. ಸರ್ ಅಕ್ಕಿ ತುಂಬ ಚೆನ್ನಾಗಿ ಆಡ್ತು. ನಾನು ಸುಮಾರು ಒಂದು ಅವರ್ ಬಂದು ಅಕ್ಕಿ ನೋಡ್ತೆ, ತುಂಬ ಚೆನ್ನಾಗಿ ಒಳ್ಳೆ ಆಟ ಆಡ್ತು. ಇನ್ನೊಂದು ರವಿ ಅವರು, ರಘುವರ್ ಅಂದರೆ ಬ್ಯಾಟ್ ಅಂದರೆ MRV ರಘುವರ್ ಅಂತ ಇದು ಮಾಡ್ಬೋದು. ಅಕ್ಕಿ ಬಂದು ತುಂಬ ಚೆನ್ನಾಗಿ ಇನ್ನೂ ಆಡ್ತಾಯಿತ್ತು. ಅದು ಮಳೆ ಬಂದಿದ್ದರಿಂದ ಇದು ತುಂಬ ನಮಗೆ ಸಂತೋಷ ಸರ್. ಬಂದು ಅಕ್ಕಿ ನೋಡೋದಕ್ಕೆ ಭಾಳ ಸಂತೋಷ ಆಯಿತು. ಬೆಸ್ಟ್ ಆಫ್ ಲಕ್ ಹೇಳ್ತಾ ನಮ್ಮ ರವಿ ಅವ್ರಿಗೂ, ರಘುವರ್ಗೂ, ಆಮೇಲೆ ಫುಲ್ ಟೀಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೋಡಿ, ಇಡೀ ತಂಡಕ್ಕೆ ನಾವು ಕಂಗ್ರ್ಯಾಚುಲೇಷನ್ನ ತಿಳಿಸ್ತೀವಿ. ಸಕ್ಸಸ್ಫುಲ್ಲಾಗಿ ಯೂಟ್ಯೂಬ್ ಕಪ್ ಬ್ಯಾಂಗ್ಳೂರು ಚಾಂಪಿಯನ್ಶಿಪ್ನ ನೀವು ಕಂಪ್ಲೀಟ್ ಮಾಡಿದ್ದೀರಾ. 3 ರೌಂಡು ಕೂಡ ನಮ್ಮ ವ್ಯೂಯರ್ಸು, ಸಬ್ಸ್ಕ್ರೈಬರ್ಸ್ನ ಎಲ್ಲೂ ಕೂಡ ಇದು ಮಾಡ್ದಿರಂಗೆ ಅವ್ರನ್ನ ಎಂಟರ್ಟೈನ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ನ ಹೇಳ್ತೀನಿ. ನಮ್ಮ ಚಾನಲಲ್ಲಿ ನಮ್ಮ ವ್ಯೂಯರ್ಸು, ಸಬ್ಸ್ಕ್ರೈಬರ್ಸ್ ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಿದ್ದಕ್ಕೆ. ಮತ್ತು ಇವತ್ತು ನೀವು 9 ಅವರ್ 21 ನಿಮಿಷ ಆಡಿಸಿ ಒಂದು ಒಳ್ಳೆ ಟೈಮ್ ಬಿಟ್ಟು ಒಳ್ಳೆ ಪ್ಲೇಸ್ ಮಾಡಿದ್ದೀರಾ. ಹಂಗಾಗಿ ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ನ ತಿಳಿಸ್ತೀವಿ ಸರ್. ಬಾಯ್ ಸರ್. ಸರ್ ಹಾಗೂ ನೋಡಿ, ಇಲ್ಲೇ ನಮ್ಮ ರೇಣುಕಾ ಯಲ್ಲಮ್ಮ ದಾವಡಿ, ನಮ್ಮ ಹಲ್ಸೂರಿಂದ ಬಂದಿರೋಂಥ ನಮ್ಮ ಪ್ರಕಾಶ್ ಅವರು, ಹಾಗೂ ಇಲ್ಲಿ ಬಂದಿರೋಂಥ ಪ್ರತಿಯೊಂದು ಗುರು ಶಿಷ್ಯ ದಾವಡಿ ಅವರು, ಹಾಗೂ ನಮ್ಮ ಸುನೀಲ್ KS ಗಾರ್ಡನ್ ಸುನೀಲ್ ಅವರು, ಕುಮಾರ, ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾರೆ. ಹಾಗೆ ಈ ಯೂಟ್ಯೂಬ್ ಕಪ್ಪಿಗೆ ಚಾನ್ಸ್ ಕೊಟ್ಟಂಥ ನಮ್ಮ ರಘು ಸರ್ ಹಾಗೂ ಸತ್ಯ ಸಾರು, SR ಬ್ರದರ್ಸ್ ಅವರಿಗೂ ನಾವು
ಧನ್ಯವಾದಗಳನ್ನ ತಿಳಿಸ್ತೀರಿ. ಇದೇ ರೀತಿ ಇವತ್ತು ನೋಡಿ ವಿಡಿಯೋದಲ್ಲಿ ಹೇಮಂತ್ ಸರ್ ಒಬ್ಬರು ಮಿಸ್ಸಿಂಗ್ ಇದ್ದಾರೆ, ಅವ್ರು ಬಂದಿದ್ರೆ ಚೆಂದಾಗಿರೋದು. ಹೇಮಂತ್ ಸರ್ಗೂ ಧನ್ಯವಾದಗಳು ಹಾಗೂ ನಮ್ಮ SR ಬ್ರದರ್ಸ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು. ಶ್ರೀ ಮಾರುತಿ ದಾವಡಿ ನೈಟ್ ರೋಡ್ ಜಯರಾಮಣ್ಣ ಅವರ ಅಕ್ಕಿ 10 ಅವರ್ ಪಾಸ್ ಆಗಿದೆ ವಿಡಿಯೋ ಸರ್. ಇದು ಲೊಕೇಶನ್ ಹಾಕ್ತೀನಿ, ಬಂದು ನೋಡ್ಬೋದು. ಅಕ್ಕಿ ತುಂಬ ಚೆನ್ನಾಗಿ ಆಡ್ತೈತೆ. ಫ್ರೆಂಡ್ಸ್ ನೋಡಿ, ಇದು ಉಮಾಮಹೇಶ್ವರ ಕೃಪಾ ವೀಣೆ ಗೋಪಿನಾಥ್ ಸರ್ ಲಾಫ್ಟ್ ಅವ್ರದ್ದು 11 ಅವರ್ ಪಾಸ್ ಆಗಿರೋ ವಿಡಿಯೋ ಫ್ರೆಂಡ್ಸ್. ಫುಲ್ ವಿಡಿಯೋನ ಮಾಡ್ಬಿಡುದು ದಿನೇಶ್. ಸ್ನೇಹಿತರೆ, ಈಗಾಗಲೇ ಬೆಂಗಳೂರಲ್ಲಿ ವರ್ಣನ ಆರ್ಭಟ ಜೋರಾಗಿ ಈಗಾಗಲೇ ನಮ್ಮ ಜಯರಾಮ್ ಅವರು ಅವ್ರ ಅಕ್ಕಿ ಮಾರುತಿ ದಾವಡಿ 10 ಗಂಟೆ 21 ನಿಮಿಷ ಆಡಿ ಆ ಜೋರು ಒಂದು ವರ್ಣನ ಆರ್ಭಟದಿಂದ ಆ ಮಳೆಯ ಒಂದು ರೌದ್ರಾವತಾರಕ್ಕೆ ಅಕ್ಕಿಗಳು ಅದ್ರ ಮನಸ್ಸು ತಾಳಾರ್ದ್ರೆ ಕುತ್ಕೊಂಡ್ಬಿಟ್ಟು ಇವತ್ತು ನಿಜವಾದ ಅಕ್ಕಿ ಅಷ್ಟು ಚೆನ್ನಾಗಿ ಅಕ್ಕಿ ಆಡ್ತಾ ಇತ್ತು. ಇರ್ಲಿ, ಆದ್ರೂ ಅದೃಷ್ಟದ ಆಟ ಇತ್ತು. ಇವ್ರ ಮನೆ ಮೇಲೆ ಅಕ್ಕಿ ಕುತ್ಕೊಳ್ತು. ಯಾಕೆ ಅಂತ ಹೇಳಿದ್ರೆ ಅವ್ರೊಂದು ಮಾತು ಹೇಳ್ತಾ ಇದ್ರು, ಸರ್ ಏನೇ ಮಾಡ್ಲಿ ನಮ್ದು ಕತ್ತು ಕುಯ್ದ್ರು ಸರ್ ಅಕ್ಕಿ ಅಕ್ಕಪಕ್ಕದಲ್ಲಿ ಕುತ್ಕೊಳ್ಳಲ್ಲ ಅಂತ, ಮಳೆ ಬಂದ್ರು ಕುತ್ಕೊಳ್ಳಲ್ಲ ಸರ್ ಅಂತ ಇದ್ರು. ನಿಜವಾಗ್ಲೂ ಅದ ಕೆಲಸ ಮಾಡ್ಬಿಡ್ತು. ಅದೇ ರೀತಿ ನೋಡಿ, ಈ ಅಕ್ಕಿಗೆ ಆಡೋಕ್ಕೆ ಜಾಗ ಯಾವ ಲೆವೆಲ್ ನೋಡಿದೆ ನೋಡಿ ವಿಶಾಲವಾದಂತ ಒಂದು ಇಡೀ ನಮ್ಮ PS ಕಾಲೇಜು ನೈಸ್ ರೋಡ್, ಇದು ವಿಶಾಲವಾದಂತಹ ಜಾಗ. ಅಷ್ಟು ದೊಡ್ಡ ವಿಶಾಲವಾದಂತಹ ಜಾಗದಲ್ಲಿ ಮಧ್ಯ ಒಂದು ಕಳಸದಂತೆ ಒಂದು ಛತ್ರಿ ಇದು. ಎಷ್ಟು ಖುಷಿ ಆಗುತ್ತೆ ನೋಡಿ. ಆ ಅಕ್ಕಿಗಳು ಆಡ್ತಾ ಇದೆ. ಯಾವುದೋ ಒಂದು ಧ್ರುವತಾರೆ ಅಕ್ಕಿ ನಮ್ಮ ತಲೆ ಮೇಲೆ ಆ ಗಗನದಲ್ಲಿ ಆಕಾಶದಲ್ಲಿ ಆ ಬಾಣಂಗಳದಲ್ಲಿ ಅಕ್ಕಿ ಆಡ್ತಾ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ಅಷ್ಟು ಚೆನ್ನಾಗಿ ಅಕ್ಕಿ ಆಡ್ತಾ ಇತ್ತು. ನಾನು ಅವಾಗೆ ಬಂದು ನೋಡಿದಾಗ ಒಂದು 9 ಅವರ್ ಆಡಿದ್ದಾಗಿತ್ತು. ಅವಾಗ ಅಕ್ಕಿ ಮನೆ ಮೇಲೆ ಬಂದಾಗ ಕೆರಡಕ್ಕೆ ಬರೋದು, ಒಂದೇ ಸೆಕೆಂಡ್ ಅಲ್ಲಿ ಸುಮ್ಮನೆ ಒಂದು ಗೇಟ್ಲಿ ಮಾಡಿದ್ರೆ ಇಷ್ಟಿಷ್ಟ ಆಗ್ಬಿಡೋದು. ಆಮೇಲೆ ನೋಡ್ರಿ, ಆ ಕಡೆ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು, ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇರ್ಬೋದು. ಅಕ್ಕಿನೂ ಅಷ್ಟೇ, ಮುಂದೆನೂ ಹಿಂಗೆ ಹೋಗುತ್ತೆ ಕಿಲೋಮೀಟರ್ ಗಟ್ಟಲೆ. ತಿರ್ಗಾ ಹಂಗೆ ಹಿಂಗೆ ಕೆರಡೆ ಬಂದ್ರೆ ತಿರ್ಗಾ ನಮ್ಮ ಸಿಟಿ ದಾಟುತ್ತೆ ನಮ್ಗೆ ಅಕ್ಕಿ. ಎಷ್ಟು ಚಂದ ಇತ್ತು ಆಟ ಅಂತ ಹೇಳಿದ್ರೆ, ಆ ಅಕ್ಕಿಯ ಕಾರ್ಯವೈಖರಿ, ಆಮೇಲೆ ಅಕ್ಕಿಯ ಒಂದು ಚಲನವಲನ ಇತ್ತಲ್ಲ, ಅಂದ್ರೆ ರೆಕ್ಕೆ ಸ್ಟೈಲು ಬ್ಯೂಟಿಫುಲ್ ಆಗಿತ್ತು. ಎಷ್ಟು ಸರ್ ನಿಮ್ಗೆ ಇವತ್ತಿನ ದಿವಸ ಈ ಅಕ್ಕಿ ಆಡ್ತು ಎಷ್ಟು ಖುಷಿ ಆಯ್ತು ಸರ್ ನಿಮ್ಗೆ? ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಬೆಂಗಳೂರು ಎಲ್ಲರೂ ಸ್ಪಾಟ್ ಬೈ ಮಾಡಿದ್ದಾರೆ. ಅದ್ರಲ್ಲಿ ಇದು ಒಂದು ಎಲ್ಲಾರ್ದು ಅಕ್ಕಿ ಇರ್ಲಿಂದ ಮಳೆಯಿಂದ ಎಲ್ಲರದು ಪಾಪ ಕೂತಿದೆ. ಅದು ಇದು ಕಷ್ಟಪಟ್ಟು ಆಡಿದೆ, ಆದ್ರೆ ಮಳೆ ಬಂದಾಗ ಕೂತಿದೆ. ಅದೇ ನಮ್ಗೆ ಸಂತೋಷ ಆಗ್ತಿದೆ. ಎಲ್ಲರಿಗೂ ಆ ದಿವಸ ಒಳ್ಳೇದಾಗ್ಲಿ. ನೋಡಿ, ಅವ್ರ ಮಾತು ಕಡಿಮೆ ಆದ್ರೆ ಮನಸ್ಸು ಸಿಕ್ಕಾಪಟ್ಟೆ. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಅವ್ರ ಮನೇಲಿ ವರ್ಷಕ್ಕೆ ಏನಿಲ್ಲ ಅಂದ್ರು ಏನಪ್ಪಾ, ನೀವು 100 ಪಟ್ಟ ಮಾಡಿಸಲ್ವೇನಪ್ಪ? 100 ಪಟ್ಟ ಮಾಡಿಸಿದ್ರೆ ಒಂದು 85 ಪಟ್ಟ ಬೇರೆಯವ್ರಿಗೆ ಕೊಟ್ಟು ಬಿಡ್ತಾರೆ. 4 ಸತಿ ಅಕ್ಕಿ ಹಿಡಿದ ತಕ್ಷಣ ಸಾಕು ಎತ್ತಿ ಕೊಡುವಂತ. ನಾನು ಹೇಳಿದ್ರೆ ನಮ್ಮ ಈ ಭಾಗದಲ್ಲಂತೂ ಕನ್ನಡ ಇದ್ದಂಗೆ ಇವರು. ನಮ್ಮ ಜಯರಾಮ್ ಅವರದಕ್ಕಿಂತ ಅವ್ರ ಹೆಸರಲ್ಲೇ ಇದೆ ಜಯರಾಮ ಅಂತೇಳಿ. ಭಗವಂತನ ಅವನಲ್ಲೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟವ್ರು ಅವರು. ಅಷ್ಟು ದೊಡ್ಡ ನೋಡಿ, ಆ ಮಗನೂ ಅಷ್ಟೇ, ಸುಪುತ್ರ ಮನೋಹರ್ ನೋಡಿ, ಮನೋಹರ್ ಅನ್ನೋದೇ ಅದೇ ರೀತಿ. ಇವ್ರ ಸ್ನೇಹಿತರಾದಂತ ಅಬ್ಬಾಡ್ ಅವರು ಅಷ್ಟೇ, ಯಾರೇ ಅಂದ್ರೂ ಸ್ಪಂದಿಸುವಂತ ಹೃದಯ. ಇವ್ರು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ವ್ಯಕ್ತಿನ ನಾನು ತೋರಿಸ್ತೀನಿ. ಒಂದು ಮಾತು ಹೇಳ್ತಾ ಇದ್ರು ನಮ್ಮ ಜಯರಾಮ್ ಅವರು, ಸರ್ ನಾನು ಇವರು ವೆಂಕಟೇಶ್ ಈ ಅಕ್ಕಿನ ಏನೇನು ಪಾಲನೆ ಮಾಡಬೇಕು, ಬೆಳಿಗ್ಗೆ ಮರಿ ಇಷ್ಟು ದಪ್ಪ ಮರಿಯಿಂದ ಹಿಡಿದು ಇಷ್ಟು ದಪ್ಪ ಮರಿ ದೊಡ್ಡದಾಗೋವರೆಗೂ ಪ್ರತಿದಿನ 100 ಮೇಲೆ ಅಕ್ಕಿಗಳಿಗೆ ಅದಕ್ಕೆ ಊಟ ಹಾಕೊಳ್ತಾ, ಅವರದೊಂದು ಸಣ್ಣದಾದ ವ್ಯಾಪಾರವನ್ನ ಇಟ್ಕೊಳ್ತಾ, ಪ್ರತಿಯೊಂದು ನೋಡ್ಕೊಳ್ತಾ, ರಾತ್ರಿ 12 ಗಂಟೆಗೆ ಹೋದ್ರು ತಿರ್ಗಾ ಬೆಳಗ್ಗೆ ಬಂದು 6 ಗಂಟೆಗೆ ಅಕ್ಕಿಗಳನ್ನು ನೋಡ್ತಾ ಇದ್ರು ಸರ್. ಅಕ್ಕಿಗಳು ಮೇವು ಹೊಡಿತಾ ಇದ್ರು. ಇವತ್ತು ಇವ್ರು ಕೈಯಿಂದ ಪಾಲಿಸಿದಂತ ಒಂದು ಅಕ್ಕಿ, ಕೈಯಿಂದ ದೊಡ್ಡ ಮಾಡಿದಂತ ಅಕ್ಕಿ ಇವತ್ತು ಇಡೀ ವಿಶ್ವನೇ, ಇಡೀ ಕರ್ನಾಟಕದ ಮನೆ ಮಾತಾಗಿದೆ ಸರ್. ನಿಮ್ಗೆ ಏನ್ ಅನ್ಸ್ತು ಇವತ್ತಿನ ದಿನ ವೆಂಕಟೇಶ್ ಅವ್ರಿಗೆ? ಖುಷಿ ಆಯ್ತು ನೋಡಿ. ಅವ್ರ ಮಾತುಗಳಿಗೂ ಹೇಳಕ್ಕೆ ಪದೇ ಪಡ್ತಾ ಐತೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲರ ಪರವಾಗಿ, ಇಡೀ ಕರ್ನಾಟಕದ ಎಲ್ಲರ ಪಾತಾಗಿ ನೋಡಿ, ಇಂಥವ್ರು ಒಂದು ಪಾತ್ರ ಬಹಳ ದೊಡ್ಡದಿರುತ್ತೆ, ಅದೇ ತೋರಿಸ್ಕೊಳ್ಳಲ್ಲ. ಇವ್ರು ಎಲ್ರಿಗೂ ಸೇರಿ ಒಂದ್ಸರಿ ನಮ್ಮ ವೆಂಕಟೇಶ್ವರ್ಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೆಯೋಣ ಅಂತ ಕೇಳ್ಕೊಳ್ತೀರಿ. ಒಂದು ಮಾತು ನೋಡಿ, ನಿಮ್ ಜಯರಾಮ್ ಅವರು ಅಷ್ಟೇನೆ, ನಿಮ್ ಬಗ್ಗೆ ಅಪಾರವಾದಂತ ಗೌರವ ಪ್ರೀತಿ ಇಟ್ಟಿದ್ದಾರೆ. ನೀವು ಮಾಡ್ದಂತ, ನೀವು ಕೈಯಿಂದ ಸಾಕಿದಂತ
ನೀವು ತುತ್ತು ಕೊಟ್ಟಂತ ಮುಗ್ಧ ಪಕ್ಷಿ ಇವತ್ತಿನ ದಿನ ಧ್ರುವ ತಾರೆಯಾಗಿ ಇಡೀ ಕರ್ನಾಟಕದ ಮನೆ ಮಾತಾಗಿದೆ. ಕರ್ನಾಟಕದ ಮನೆ ಮಾತಾಗಿದೆ. ಅದರಲ್ಲೂ ಆ ಕೆಂಪು ಹಕ್ಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಆಕಾಶದಲ್ಲಿ ಮೋಡ, ಆ ಮೋಡದಲ್ಲಿ ಕಪ್ಪು ಆದಂತಹ ಒಂದು ಸುಂದರವಾದಂತಹ ಮೋಡಗಳು, ಆ ಮೋಡಗಳ ಮಧ್ಯೆ ಆ ಕೆಂಪು ಕಾಣ್ತಿರುವಂತ ಅಕ್ಕಿ, ಹೌದಲ್ವಾ? ಅಷ್ಟು ಚೆನ್ನಾಗಿ ಅಕ್ಕಿ ಆಡ್ತಾ ಇತ್ತು ವಿಶಾಲವಾದ ಮನಸ್ಸಲ್ಲಿ. ಸರ್, ನಿಮ್ ಪಾತ್ರ ಬಹಳ ದೊಡ್ಡದಿದೆ. ಇನ್ನೂ ಅಕ್ಕಿಗಳದ ನಿಮ್ ಕೈಯಿಂದ ಸಾಕಂತ ಅಕ್ಕಿಗಳು ಎಷ್ಟೋ ಕಡೆ ಅಕ್ಕಿ ಆಡಿದೆ. ಆದ್ರೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದ್ರೆ ಸುಮಾರು ಕಡೆ ಅಕ್ಕಿ ಆಡಿದೆ ನಿಮ್ ಕೈಯಿಂದ ಸಾಕಂತ ಅಕ್ಕಿ. ಈ ಅಕ್ಕಿ ನೋಡಿ, ನಿಮ್ ಕೈಯಿಂದ ಸಾಕಂತ ಅಕ್ಕಿ, ನೀವು ಬಹಳ ಚೆನ್ನಾಗಿ ಅಕ್ಕಿ ಆಡಿದೆ ಸರ್. ನಿಮ್ಗೆ ಏನಿಸ್ತಾ ಇದೆ ಮನೋಹರ್? ಇವತ್ತೊಂದು ದಿವಸ, ಇವತ್ತು ಸದ್ಯಕ್ಕೆ ಆಡ್ತಿರೋ ಪರಿಸ್ಥಿತಿಗೆ ನಿಮ್ದು ಅಕ್ಕಿ ಆಡ್ತಾ ಇದೆ. ಆದ್ರೆ ನಿಮ್ಮ ಅಕ್ಕಿ ಕುತ್ಕೊಂಡಿರೋದು ಫಸ್ಟ್ ಇದೆ. ಏನಂತ ಇದ್ದೀರಾ? ನಿಮ್ಗೆ ತುಂಬಾ ಖುಷಿ ಆಯ್ತೈತೆ. ಯೂಟ್ಯೂಬ್ ಗ್ರೂಪ್ಗೆ ಸೇರಿ ಫಸ್ಟ್ ವರ್ಷ ಕ್ವಾಲಿಫೈ ಆಗಿಲ್ಲ, ಎರಡನೇ ವರ್ಷ ಕ್ವಾಲಿಫೈ ಆಗಿ ಥರ್ಡ್ ರೌಂಡ್ ಬಂದು ಸದ್ಯಕ್ಕೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೀವಿ. ಇನ್ನೊಬ್ರದ್ದು ಅಕ್ಕಿ ಆಡ್ತಾ ಇದ್ದೆ, ತುಂಬಾ ಖುಷಿಯಾಗಿ ಅಕ್ಕಿ ಆಡ್ತಾ ಇದ್ದೆ. ಅದು ಅವ್ರಿಗೂ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ಇದ್ದೆ. ಹಾಗೆ ನೋಡಿ ಇವರೆಲ್ಲರಿಗೆ ಸೂತ್ರದಾಗಿ ನಮ್ಮ ಅಬೋಡ್ ಅವರು. ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಪ್ರೋತ್ಸಾಹಕರಾಗಿ ಈ ಅಕ್ಕಿ ವಿಚಾರಗಳಲ್ಲಿ ಏನೇ ನಮ್ಮ ಜಯರಾಮ್ ಅವ್ರಿಗೆ ಬಲಗೈ ಬಂಟಾಗಿರ್ತಾರೆ ನಮ್ಮ ಅಬೋಡ್ ಅವರು. ಯಾಕೆಂದ್ರೆ ನಾನು ಅಬೋಡ್ ಅವ್ರನ್ನ ಇವತ್ತಿಂದ ನೋಡಿಲ್ಲ, ಆ ಕಾಲದಿಂದ ನೋಡ್ತಾ ಇದ್ದೀನಿ. ಯಾವುದೇ ಒಂದು ಅಕ್ಕಿಗೆ ನೋವು ಅಂದ ತಕ್ಷಣನೇ ಸ್ಪಂದಿಸುವಂತ ದೊಡ್ಡ ಹೃದಯ ಶ್ರೀಮಂತಿಕೆ ಅಂತಿರುವಂತರ ಎಷ್ಟೋ ಅಕ್ಕಿಗಳಿಗೆ, ತನ್ನ ಮನೆಯಲ್ಲಿರುವಂತಹ ಅಕ್ಕಿಗಳಿಗೆ, ಬೇರೆಯವ್ರ ಮನೆಯಲ್ಲಿರುವಂತಹ ಅಕ್ಕಿಗಳಿಗೆ ಔಷಧಿಗಳನ್ನು ಕೊಟ್ಟು ಎಷ್ಟೋ ಜನಗಳಿಗೆ ಅಕ್ಕಿಗಳಿಗೆ ಪ್ರಾಣ ಉಳಿಸಿದಂತವ್ರು ನಾನು ಅಂತ ಹೇಳಿದ್ರೆ ನಮ್ಮ ಅಬೋಡ್ ಅವರು ತಪ್ಪಾಗ್ಲಾರ್ದು. ಅಷ್ಟು ದೊಡ್ಡ ವ್ಯಕ್ತಿತ್ವ ಇರುವಂತವ್ರು ನಮ್ಮ ಅಬೋಡ್ ಅವರು. ಅಬೋಡ್ ಅವ್ರು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಾವು ಫಸ್ಟ್ ವರ್ಷ ಯೂಟ್ಯೂಬ್ ಕಪ್ ಸೇರಿದು, ಅದು ಕ್ವಾಲಿಫಿಕೇಶನ್ ಆಗಿಲ್ಲ. ಎರಡನೇ ವರ್ಷ ಸೇರಿ ಈ ತಕ್ಷಣದಲ್ಲಿ ನಾವು ಮೊದಲ ಸ್ಥಾನದಲ್ಲೇ ಇದ್ದೀವಿ. ಇವಾಗ ನಮ್ಗೆ ಭಾಳ ಸಂತೋಷ ಆಯ್ತೈತೆ. ಈ ಜಾಗದಲ್ಲಿ ಯೂಟ್ಯೂಬ್ ಕಪ್ ಬಿಡಬೇಕು ಅಂತಲೇ ನಾವು ಸೇರಿದ್ದು. ತುಂಬ ಚೆನ್ನಾಗಿ ಆಡಿದೆ, ಭಾಳ ಸಂತೋಷ ಆಯ್ತು ನನಗೆ. ಇದು ರಘು ಅವ್ರು ಹೇಳೋರು, ಬಸ್ಸು ಒಳ್ಳೆ ಅಕ್ಕಿ ಬಿಡ್ರಿ, ಒಳ್ಳೆ ಅಕ್ಕಿ ಆಡಿದ್ರೆ ನಮಗೆ ಯೂಟ್ಯೂಬಲ್ಲಿ ಸಾವಿರಾರು ಜನ ನೋಡ್ತಾರೆ ಅಂದರು. ಹಂಗೆ ಸಾವಿರಾರು ಜನ ನೋಡ್ತಾ ಇದ್ದಾರೆ. ಇದು ತುಂಬ ಸಂತೋಷ ಆಯಿತು ನನಗೆ. ನಾನು ಈ ಅಕ್ಕಿ ಆಡಿರೋದ್ರಿಂದ ನಮಗೂ ಒಂದು ಸ್ವಲ್ಪ ಹೆಮ್ಮೆ ಆಯಿತು. ನಮ್ಗೆ ತುಂಬ ಸಂತೋಷ ಆಯ್ತೈತೆ. ನೋಡಿ, ಈಗಾಗಲೇ ನಾನು ಹೇಳ್ತಿದ್ದಂಗೆನೆ ನಮ್ಮ ವೆಂಕಟೇಶ್ ಅವರು ಅವರೊಂದು ಹೇಳಿದ್ರು, ಸರ್ ನನಗೆ ಸನ್ಮಾನ ಮಾಡಬೇಡ್ರಿ, ಪ್ರತಿ ದಿನ ಅಕ್ಕಿಗಳನ್ನ ಆ ಗಲೀಜನ್ನು ಕೆರ್ಕೊಂಡು ಸಣ್ಣ ಮರಿಗಳನ್ನ ಸಾಕೊಂಡು ಇವತ್ತಿನ ದಿನ ಈ ಅಕ್ಕಿಗೆ ಒಂದು ಧ್ರುವ ತಾರೆ ಅಂತ ಹೇಳಿ ಹೆಸರಿಟ್ಟಂತವ್ರು ನಮ್ಮ ವೆಂಕಟೇಶ್ ಅವರು. ಅವರ ಕಾರ್ಯವೈಖರಿಗೆ, ಅವರು ಪಡೆದಿರೋ ಪರಿಶ್ರಮಕ್ಕೆ ನಾವು ಅವ್ರಿಗೆ ಸಲ್ಲಿಸಬೇಕು ಅಂತ ಹೇಳಿ ಅವರ ನಮ್ಮ ವ್ಯವಸ್ಥಾಪಕರಾಗಿ ಅಂದ್ರೆ ನಮ್ಮ ಜಯರಾಮ್ರವರು ಅಷ್ಟು ದೊಡ್ಡ ಮನಸ್ಸಿಂದ ನಮ್ಮ ವೆಂಕಟೇಶ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀರಿ. ನಿಮ್ಮ ಪಾರವಾಳ ಈಗಾಗಲೇ ಒಂದು ಫಸ್ಟ್ನೇ ಪ್ಲೇಸ್ ಅಲ್ಲಿ ಇದೆ. ಇನ್ನೂ ಒಂದು ಅಕ್ಕಿ ಆಡ್ತಾ ಇದೆ, ಅದು ಆಡಿ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಕೇಳ್ಕೊಳ್ತೀರಿ. ಈಗಾಗಲೇ ಎಲ್ಲರ ಮನಸ್ಸನ್ನು ಗೆದ್ದಂತ ನಿಮ್ಮ ದಾವಡಿಯವ್ರಿಗೆ ಇಡೀ ಕರ್ನಾಟಕದ ಯೂಟ್ಯೂಬ್ನ ಎಲ್ಲರ ಪರವಾಗಿ ನಾವು ಅಭಿನಂದನೆಗಳು ಸಲ್ಲಿಸ್ತೀನಿ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಯೂಟ್ಯೂಬ್ ಕಪ್ಪಿಂದ ನಾವು ಇವಾಗ ಸ್ವೀಟನ್ನು ತಿನ್ನಿಸ್ತಾ ಇದ್ದೀರಿ ಸರ್, ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಸರ್ ಅಕ್ಕಿ ಬಾಜಿ ಮಾಡಿದ್ಯಾ ಸರ್? ಅಕ್ಕಿ ಫಿನಿಶ್ ಮಾಡಿದೆ. ಹಾಯ್, ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಬೆಂಗಳೂರಲ್ಲಿ ಪ್ರತಿ ಮನೆ ಮಾತಾಗಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಇದರ ಶಬ್ದದ, ಇದರ ಜಂಕಾರ ಎಲ್ಲ ಕಡೆ ಹೊರಡ್ತಾ ಇತ್ತು. ಬೆಂಗಳೂರಲ್ಲಿ ಏನಾಗುತ್ತೋ 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 ಅಂತೇಳಿ ಮನೆಯಲ್ಲಿ ಈ ಎರಡು ಅಕ್ಕಿ ಜುಗಲ್ಬಂದಿ ಮಾತ್ರ ಬಹಳ ಚೆನ್ನಾಗಿತ್ತು. ಯಾಕೆಂತಂದ್ರೆ ಈ ಎರಡು ಅಕ್ಕಿನೂ ಬರೀ 3 ಕಿಲೋಮೀಟರ್ ಅಲ್ಲಿ ಇತ್ತು. ಒಂದು ಸೌತ್ ಕಡೆ ಇತ್ತು, ಇದು ನಾರ್ತ್ ಕಡೆ ಇತ್ತಲ್ಲ, ನಾರ್ತ್ ಈಸ್ಟ್ ವೆಸ್ಟ್ ಅಲ್ಲಿ ಆಡ್ತಾ ಇತ್ತು ಅಕ್ಕಿ. ವೆಸ್ಟ್ ಅಲ್ಲಿ ಅಕ್ಕಿ ಪಾಪ ಅವ್ರದ್ದು ಅಷ್ಟೇ ಅಂದ್ರೆ ಬಹಳ ಚೆನ್ನಾಗಿ ಆಡ್ತು. ಎರಡು ಮಳೆ ಕಾರಣದಿಂದ ಅವ್ರದ್ದು ಅಷ್ಟೇ 10 ಗಂಟೆ 21 ನಿಮಿಷ ಆಡಿ ಕುತ್ಕೊಳ್ತು. ಆಮೇಲೆ ಅದೃಷ್ಟದಾಟ ಎಲ್ಲರ ಮನಸ್ಸಲ್ಲಿ ಏನಪ್ಪಾ ಆಗುತ್ತೆ ಏನಪ್ಪಾ ಆಗುತ್ತೆ ಏನಪ್ಪಾ ಆಗುತ್ತೆ ಏನಾಗುತ್ತೆ ಅಂದ್ರೆ ಭಯ ಒಂದು ಏನಿತ್ತು ಅಂದ್ರೆ, ಅಕ್ಕಿ 11 ಗಂಟೆ ಆಗ್ಬಿಟ್ಟಿದೆ, 11:15 ಗಂಟೆ ಆಗಿದೆ, ಬಾಜಿ ಮಾಡಿದ್ವಿ. ಒಂದು ಕಡೆ ಅವ್ರ ದಾವಡಿಯವ್ರಿಗೆ ಗೊತ್ತಿರುತ್ತೆ ನಮ್ಮ ಅಕ್ಕಿ ಏನ್ ಮಾಡುತ್ತೆ ಅಂತ. ಆದ್ರೆ ಮನ್ಸುಗಳಿಗೆ ಎಲ್ಲಾರ ಮನ್ಸುಗಳಿಗೂ ಅಷ್ಟೇ ಒಂದು ಚುಕ್ಕೆ ಇಡ್ತೈತೆ, ಏನ್ ಮಾಡ್ಬಿಡುತ್ತೋ ಅದು ನೋಡಿದ್ರೆ ನೋಡಿ, ಈ ಕಡೆ 6 ಫ್ಲೋರ್ ಬಿಲ್ಡಿಂಗ್, ಈ ಕಡೆ ಇಂಕ್ರೀಸ್ ಮಾಡಿ 6 ಫ್ಲೋರ್ ಬಿಲ್ಡಿಂಗು,
ಮುಂದೆ ತೆಂಗಿನ ಮರ ಕಲ್ಪವೃಕ್ಷಗಳು ಆಶೀರ್ವಾದ, ತೆಂಗಿನಕಾಯಿ ಮರಗಳ ಕಲ್ಪವೃಕ್ಷದ ಆಶೀರ್ವಾದ. ತಿರ್ಗಾ ಬಲಭಾಗದಲ್ಲಿ ನಿಲ್ಸಿದ್ರೆ ಇಲ್ಲೊಂದು 4 ಫ್ಲೋರ್ ಬಿಲ್ಡಿಂಗು, ತಿರ್ಗಾ ಮುಂದೆ ನೋಡಿದ್ರೆ ಅಲ್ಲೊಂದು 4 ಫ್ಲೋರ್ ಬಿಲ್ಡಿಂಗು, ತಿರ್ಗಾ ಹಿಂದೆ ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಮರ. ಇದ್ರ ಮಧ್ಯಭಾಗದಲ್ಲಿ ಬಾವಿ, ಈ ಬಾವಿಯಲ್ಲಿ ಒಂದು ಛತ್ರಿ, ಈ ಬಾವಿಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಛತ್ರಿ, ಅದು ಬಾಂಬೆ ಛತ್ರಿ ಅಂತ ಅಂತಾರೆ. ಆ ಛತ್ರಿಯಲ್ಲಿ ಅಕ್ಕಿ ಈ ತೆಂಗಿನ ಮರ ಎಲ್ಲ ದಾಟ್ಕೊಂಡು, ಅದು ಏನು ಬಿರುಸುವಾದಂತಹ ಗಾಳಿ, ಆ ವಾಯುದೇವನ ಕೃಪೆ ಬೇರೆ. ಇವತ್ತು ಬಹಳ ಅವನು ಜೋರಾಗಿದ್ದ ಬೆಂಗಳೂರಲ್ಲಿ ಎಲ್ಲರನ್ನ ಅಕ್ಕಿ ಆಡ್ಸಕ್ಕೆ. ಯಾಕಂದ್ರೆ ವಾಯುದೇವನ ಆಶೀರ್ವಾದ ಅಂದ್ರೆ ಗಾಳಿಯ ಆಶೀರ್ವಾದ, ಅಂದ್ರೆ ವರುಣನ ಆಶೀರ್ವಾದ, ಅಂದ್ರೆ ಆ ಮಳೆಯ ಆಶೀರ್ವಾದ, ಎಲ್ಲ ಆಶೀರ್ವಾದ ಸೇರ್ಕೊಂಡಿತ್ತು. ನಾನು ಅವಾಗ್ಲೇ ಬಂದಾಗ 9 ಗಂಟೆ ಅಕ್ಕಿ ಆಡಿತ್ತು. 9 ಗಂಟೆ ಅಕ್ಕಿ ಆಡ್ತಾ ಇದ್ದೀನಿ, ಮಳೆ ಜೋರಾಗ್ಬಿಟ್ಟು ಅಕ್ಕಿ ಕೆರಡೆಗೆ ಬಂದ್ಬಿಟ್ಟಿತ್ತು. ಎಷ್ಟು ಇಲ್ಲಿಂದ 6ನೇ ಫ್ಲೋರ್ ಇತ್ತಂದ್ರೆ 3ನೇ ಫ್ಲೋರ್ ರೌಂಡ್ ಹೊಡಿತು. ಏನಪ್ಪ ಅಂತ ಹೇಳಿ ಪಟ 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 ಅಂತ ಮಳೆ ಬಿತ್ತು. ಹಂಗೆ ಸಡನ್ ಆಗಿ ನಿಂತಿದ ತಕ್ಷಣ ಅಕ್ಕಿ ಒಂದೇ ಒಂದು ಫೇರಿಂಗ್ ಮಾಡಿದ ತಕ್ಷಣ ಇಷ್ಟ ಆಗ್ಬಿಡ್ತು, ಗ್ಲೂಕೋಸ್ ಸಿಕ್ಕಂಗೆ ಆಗ್ಬಿಡ್ತು. ಅದು ಎಲ್ಲ ಮೈ ಬಿಸಿ ಮಾಡ್ಕೊಟ್ಟಿದ ತಕ್ಷಣನೇ ರಣರಂಗದಲ್ಲಿ ಹೆಂಗೆ ನಾವು ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿ ಆ ಯುದ್ಧದಲ್ಲಿ ಇವತ್ತು ಮೋಹನ್ ಅವ್ರಿಗೆ, ಈ ದಾವಡಿ ಅವ್ರಿಗೆ, ಏನ್ ಸರ್ ದಾವಡಿ ಹೆಸರು? ಉಮಾಮಹೇಶ್ವರಿ ದಾವಡಿ, ವೇಣುಗೋಪಿನಾಥ್ ಅವರ ದಾವಡಿ, ಅವ್ರ ಆಶೀರ್ವಾದ ಇದ್ರಲ್ಲಿ, ಅವ್ರ ಆಶೀರ್ವಾದ. ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಗುರು ಪೂರ್ಣಿಮೆ. ನಾವೆಲ್ಲ ಫಸ್ಟ್ ನಮ್ಮ ತಂದೆ ತಾಯಿಗಳಿಗೆ ನಾವೊಂದು ನಮಸ್ಕಾರ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಎತ್ತ ತಾಯಿ ತಂದೆ ತಾಯಿಗಳು ದೇವ್ರಿಗಿನ ಜಾಸ್ತಿ ಜೋರೇನೆ. ಹಾಗೆ ನಮ್ಗೆ ಹೇಳ್ಕೊಟ್ಟಂತ ಗುರು ಹಿರಿಯರಿಗೆ, ಪಾರ್ವಾಳ ಆಗ್ಲಿ, ನಮ್ಮ ಶಿಕ್ಷಕರಾಗ್ಲಿ, ಇನ್ನೊಬ್ರಾಗ್ಲಿ, ಎಂತಾದಲ್ಲೂ ಒಂದು ನನ್ನ ಜೀವನದಲ್ಲಿ ಪಾಠ ಹೇಳ್ಕೊಡ್ತಾರೆ ಅಂದ್ರೆ ಅವರು ಗುರುಗಳೇ. ಆ ತರದಲ್ಲಿ ಎಲ್ರಿಗೂ ನಾವು ನಮಸ್ಕಾರ ಮಾಡೋಣ. ಇವತ್ತಿನ ಗುರು ಪೂರ್ಣಿಮೆ ದಿವಸ, ಅಕ್ಕಿ ದಿವಸ ನಿಮ್ಮ ಮನೆಯಲ್ಲಿ ನಕ್ಷತ್ರವಾಗಿ ನಿಮ್ಮ ಅಕ್ಕಿ ನಿಮ್ಗೊಂದು ಕಳಶಪೂಜಿತವಾಗಿ ನಿಮ್ಗೆ ಒಂದು ಹೆಸರು ತಂದು ಕೊಟ್ಟಿದೆ ಅಂತ ಹೇಳ್ಕೊಳ್ತಾ, ನಾನು ನಮ್ಮ ಎಲ್ಲ ನಮ್ಮ ಯೂಟ್ಯೂಬ್ ಪರವಾಗಿ ಅವ್ರು ಒಂದ್ ಹೇಳಿದ್ರು, ಸರ್ ನನಗೆ ಆರ ತುರಾಯಿಗಳು ಯಾವ್ದು ಬೇಡ ಸರ್, ನಮ್ಮ ಅಕ್ಕಿಗೆ ಹಾಕಿದ್ರೆ ಸಾಕು ಅಂತ ಹೇಳಿ. ನೋಡಿ, ನಮ್ಮ ಎಲ್ಲ ಯೂಟ್ಯೂಬ್ ಇವ್ರ ಪರವಾಗಿ, ಕರ್ನಾಟಕದ ಎಲ್ಲ ದಾವಡಿಯವರ ಪರವಾಗಿ ನಾನು ಈ ಅಕ್ಕಿಗೆ ಒಂದು ಓನರ್ ಆಗ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಅಕ್ಕಿ ಆಡ್ತಾರೆ, ತುಂಬಾ ಚೆನ್ನಾಗಿ ಅಕ್ಕಿ ಆಡ್ತು, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮೋಹನ್ ಅವರು, ಈ ಒಂದು ಅಕ್ಕಿಯ ಓನರ್ ಅವರು, ಅವ್ರು 2 ಮಾತುಗಳು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಅಕ್ಕಿ ಆಡಿದ್ರಿಂದ ಫುಲ್ ಖುಷಿ ನಮ್ಗೆ. ನಮ್ಮ ಗುರುಗಳು ಇದ್ದಾರೆ, ಅವ್ರ ಆಶೀರ್ವಾದ ಮತ್ತೆ ಗುರು ಹಿರಿಯರ ಆಶೀರ್ವಾದದಿಂದ ಈ ಅಕ್ಕಿ ಆಡಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದ್ ಹೇಳ್ತೀನಿ, ಇವನು ಹೇಳ್ದ, ನಮ್ಮ ಹುಡುಗ ಹೇಳಿದವ್ರೆ ಯೂಟ್ಯೂಬ್ ಅಣ್ಣ ಹೊಡ್ಬಿಡೋಣ ಬಂದಾಗ ಹೇಳ್ದ, ಇವಾಗಲ್ಲ ಜಾಯ್ನ್ ಆದಾಗ ಹೇಳ್ದ. ನೋಡಿ, ಒಂದು ವಿಚಾರ ಜಾಯ್ನ್ ಆದಾಗ ಹೇಳ್ಬಿಟ್ಟ. ಹಾಗೆ ಈ ವರ್ಷದ 2024ನೇ ವರ್ಷದ ಯೂಟ್ಯೂಬ್ ವಿನ್ನರ್ ಆಗಿ ಇದ್ದಾರೆ. ಒಂದ್ಸಲಿ ಜೋರಾಗಿ ಚಪ್ಪಾಳೆ. ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳೆಲ್ಲ ಕೊಟ್ಟು ಈ ಅಕ್ಕಿ ಇನ್ನೂ ಏನೇನ್ ರೆಕಾರ್ಡ್ ಇದೆಯೋ, ಹಿಸ್ಟ್ರಿಯಲ್ಲಿ ಏನೇನ್ ಬುಕ್ ಅಲ್ಲಿ ರೆಕಾರ್ಡ್ ಇರೋದರೆ ರೆಕಾರ್ಡ್ ಮುರಿಯಕ್ಕೇರಿ. ಯಾವ್ದು 14 ಗಂಟೆ 10 ನಿಮಿಷ ಆಡಿರ್ಬೋದು, 13 ಗಂಟೆ 15 ನಿಮಿಷ ಆಡಿರ್ಬೋದು, ಎಷ್ಟೇ ಅವರ್ ಆಡಿರ್ಲಿ, ಆ ರೆಕಾರ್ಡ್ ಇರೋದೇ ರೆಕಾರ್ಡ್ ಮುರಿಯೋದಿಕ್ಕೆ ನಮ್ಗೆ ಅದೃಷ್ಟ ಬೇಕು ಅಷ್ಟೇ. ಅದೇ ರೀತಿ ಈ ಅಕ್ಕಿಗಳಿಗೆಲ್ಲ ಶಕ್ತಿ ಇರ್ಲಿ, ಶಕ್ತಿ ಕೊಡ್ಲಿ. ನಮ್ಮ ಮನೆ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಇಡೀ ಪ್ರಪಂಚದಲ್ಲಿ ಸಾಕಿದ್ದಾರೋ ಗಿರೇಬಾಜು, ಅವ್ರ ಮನೆಯಲ್ಲೆಲ್ಲ ಭೂಷಣವಾಗಿ ಅಕ್ಕಿ ನಕ್ಷತ್ರವಾಗಿ ಬೆಳಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಂಡು 2024ರಲ್ಲಿ ನಮ್ಮ ಹುಡುಗ ಸೀಲ್ ಹೊಡೆದಿದ್ದು ನಮ್ಮ ರೆಫ್ರಿ ಇವತ್ತು ಕಳ್ಳ ಮೇಲೆ ಕಣ್ಣಿಟ್ಕೊಂಡು ನೋಡ್ತಿದ್ದ. ನೋಡಿ, ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ. ಇವರು ದಾವಡಿಯವ್ರು ಹೇಳಿದ್ರು, ಸರ್ ಬಾಜಿ ಮಾಡ್ಬಿಟ್ಟಿದೀನಿ ಅಂತ. ಆದ್ರೆ ನಮ್ಮ ಹುಡುಗ ಹೇಳಿದ್ರು, ಸರ್ ನಾನ್ ನೋಡ್ಲಿಲ್ಲ. ಅದೇ ರೀತಿ ಸತ್ಯ, ಅದೇ ಸರ್ ಸತ್ಯ. ಅದೇ ನಾನ್ ಬಂದಾಗ ಕೇಳಿದ್ರು ಏನಪ್ಪಾ ಬಾಜಿ, ಸರ್ ನಾನ್ ನೋಡಿಲ್ಲ ಸರ್, ಬಾಜಿ ಮಾಡ್ಲಿಲ್ಲ ಸರ್ ಅಂತ. ಅವರು ಪಾಪ ದಾವಡಿಯವರು ಒಂದೇ ಒಂದು ವರ್ಡ್ ಮಾತಾಡ್ಲಿಲ್ಲ, ಒಂದೇ ಒಂದು ವರ್ಡ್ ಮಾತಾಡ್ಲಿಲ್ಲ ಸರ್. ರೆಫ್ರಿ ಏನ್ ಹೇಳ್ತಾರೋ ಅದು. ಅದಕ್ಕೆ ರೀ ನಾನ್ ಹೇಳೋದು, ನೀವ್ ಎಷ್ಟು ಸಪೋರ್ಟ್ ಕೊಡ್ತೀರೋ ಆ ಅಕ್ಕಿಗಳು ಅಷ್ಟೇ ಘನತೆಯಾಗಿ ಕೊಡ್ಕೊಳ್ತವೆ. ನಿಮ್ಮ ಒಂದು ಮಾತುಗಳು ಇದೆಯಲ್ಲ, ಆ ನ್ಯೂನತೆ ಮಾತುಗಳು, ಆ ಮಾತುಗಳೇನೆ ಇವ್ರಿಗೆಲ್ಲ ಶ್ರೀರಕ್ಷೆ. ಆ ಅಕ್ಕಿಗಳು ನನ್ನ ಕೆಲಸ ಏನೇನ್ ಮಾಡ್ಬೇಕು ಮಾಡ್ತು. ನಿನ್ಗೇನಪ್ಪಾ ಅನಿಸ್ತು ಅಕ್ಕಿಗ ಬೆಳಗ್ಗೆಯಿಂದ ಆಡಿದ ಬಗ್ಗೆ? ತುಂಬಾ ಚೆನ್ನಾಗಿ ಆಡ್ತು ಸರ್, ತುಂಬಾ ಇಷ್ಟ ಆಯ್ತು. ತುಂಬಾ ದೂರ ಬರ ಚೆನ್ನಾಗಿ ಹೋಗ್ಕೊಂಡು ಆರಾಮಾಗಿ ಆಡ್ಕೊಂಡು ವಿನ್ನರ್ ಸರ್, ತುಂಬಾ ಖುಷಿ ಆಯ್ತು. ನೋಡಿ, ನಮ್ಮ ಹುಡುಗ ಹೊಡೆದಿ ಸೀಲು ನಿಜವಾಗ್ಲೂ ವಿನ್ನರ್ ಆಗಿ ಪರಿವರ್ತನೆ ಆಗ್ಬಿಟ್ಟು. ನೀನ್ ಏನ್ ಮಾಡ್ತಾ ಇದ್ದೀರಾ ಕೆಲಸ?
ನೋಡಿ ಏನ್ ಓದಿದ್ಯಪ್ಪ ನೀನು? ನೋಡಿ ನಮ್ಮ ಹುಡುಗ BCom ಕಂಪ್ಲೀಟ್ ಮಾಡ್ಕೊಂಡು ಸಹ ಇವತ್ತಿನ ದಿನ ಒಂದು ಸಂಡೇಗೋಸ್ಕರ ಯಾರೋ ಒಂದು ನೋಡಿ ಇಂತ ದಾವಡಿಗೆ ಹೋಗ್ಬೇಕಾಯ್ತು, ನಾನೊಂದು ವಿನ್ನರ್ ಆಗ್ಬೇಕಾಯ್ತು, ಇಷ್ಟೊಂದು ಲಕ್ಷಾಂತರ ಜನ ನೋಡ್ಬೇಕಾಯ್ತು ಅಂತ ಹೇಳಿ ಇವನ ಪಾತ್ರನು ಬಹಳ ದೊಡ್ಡದಿತ್ತು, ಬಹಳ ವಿಶೇಷವಾಗಿತ್ತು. ಇವತ್ತು ಎಲ್ಲಾ ಕಡೆ ಪ್ರೆಷರ್ ಇತ್ತು, ಆ ಹುಡುಗ ಪ್ರೆಷರ್ ತಗೊಂಡ್ಲಿಲ್ಲ. ಆತರ ನೋಡಿ ಇಲ್ಲೆಲ್ಲ ಜನ ಇದಾರೆ, ಅವರೆಲ್ಲರೂ ಅಷ್ಟೇ ಅಕ್ಕಿಗಳನ್ನ ನೋಡಿದ್ದಾರೆ, ಕಣ್ ತುಂಬಾ ನೋಡ್ಕೊಂಡಿದ್ದಾರೆ ಅಕ್ಕಿಗಳನ್ನ, ಕಣ್ ತುಂಬಾ ನೋಡ್ಕೊಂಡು ಅಕ್ಕಿಗಳನ್ನೆಲ್ಲ ಬಹಳ ಸ್ಪಷ್ಟವಾಗಿ ಕಣ್ಣಲ್ಲಿ ನೋಡ್ಕೊಂಡು 2024ರಲ್ಲಿ ತನ್ನ ಮಂಡಳಿಗೆ 2024ರ ಯೂಟ್ಯೂಬ್ ಕಪ್ ನ 3 ರೌಂಡ್ ಅಲ್ಲೂ ಈ ತಾಮ್ರಲ್ಲಿ ಆಡ್ತೀರಿ. ನಾನು ಅದು 2 ರೌಂಡ್ ಬಂದು ನೋಡಿದೆ, ಬಹಳ ಅದ್ಭುತ ಅಕ್ಕಿ ಆಡೋದು, ಎಸ್ಪೆಷಲಿ ಬಹಳ ಒಳ್ಳೆ ಅಕ್ಕಿ. ಅದ್ರಲ್ಲೂ ಈ ಬಾವಿಗೆ ತುಳಿಯೋದಂದ್ರೆ ಗ್ರೇಟ್ ಅಕ್ಕಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಡೀ ಎಲ್ಲರ ಪರವಾಗಿ ನಾನು 2024ನೇ ನಮ್ಮ ಯೂಟ್ಯೂಬ್ ಕಪ್ ವಿನ್ನರ್ ಆಗಿ ನಮ್ಮ ಸುಮಾರು 11 ಗಂಟೆ 39 ನಿಮಿಷಗಳ ಕಾಲ ಆಡಿ ನಮ್ಮ ಯೂಟ್ಯೂಬ್ ಕಪ್ ನ 2024ರ ಬೆಂಗಳೂರು ಟ್ರೋಫಿಯನ್ನ ಗೆದ್ದಿದೆ. ನಾವು ನಮ್ಮ ಯೂಟ್ಯೂಬ್ ಕಪ್ ನ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ. ಭಗವಂತ ಒಳ್ಳೇದ್ ಮಾಡ್ಲಿ, ನೀವೆಲ್ಲ ಬಂದವ್ರಿಗೂ ನಿಮ್ಮ ಮನೆಗಳಲ್ಲೂ ಅಕ್ಕಿ ಆಡ್ಲಿ ಅಂತೇಳಿ ನಾನು ಯೂಟ್ಯೂಬ್ ಕಮಿಟಿಯ ಪರವಾಗಿ ನಾನು ಎಲ್ರಿಗೂ, ಇಡೀ ಕರ್ನಾಟಕ ಜನಗಳಿಗೆ ಆಶೆ ಮಾಡ್ತೀನಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು, ನಮಸ್ತೆ ಸರ್. ಅಕ್ಕಿಗೂ ನಮಸ್ಕಾರ ಮಾಡ್ಬಿಡೋಣ. ಯಾಕೆಂತಂದ್ರೆ ಒಂದು ಮಾತು ಹೇಳಿದ್ರಿ ಅವರು, ನಾನ್ ಆಡಿದಲ್ಲ, ನನಗೂ ತುರಾಯಿಗಳೆಲ್ಲ ಬೇಡ ಸರ್, ನಮ್ಮ ಅಕ್ಕಿ ಆಡಿದ್ದು ಸರ್. ಇದು ರೀ ಅಕ್ಕಿ ಶೋಕಿಯಲ್ಲಿ ಬೆಲೆ ಕಟ್ಟೋದು, ಇದು ಅಕ್ಕಿಯಲ್ಲಿ ಶೋಕ್ ಕೊಡೋದು. ನಾನಲ್ಲ ಆಡಿದ್ದು, ಅಕ್ಕಿ ಆಡಿದ್ದು, ಅಕ್ಕಿಯಿಂದ ನನಗೆ ಹೆಸರು. ಅದು ದೊಡ್ಡ ಮಾತು ರೀ, ಅದು ದೊಡ್ಡ ಮಾತು. ಆ ಅಕ್ಕಿ ಇವತ್ತು ಅವ್ರು ಸಾಧನೆ ಮಾಡ್ಕೊಡ್ತು, ಒಳ್ಳೆ ವಿಚಾರ ತಂದ್ಕೊಡ್ತು ಅಂತ ಹೇಳಿ ನನಗೆ ನೋಡಿ ಈ ಅವಕಾಶ ಸಿಕ್ತು. ಈ ಅಕ್ಕಿ ವಿನ್ನರ್ ಅಕ್ಕಿ ವಿಚಾರಗಳಲ್ಲಿ ನಾನು ಮಾತಾಡೋಕೆ ಒಂದು ಅವಕಾಶ ಸಿಕ್ತು, ನಂದು ಭಾಗ್ಯ. ಯಾಕೆಂದ್ರೆ ಅಲ್ಲಿ ಹೋಗ್ಬೇಕಾಯ್ತು, ಆ ಭಾಗದಲ್ಲಿ ನಾನು ಹೋಗೋ ವರ್ಷಕ್ಕೆ ಪಾಪ ಮಳೆ ಬಂದ ಅಕ್ಕಿ ಕುತ್ಕೊಂಡ್ಬಿಡ್ತು, ನಾನು ಇಲ್ಲೇ ನಿಂತ್ಕೊಂಡೆ. ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನೋಡಿದ್ದಕ್ಕೂ ನಂದು ಅದೃಷ್ಟ ಅಂತೇಳಿ ಎಲ್ರಿಗೂ